तेरे, हम है पूरे दिल के साथ, दिल के साथ, हाँ दिल के साथ। अरे नहीं है दुनिया, नहीं है खुशियाँ, नहीं नहीं तेरी बुनियाद, जहाँ चले तू एक कदम चले दो कदम हम तेरे साथ, तेरे साथ, हाँ तेरे साथ, हाँ तेरे साथ। तेरी मंजिल के हैं हम सफर, हम है मोदी केयर, मोदी केयर, मोदी केयर, हम है मोदी केयर, मोदी केयर, मोदी केयर। अनगिनत सपने आशाएं, बिन बंदिश बिन सीमाएं, चाहे जो हालात बने हम साथ खड़े हैं हम साए। कदम मिलाकर चलने को हम जान हथेली पर लाए, जान हथेली पर लाए, हाँ जान हथेली पर लाए। और तेरी उम्मीद, और तेरी उम्मीद, तेरी उम्मीद से बढ़कर हम है मोदी केयर, मोदी केयर, मोदी केयर, हम है मोदी केयर, मोदी केयर, मोदी केयर। दिल से दिल का बंधन है, ताल से ताल का संगम है, जीतेंगे बाजी ये इरादों में दमखम है। हसरत से बढ़कर मोदी केयर है, चाहत से बढ़कर मोदी केयर है, जुनून से बढ़कर मोदी केयर है, सपनों से बढ़कर मोदी केयर है, परवानों से बढ़कर हम है मोदी केयर, मोदी केयर, मोदी केयर, हम है मोदी केयर, मोदी केयर, मोदी केयर। ನಮಸ್ಕಾರ, ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್. ಸೊ ಐ ಹೋಪ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂಡ್ ಹೆಲ್ದಿ ಆಗಿದ್ದೀರಾ ಅಂತ ಅನ್ಕೊಳ್ತಾ ಇದೀನಿ. ಸೊ ಎಸ್, ನಾನು ಬಲ್ಕೀಸ್ ಸಾರಾ, ರೀಜನಲ್ ಟ್ರೈನರ್ ಫಾರ್ ಸೌತ್. ಸೊ ಯಾರು ಲೈವ್ ಸೆಷನ್ ಅಲ್ಲಿ ಜಾಯಿನ್ ಆಗಿದ್ದೀರಾ ಅವರೆಲ್ಲರಿಗೆ ಹೃದಯ ಪೂರ್ವಕವಾಗಿ ವೆಲ್ಕಮ್ ಮಾಡಕ್ ಇಷ್ಟಪಡ್ತಾ ಇದೀನಿ. ಸೊ ಎಸ್, ಇವತ್ತು ಮಂಡೇ ಆಗಿದೆ. ಸೊ ಮಂಡೇ ಸೆಷನ್ ಅಲ್ಲಿ ನಾವು ಇನ್ ಮುಂದೆ ಡಿಸ್ಕಸ್ ಮಾಡೋದು ಮೆಜೆಸ್ಟಿಕ್ ಮಂಡೇ ಅಂತ. ಸೊ ಮೆಜೆಸ್ಟಿಕ್ ಮಂಡೇ ಸೆಷನ್ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ ನಾವು ಟಾಕ್ ಶೋಸ್ ಅನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಮಂಡೇಯಲ್ಲಿ ಸ್ಟೇ ಟ್ಯೂನ್ ಆಗೋದು ಮರಿಬೇಡಿ. ಅಂಡ್ ಎಸ್, ಇವತ್ತಿನ ಟಾಪಿಕ್ ಏನಪ್ಪಾ ಇದೆ ಅಂದ್ರೆ, ಸೊ ನಾವು ಡಿಸ್ಕಸ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ನೋಡಿ, ಸೊ ನಾವು ಮೋದಿ ಕೇರ್ ಅಲ್ಲಿ ಜಾಯಿನ್ ಆಗಕ್ಕಿಂತ ಮುಂಚೆ, ನಾವು ಮೋದಿ ಕೇರ್ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅನ್ನು ಸೈನ್ ಮಾಡಕ್ಕಿಂತ ಮುಂಚೆ, ಸೊ ನಮ್ಗೆ ಗೊತ್ತಿರುತ್ತೆ ಸೊ ಯಾವ ತರಹ ನಾವು ಥಿಂಕಿಂಗ್ ಅನ್ನು ಚೇಂಜ್ ಮಾಡ್ಬೇಕಂತ ನಿಮ್ಮ ಲೀಡರ್ಶಿಪ್ ಅವರು ಹೇಳಿರ್ಬಹುದು ನಿಮ್ಗೆ. ಸೊ ಸೈನ್ ಮಾಡಕ್ಕಿಂತ ಮುಂಚೆ ನೀವು ನಿಮ್ಮ ಮೆಂಟಾಲಿಟಿಯನ್ನು, ನಿಮ್ಮ ಥಿಂಕಿಂಗ್ ಅನ್ನು ಡೆಫಿನೆಟ್ ಆಗಿ ಚೇಂಜ್ ಮಾಡ್ಕೊಂಡೆ ನೀವು ಈ ತರಹ ನಮ್ಮ ಮೋದಿ ಕೇರ್ ಕಂಪನಿಯಲ್ಲಿ ಜಾಯಿನ್ ಆಗಿರ್ತೀರಾ. ಸೊ ನಾವು ನಮ್ಮ ಥಿಂಕಿಂಗ್ ಅನ್ನು ಚೇಂಜ್ ಮಾಡಿದೀವಿ, ಡೆಫಿನೆಟ್ ಆಗಿ ನಾವು ಪರಿವರ್ತನನ್ನು ತಗೊಂಡ್ ಬಂದಿದ್ವಿ ನಮ್ಮ ಲೈಫ್ ಅಲ್ಲಿ. ಸೊ ದೆನ್ ಓನ್ಲಿ ನಾವು ಮೋದಿ ಕೇರ್ ಅಲ್ಲಿ ಜಾಯಿನ್ ಆಗಿರೋದು, ಮೋದಿ ಕೇರ್ ಅಲ್ಲಿ ಜಾಯಿನ್ ಆಗ್ಬೇಕಂತ ಒಂದ್ ಫಾರ್ಮ್ ಆಗಿ ಡಿಸಿಷನ್ ತಗೊಂಡಿರೋದು. ಸೊ ಜಾಯಿನ್ ಆಗಿದ ತಕ್ಷಣ ಏನಪ್ಪಾ ಅಂದ್ರೆ, ಸ್ಲೋಲಿ ಯಾವ ತರ ನಮ್ಮ ಬಿಸ್ನೆಸ್ ಅನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡ್ ಹೋಗ್ಬೇಕಂತ, ನಾವು ಬಿಸ್ನೆಸ್ ಯಾವ ತರ ಮಾಡ್ಬೇಕಂತೂ ಕಲಿತಾ ಹೋಗ್ತಾ ಇದೀವಿ. ಸೊ ಶುರುವಾತಲ್ಲಿ ಇರುವಂತಹ 10 ಹೆಜ್ಜೆ ಏನಿದೆ ಆಜಾದಿದು, ಸೊ ಅದರ ಜೊತೆ ನಾವು ಲರ್ನಿಂಗ್ಸ್ ಅನ್ನು ಮಾಡ್ತಾ ಸೊ ನಮ್ಮ ಬಿಸ್ನೆಸ್ ಅನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡ್ ಹೋಗ್ಬೇಕಂತ ಕಲಿತಾ ಇದೀವಿ. ಬಟ್ ಸೊ ನಾವು ಇವಾಗ ಯಾವ ಸಮಯ ಅಂದ್ರೆ, ನಮ್ಮ ಬಿಸ್ನೆಸ್ ಅನ್ನು ಸ್ವಲ್ಪ ಸ್ಪೀಡ್ ಕೊಡುವಂತಹ ಟೈಮ್ ಬಂದಿದೆ. ಸೊ ಯಾವ ತರಹ ನೀವು ನಿಮ್ಮ ಬಿಸ್ನೆಸ್ ಅನ್ನು ಸ್ಪೀಡ್ ಕೊಡಬಹುದು ಅಂತ ನಾವು ತಿಳ್ಕೊಳ್ಳೋಣ ಇವತ್ತಿನ ಸೆಷನ್ ಅಲ್ಲಿ. ಸೊ ಅದಕ್ಕೋಸ್ಕರ ನಾವು ತಿಳ್ಕೊಬೇಕಾಗಿರುತ್ತೆ, ನಮ್ಮ ಬಿಸ್ನೆಸ್ ಅನ್ನು ಒಂದ್ ಸ್ಪೀಡ್ ಕೊಡ್ಬೇಕಂದ್ರೆ ಯಾಕೆ ವೈ ಡೈರೆಕ್ಟ್ ಸೆಲ್ಲಿಂಗ್ ಅಂಡ್ ದೆನ್ ವೈ ಮೋದಿ ಕೇರ್ ಮಾತ್ರನೇ. ಸೊ ಅದು ತಿಳ್ಕೊಳ್ಳೋಣ ನಾವು ಇವತ್ತಿನ ಸೆಷನ್ ಅಲ್ಲಿ ಟಾಕ್ ಶೋ ಮುಖಾಂತರ. ಒಂದ್ ಎಕ್ಸಾಂಪಲ್ ಮೂಲಕ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ನಿಮ್ಮನ್ನು. ಏನಪ್ಪಾ ಅಂದ್ರೆ, ಸೊ ಯಾವ್ದೇ ತರಹದ ನೀವು ಒಂದ್ ಪ್ಲೇಸ್ಗೆ ಹೋಗ್ತಾ ಇದ್ದೀರಾ ಅಥವಾ ಒಂದ್ ಡೆಸ್ಟಿನೇಷನ್ ಹೋಗ್ಬೇಕಂತ ಡಿಸೈಡ್ ಮಾಡಿರ್ತೀರಾ. ಫಾರ್ ಎಕ್ಸಾಂಪಲ್, ಇಲ್ಲಿ ಕರ್ನಾಟಕದಿಂದ ನೀವು ಡೆಲ್ಲಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದೀರಾ ಅಂತ ಅನ್ಕೊಳ್ಳಿ. ಬೈ ಫ್ಲೈಟ್ ನಾವು ಹೋಗ್ಬೇಕಾಗಿರುತ್ತೆ. ಓಕೆ, ಸೊ ಈ ಫ್ಲೈಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ನಮ್ಮ ಕರ್ನಾಟಕದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಕರ್ನಾಟಕದಿಂದ ಫ್ಲೈಟ್ ಸ್ಟಾರ್ಟ್ ಆಗ್ತದೆ, ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಸೊ ಅವಾಗ ಏನಪ್ಪಾ ಅಂದ್ರೆ, ಡೆಸ್ಟಿನೇಷನ್ ಡೆಫಿನೆಟ್ ಆಗಿ ಡೆಲ್ಲಿಗೆ ಹೋಗ್ಬೇಕಂತ ಫಿಕ್ಸ್ ಇರುತ್ತೆ. ಸೊ ಈ ಡೆಸ್ಟಿನೇಷನ್ ಹೋಗುವಂತಹ ಒಂದ್ ಸಿಚುವೇಶನ್ ಅಲ್ಲಿ ನಿಮ್ಮ ಫ್ಲೈಟ್ ಸ್ಟಾರ್ಟ್ ಆಗುತ್ತೆ ಬ್ಯಾಂಗ್ಳೂರಿಂದ.
ಸೊ ಸ್ಲೋಲಿ ಸ್ಟಾರ್ಟ್ ಆಗುತ್ತೆ ಫ್ಲೈಟ್, ರನ್ವೇ ನಲ್ಲಿ ಸ್ಲೋಲಿ ಹೋಗ್ತಾ ಇರುತ್ತೆ. ಸೊ ಅದೇ ತರಹ ನಮ್ಮ ಬಿಸ್ನೆಸ್ ಅಲ್ಲಿ, ಮೋದಿ ಕೇರ್ ಬಿಸ್ನೆಸ್ ಅಲ್ಲಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಲ್ಲಿ ಕೂಡ ನಮ್ಮ ಬಿಸ್ನೆಸ್ ಯಾವ ತರಹಪ್ಪ ಅಂದ್ರೆ ರನ್ವೇ ನಲ್ಲಿ ಸ್ಲೋಲಿ ಪರಿವರ್ತನ್ ಮೂಲಕ ಅಂಡ್ ಶುರುವಾತ್ ಮೂಲಕ ನಾವು ತಿಳ್ಕೊಳ್ತಾ ಇರ್ತೀವಿ ಯಾವ ತರ ನಮ್ಮ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ಬೇಕಂತ, ರೈಟ್? ಸೊ ನೆಕ್ಸ್ಟ್ ನಾವು ಒಂದ್ ಸ್ಪೀಡ್ ಅನ್ನು ಹಿಡ್ಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾವ ತರ ಒಂದ್ ಫ್ಲೈಟ್, ಸೊ ಅಲ್ಲಿ ಸ್ಕೈ ಮೇಲೆ, ಆಕಾಶದಲ್ಲಿ ಫ್ಲೈ ಆಗ್ಬೇಕಂದ್ರೆ ಯಾವ ತರ ಸ್ಪೀಡ್ ಅನ್ನು ರನ್ವೇ ನಲ್ಲೇ, ಅದೇ ಸೇಮ್ ಫ್ಲೈಟ್ ರನ್ವೇ ನಲ್ಲೇ ಸ್ಪೀಡ್ ಅನ್ನು ಹೆಚ್ಚಾಗಿ ಸ್ಪೀಡ್ ಅನ್ನು ಹಿಡ್ಕೋಬೇಕಾಗಿರುತ್ತೆ. ಸೊ ಅದೇ ತರಹ ನಾವು ನಮ್ಮ ಬಿಸ್ನೆಸ್ ಅಲ್ಲಿ ಒಂದ್ ಸ್ಪೀಡ್ ಅನ್ನು ಫ್ಲೈ ಆಗ್ಬೇಕು, ನಮ್ಮ ಉಡಾನ್ ಅನ್ನು ಸ್ಟಾರ್ಟ್ ಮಾಡ್ಬೇಕಂದ್ರೆ ಆಕಾಶನಲ್ಲಿ ನಾವು ಇಲ್ಲೇ ರನ್ವೇ ನಲ್ಲೇ ಸ್ಪೀಡ್ ಅನ್ನು ಇನ್ಕ್ರೀಸ್ ಮಾಡ್ಬೇಕಾಗಿರುತ್ತೆ. ಸೊ ರಫ್ತಾರ್ ಮುಖಾಂತರ. ಸೊ ಅದಕ್ಕಾಗಿ ಅದೇ ಫ್ಲೈಟ್ ಅನ್ನು ನಾವು ಸ್ಪೀಡ್ ಕೊಡ್ಬೇಕು. ಪರಿವರ್ತನ್ ಶುರುವಾತ್ ಜೊತೆ ನಮ್ಮ ಬಿಸ್ನೆಸ್ ಅನ್ನು ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು. ಕ್ವಿಕ್ ಆಗಿ, ಫಾಸ್ಟ್ ಆಗಿ ಅರ್ನಿಂಗ್ಸ್ ಚೆನ್ನಾಗಿ ಮಾಡ್ಕೋಬೇಕಂದ್ರೆ ನಾವು ರಫ್ತಾರ್ ಬಗ್ಗೆ ಸ್ವಲ್ಪ ವೈ ಡೈರೆಕ್ಟ್ಸ್ ಅಲ್ಲಿ ವೈ ಮೋದಿ ಕೇರ್ ಅಂತ ತಿಳ್ಕೊಬೇಕಾಗಿರೋದು ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಅಂಡ್ ಸೆಕೆಂಡ್ ಚಾಪ್ಟರ್ ಹೇಳಬಹುದು. ನಮ್ಮ ಸ್ಪೀಡ್ ಅಲ್ಲಿ ನಮ್ಮ ಈ ಸ್ಪೀಡ್ ಯಾವ ತರ ಹಿಡಿಬೇಕು ನಮ್ಮ ಬಿಸ್ನೆಸ್ ಅಲ್ಲಿ ಅಂತ ಈ ಚಾಪ್ಟರ್ ಅಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಚಾಪ್ಟರ್ ಇರುತ್ತೆ. ಸೊ ಬನ್ನಿ, ನಮ್ಮ ಜೊತೆ ನಮ್ಮ ಎಕ್ಸ್ಪರ್ಟ್ ಇದ್ದಾರೆ ಶ್ರೀಕಾಂತ್ ಅವರು. ಸೊ ನಮ್ಮ ಎಕ್ಸ್ಪರ್ಟ್ ಟ್ರೈನರ್ ಗೆ ಕರೆಯೋಣ. ಯಾವ ತರ ನಮ್ಮ ಬಿಸ್ನೆಸ್ ಅನ್ನು ಈ ವೈ ಡೈರೆಕ್ಟ್ಸ್ ಅಲ್ಲಿ, ವೈ ಮೋದಿಗೆ ನಮ್ಮ ಡಿಸಿಷನ್ ಕರೆಕ್ಟ್ ಇರ್ಬೇಕು ಅಂತ ತಿಳ್ಕೊಳ್ಳೋಣ ಒಂದ್ ಸ್ಟೆಪ್ಸ್ ಜೊತೆ. ಸೊ ಐ ಜಸ್ಟ್ ವುಡ್ ಲೈಕ್ ಟು ವೆಲ್ಕಮ್ ಶ್ರೀಕಾಂತ್. So please welcome on the screen. And yes, ನಮ್ಮ ಪಾರ್ಟಿಸಿಪೆಂಟ್ಸ್ ತುಂಬಾ ಜನ ಲೈವ್ ಆಗಿ ಬಂದಿದ್ದಾರೆ. ಸೊ ನಾವು ಇವತ್ತಿನ ಸೆಷನ್ ಅಲ್ಲಿ ಟಾಕ್ ಶೋ ಮುಖಾಂತರ ಡಿಸ್ಕಸ್ ಮಾಡೋಣ ಯಾಕೆ ಡೈರೆಕ್ಟ್ ಸೆಲ್ಲಿಂಗ್ ಅಂತ. ಥ್ಯಾಂಕ್ ಯು ಬಲ್ಕಿಸ್ ಅವರೇ, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ನಿಮಗೂ ಸಹ ಅಂಡ್ ಎಲ್ಲ ನನ್ನ ಸ್ನೇಹಿತರು, ಕರ್ನಾಟಕದ ಮೋದಿ ಕೇರ್ ಫ್ಯಾಮಿಲಿ ಯಾರೆಲ್ಲ ನೇರ ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ದಾರೆ, ಸೊ ಎಲ್ಲರಿಗೂ ಸಹ ನಮಸ್ಕಾರ ಹೇಳ್ತಾ ಇದ್ದೀನಿ. Thank you so much. Thank you so much for your time, valuable time. And ಏನಪ್ಪಾ ಅಂದ್ರೆ, ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಸೊ ನಾವು ಪರಿವರ್ತನ್ ಬಗ್ಗೆ ತಿಳ್ಕೊಂಡಿದ್ವಿ. ನಮ್ಮ ಮೋದಿ ಕೇರ್ ಅಲ್ಲಿ ಬಂದಿದ್ಮೇಲೆ, ಜಾಯ್ನ್ ಆಗಕ್ಕಿಂತ ಮುಂಚೆ, ಅದೇ ಮೋದಿ ಕೇರ್ ಜಾಯ್ನ್ ಆಗಿದ್ಮೇಲೆ ಯಾವ ತರಹ ನಮ್ಗೆ ಸಪೋರ್ಟ್ ಸಿಗುತ್ತೆ, ಇಲ್ಲಿ ಸಪೋರ್ಟ್ ಸಿಸ್ಟಮ್ ಅನ್ನು ಯುಟಿಲೈಸ್ ಮಾಡ್ಕೊಂಡು ನಮ್ಮ ಬಿಸ್ನೆಸ್ ಅಲ್ಲಿ ನಾವು ಇಂಪ್ರೂವ್ಮೆಂಟ್ ಸ್ಟಾರ್ಟ್ ಮಾಡಬಹುದಂತ. ಸೊ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಮ್ಮ ಬಿಸ್ನೆಸ್ ಅನ್ನು ಇವಾಗ ನಮ್ಗೆ ಗೊತ್ತಿದೆ ಇವಾಗ ಯಾವ ತರಹ ನಾನು ಇಲ್ಲಿ ಆಪರ್ಚುನಿಟಿಯನ್ನು ಯುಟಿಲೈಸ್ ಮಾಡ್ಕೊಂಡು ನಾನು ನೆಕ್ಸ್ಟ್ ಲೆವೆಲ್ ಹೋಗ್ಬಹುದಂತ. ನನ್ನ ಈ ಬಿಸ್ನೆಸ್ ಅಲ್ಲಿ ಯಾವ ತರ ಸ್ಪೀಡ್ ಅನ್ನು ಹೆಚ್ಚಾಗಿ ಅಥವಾ ಇನ್ಕ್ರೀಸ್ ಮಾಡ್ಬೇಕು, ಯಾವ ಸ್ಟೆಪ್ಸ್ ಇದೆ ಅಂತ ನಮ್ಗೆ ಹೇಳಿಕೊಡಿ ಇವತ್ತಿನ ಸೆಷನ್ ಅಲ್ಲಿ. ಸೊ ಒನ್ ಬೈ ಒನ್ ಸ್ಟೆಪ್ ಬಗ್ಗೆ ನಾವು ಮಾತಾಡೋಣ. ಸೊ ನಿಮ್ಮ ಪ್ರಕಾರ ಏನ್ ಅನ್ಸುತ್ತೆ ಶ್ರೀಕಾಂತ್ ಅವರೇ, ಯಾಕಪ್ಪ ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಫಸ್ಟ್ ಸ್ಟೆಪ್ ಅಂತ ಹೇಳಿದ ತಕ್ಷಣ ನಿಮ್ಮ ಮೈಂಡ್ ಅಲ್ಲಿ ಯಾವ ಸ್ಟೆಪ್ ಬರುತ್ತೆ? ಬಲ್ಕಿ ಸರ್, ನೀವೊಂದು ಎಕ್ಸಾಂಪಲ್ ಕೊಡ್ತಾ ಇದ್ರಿ, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ. ಆಕ್ಚುಲಿ ಡೆಸ್ಟಿನೇಷನ್ ಒಂದು ರೆಡಿ ಮಾಡ್ಕೋಬೇಕು. ನನ್ನ ಪ್ರಕಾರ ಐ ಥಿಂಕ್ ನೋಡ್ತಿರುವಂತಹ ನನ್ನ ಎಲ್ಲಾ ಕನ್ಸಲ್ಟೆಂಟ್ ನ ಡೆಸ್ಟಿನೇಷನ್ ಬಂದು ಒಂದು ಟು ಗೆಟ್ ದಿ ಎಕ್ಸ್ಟ್ರಾ ಇನ್ಕಮ್, ರೈಟ್? ಅಡಿಷನಲ್ ಇನ್ಕಮ್, ಆದಾಯ ಪಡಿಬೇಕು, ಲೈಫ್ ಸ್ಟೈಲ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕು, ಡ್ರೀಮ್ಸ್ ಅನ್ನ ನಾನು ಸೊ ಆದಷ್ಟು ನಾನು ಅದನ್ನ ರಿಯಾಲಿಟಿಗೆ ನಾನು ತರಬೇಕಾಗತ್ತೆ, ಅಚೀವ್ ಮಾಡ್ಕೋಬೇಕಾಗತ್ತೆ. ಐ ನೀಡ್ ಟು ಫೈಂಡ್ ಎ ಸಕ್ಸಸ್. ಇದು ಡೆಸ್ಟಿನೇಷನ್ ಆದ್ರೆ ಐ ಥಿಂಕ್ ಇವರ್ ಗಿವಿಂಗ್ ಎಕ್ಸಾಂಪಲ್, ರನ್ವೇ ನಾನು ಕ್ಲಿಯರ್ ಮಾಡ್ಕೋಬೇಕು. ನಥಿಂಗ್ ಬಟ್ ನನ್ನ ಮೈಂಡ್ ಅಲ್ಲಿ ಇರುವಂತಹ ಥಾಟ್ಸ್ ಅನ್ನ ನಾನು ಕ್ಲಿಯರ್ ಮಾಡ್ಕೋಬೇಕು. ಯಾವುದೇ ಕ್ಲಟರ್ ಇರಬಾರ್ದು, ಸ್ಪೀಡ್ ಬ್ರೇಕರ್ಸ್ ಇರಬಾರ್ದು. ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ ಆಕ್ಚುಲಿ ಎಷ್ಟು ಸೆನ್ಸಿಟಿವ್ ಒಂದು ಫ್ಲೈಟ್ ಟೇಕ್ ಆಫ್ ಆಗ್ಬೇಕು ಅಂದ್ರೆ. ಸೊ ಸ್ಪೀಡ್ ಆಗಿ ಅದು ಮೇಂಟೈನ್ ಮಾಡಬೇಕು. ಆ ಸ್ಪೀಡ್ ಮೇಂಟೈನ್ ಮಾಡ್ಬೇಕು ಅಂದ್ರೆ ಮೊದಲನೇದಾಗಿ ನಾವು ಮಾಡ್ಬೇಕಾಗಿರೋದು, ಸೊ ಈ ಸಿಸ್ಟಮ್ ಅಲ್ಲಿ, ಎಸ್ಪೆಷಲಿ ಡೈರೆಕ್ಟ್ ಸೆಲ್ಲಿಂಗ್ ಸಿಸ್ಟಮ್ ಅಲ್ಲಿ ಅಥವಾ ಈ ಒಂದು ಪಾತ್ ಏನಿದೆ, ನಿಮ್ಮ ಮೈಂಡ್ ಅಲ್ಲಿ ಇರುವಂತಹ ಡೌಟ್ಸ್ ಅನ್ನ ತೆಗೆದಾಕ್ಬೇಕು, ರೈಟ್? ದಟ್ ಈಸ್ ನಥಿಂಗ್ ಬಟ್ ಸ್ಪೀಡ್ ಬ್ರೇಕರ್. ಸೊ ಡೌಟ್ಸ್ ಅಲ್ಲಿ ಇಟ್ಕೊಂಡು ನಾನು ಓಡ್ಸಕ್ ಹೋದ್ರೆ ಸೊ ವ್ಯತ್ಯಾಸ ಆಗತ್ತೆ, ಆಕ್ಸಿಡೆಂಟ್ ಆಗ್ಬಹುದು ಅಂಡ್ ಐ ಫೇಲ್. ಅದಕ್ಕೋಸ್ಕರ ನಾನು ಇಲ್ಲಿ ಫಸ್ಟ್ ಪಾಯಿಂಟ್ ಬಲ್ಕಿಸ್ ಅವರೇ ಹೇಳೋದು ನನ್ನ ಎಲ್ಲಾ ಸ್ನೇಹಿತರಿಗೂ, ರಿಮೂವ್ ಯುವರ್ ಕ್ಲಟರ್ಸ್. ನಿಮ್ಮ ತಲೆಯಲ್ಲಿರುವಂತಹ ಡೌಟ್ಸ್ ಕ್ಲಿಯರ್ ಆಗಿ ತೆಗೆದಾಕ್ಬಿಡ್ಬೇಕಾಗತ್ತೆ. ರನ್ವೇ ನೀಟಾಗಿ ಇಟ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಹೆಲ್ಪ್ ಆಗುತ್ತೆ. ಖಂಡಿತ ನಾವು ಚರ್ಚೆ ಮಾಡೋಣ ಬಲ್ಕಿಸ್ ಅವರೇ. ಓಕೆ, ಡೈರೆಕ್ಟ್ ಸೆಲ್ಲಿಂಗ್ಗೆ ಈ ರನ್ವೇನೇ ಯಾಕೆ ಸೆಲೆಕ್ಟ್ ಮಾಡ್ಕೋಬೇಕು ಜನ ಅಂತ ನಾನು ಹೇಳ್ತೀನಿ. ಬಟ್ ಬಿಫೋರ್ ದಟ್ ಲೆಟ್ ಅಸ್ ಮೇಕ್ ಶೂರ್, ಎಲ್ಲರಿಗೂ ಸಹ ನೀವು ಕೇಳ್ಬೋದು ಚಾಟ್ ಅಲ್ಲಿ, ಡೆಸ್ಟಿನೇಷನ್ ರೆಡಿ ಆಗಿದೆಯಾ ಅಂತ ಕೇಳ್ಬಿಡಿ ಒಂದ್ಸಲ. ನಥಿಂಗ್ ಬಟ್ ಅವ್ರದ್ದು ಡೆಸ್ಟಿನೇಷನ್ ಏನಿದೆ. ಎಸ್, ಡೆಫಿನೆಟ್ ಆಗಿ ಶ್ರೀಕಾಂತ್ ಅವರೇ, ಸೊ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಅನ್ನು ಕೊಟ್ಟಿದ್ದೀರಾ ಈ ಸೆಷನ್ಗೆ.
ಸೊ ಏನಪ್ಪಾ ಅಂದ್ರೆ ನಮ್ಮ ಸ್ನೇಹಿತರು ಯಾರ್ಯಾರು ಲೈವ್ ಆಗಿ ಜಾಯಿನ್ ಆಗಿದ್ದೀರಾ, ಸೊ ಅವ್ರೆಲ್ಲರಿಗೆ ನಾನು ಕೇಳಕ್ ಇಷ್ಟ ಪಡ್ತಾ ಇದ್ದೀನಿ. ಸೊ ನಿಮ್ಮ ಡೆಸ್ಟಿನೇಷನ್ ಏನ್ ಫಿಕ್ಸ್ ಮಾಡಿ ಬಂದಿದ್ದೀರಾ, ಇಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಯಾಕೆ ಚೂಸ್ ಮಾಡ್ಕೊಂಡ್ ಬಂದಿದ್ದೀರಾ ನೀವು, ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಅನ್ನು ಚೂಸ್ ಮಾಡ್ತಾ ಇರುವಾಗ ಸೊ ವೈ ಮೋದಿ ಕೇರ್, ಸೊ ಯಾವ ಡೆಸ್ಟಿನೇಷನ್ ಅನ್ನು ನೀವು ಮೈಂಡ್ ಅಲ್ಲಿ ಇಟ್ಕೊಂಡು ಬಂದು ಇಲ್ಲಿ ಜಾಯಿನ್ ಆಗಿದ್ದೀರಾ ಅಂತ ನೀವು ನಮ್ಮ ಲೈವ್ ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಬಹುದು. ಸೊ ಅಲ್ಲಿವರೆಗೆ ನಾವು ಮತ್ತೆ ಶ್ರೀಕಾಂತ್ ಅವ್ರಿಗೆ ಕ್ವಶನ್ಸ್ ಅನ್ನು ಕೇಳೋಣ, ತಿಳ್ಕೊಳ್ಳೋಣ ಯಾವ ತರಹ ನಾವು ನಮ್ಮ ಡಿಸಿಷನ್ ಸರಿಯಾಗಿದೆ ಅಥವಾ ಇಲ್ಲ ಅಂತ. ಸೊ ಎಸ್ ಶ್ರೀಕಾಂತ್ ಅವರೇ, ಸೊ ಅಕಾರ್ಡಿಂಗ್ ಟು ಯು, ಸೊ ನಮ್ಮ ಈ ಡೈರೆಕ್ಟ್ ಸೆಲ್ಲಿಂಗ್ ಕಾನ್ಸೆಪ್ಟ್ ಏನಿದೆ, ಸೊ ಯಾವ ತರ ಈ ಕಾನ್ಸೆಪ್ಟ್ ಇದೆ, ನಾವು ಇದು ಫುಲ್ ಟೈಮ್ ಆಗಿ ತಗೋಬೇಕಾಗಿದೆನಾ, ಅಥವಾ ಮಾಮೂಲಿ ಜಾಬ್ ನಾವು ಹೇಗ್ ಮಾಡ್ತೀವಿ 9 to 10 9 to 5, ಸೊ ಈ ತರ ನಾವು ಚೂಸ್ ಮಾಡ್ಬೇಕಾಗಿದೆನಾ, ಅಥವಾ ನಾವು ಪಾರ್ಟ್ ಟೈಮ್ ಆಗಿನೂ ಚೂಸ್ ಮಾಡ್ಕೋಬಹುದು. ಸೊ ವಾಟ್ ಇಸ್ ದ ಫಸ್ಟ್ ಸ್ಟೆಪ್ ಅಂತ ನಾವು ತಿಳ್ಕೊಳಕ್ ಇಷ್ಟ ಪಡ್ತಾ ಇದ್ವಿ ಶ್ರೀಕಾಂತ್ ಅವರು. ಯಾ, ಸೊ ಒನ್ಸ್ ಅಗೇನ್ 2 ಥಿಂಗ್ಸ್ ಇಲ್ಲಿ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಬಲ್ಕಿಸ್ ಅವರೇ. ಒಂದು, ಐ ಆಮ್ ಪ್ರಟಿ ಶೂರ್, ಐ ಥಿಂಕ್ ನನ್ನ ಮೋದಿ ಕೇರ್ ಸಿಸ್ಟಮ್ ಅಲ್ಲಿ ಅಥವಾ ಈ ಒಂದು ನನ್ನ ಫ್ಯಾಮಿಲಿಯಲ್ಲಿ ಏನಿದ್ದಾರೆ ಈ ಕಾರ್ಯಕ್ರಮ ನೋಡ್ತಿರೋರು, ದೇ ಆರ್ ಫ್ರಮ್ ದಿ ಡಿಫರೆಂಟ್ ಬ್ಯಾಕ್ ಗ್ರೌಂಡ್, ರೈಟ್? ಐ ಥಿಂಕ್ ಯು ಕ್ಯಾನ್ ಸಿ ಯೂಟ್ಯೂಬ್ ಲೈವ್ ಅಲ್ಲಿ ನೋಡ್ತಿರುವಂತವ್ರು ಕೆಲವರು ತುಂಬಾ ಅಗ್ರಿಕಲ್ಚರಿಸ್ಟ್ ಇದ್ದಾರೆ, ಕೆಲವರು ಟೀಚರ್ಸ್ ಇದ್ದಾರೆ, ಮೇ ಬಿ ಇಂಜಿನಿಯರ್ಸ್ ಇರ್ಬೋದು, ಓಕೆ, ಕೆಲವರು ಡಾಕ್ಟರ್ಸು ಕೂಡ ಇದನ್ನ ನೋಡ್ತಿರ್ಬೋದು, ಕೆಲವರು ಲೈಕ್ ಹೌಸ್ ವೈಫ್ಸ್ ಇರ್ಬೋದು, ಕೆಲವರು ಯಂಗ್ಸ್ಟರ್ಸ್ ಇರ್ಬೋದು. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು, ನಾವು ಒಬ್ಬೊಬ್ರು ಸಹ ಇವತ್ತು ಒಂದೊಂದು ಬ್ಯಾಕ್ ಗ್ರೌಂಡ್ ನಿಂದ ಬರ್ತಾ ಇದೀವಿ, ಒಬ್ಬೊಬ್ರಿಗೂ ಒಂದೊಂದು ಜಾಬ್ ಮಾಡೋದಕ್ಕೆ ಇರಬಹುದು, ರೈಟ್? ಅರ್ನಿಂಗ್ ಅಂತ ಹೇಳ್ಬಿಟ್ಟು ಫಾರ್ ಲೈಫ್, ಲಿವಿಂಗ್ ದ ಲೈಫ್ ಅಂತ ಹೇಳ್ಬಿಟ್ಟು ನಾನು ಅರ್ನಿಂಗ್ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿ ಇಫ್ ಯು ಲುಕ್ ಅಟ್ ದಿ ಒಂದು ನನ್ನ ಲೈಫ್ ಅನ್ನ ಲೀಡ್ ಮಾಡೋದಕ್ಕೆ, ಪ್ಲಸ್ ಎಲ್ಲರಿಗೂ ಆಸೆ ಇರುತ್ತೆ ತುಂಬಾ ಚೆನ್ನಾಗಿ ಲೈಫ್ ಲೀಡ್ ಮಾಡ್ಬೇಕು ಅಂತ. ಸೊ ಸಡನ್ ಪೀಪಲ್ ಸೇ ಲ್ಯಾವಿಶ್ ಲೈಫ್, ಲಕ್ಸುರಿ ಲೈಫ್, ಅದ್ರ ಜೊತೆಗೆ ಈವನ್ ದಾನ ಧರ್ಮ ಮಾಡ್ಬೇಕಾಗತ್ತೆ, ಅದು ಮಾಡ್ಬೇಕಾಗತ್ತೆ, ಇದು ಮಾಡ್ಬೇಕಾಗತ್ತೆ, ಸಾಕಷ್ಟು ಡ್ರೀಮ್ಸ್ ಇಟ್ಕೊಳ್ತಾರೆ. ಬಟ್ ಮೈ ಕ್ವಶನ್ ಈಸ್, ನಾನಿಲ್ಲಿ ಯೋಚನೆ ಮಾಡ್ಬೇಕಾಗಿರೋದು ಮೊದಲನೇ ಥಿಂಗ್, ನಾನು ದುಡಿತಿರುವಂತಹ ದಾರಿ ಏನಿದೆ, ನನ್ನ ಜಾಬ್ ಏನಿದೆ, ನನ್ನ ವೃತ್ತಿ ಏನಿದೆ, ನನಗೆ ಅಷ್ಟು ಆದಾಯ ತಂದು ಕೊಡ್ತಾ ಇದೆಯಾ ಅಂತ. ಆಮ್ ಐ ಗೆಟಿಂಗ್ ದ ಇನ್ಕಮ್? ನನಗೆ ಅಷ್ಟು ಇನ್ಕಮ್ ಬರ್ತಾ ಇದೆಯಾ ನನ್ನ ರೂಟ್ ಅಲ್ಲಿ? ಒನ್ ರೂಟ್, ಐ ಥಿಂಕ್ ಮೋಸ್ಟ್ ಆಫ್ ಅಸ್ ವಿ ಹ್ಯಾವ್ ಎ ಒನ್ ರೂಟ್. ಸೊ ಒಂದು ಜಾಬ್ ಮಾಡ್ತೀನಿ, ನನಗೆ ಅದರಲ್ಲೇ ಇನ್ಕಮ್ ಬರಬೇಕು, ಅದರಲ್ಲೇ ನನ್ನ ಎಕ್ಸ್ಪೆನ್ಸ್ ಎಲ್ಲ ನಾನು ನೋಡ್ಕೋಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಅದ್ರ ಜೊತೆಗೆ ಬೇರೆ ಮಕ್ಕಳಿಗೆ ಸೊ ಚಿಲ್ಡ್ರನ್ಸ್ ಎಜುಕೇಶನ್ ಆಗಿರಬಹುದು, ಟ್ರೀಟ್ಮೆಂಟ್ ಆಗಿರಬಹುದು, ಎಲ್ಲದಕ್ಕೂ ಒಂದ್ರ ಮೇಲೆ ಡಿಪೆಂಡೆನ್ಸಿ. ಬಟ್ ಈಗ ಪಾಯಿಂಟ್ ಏನ್ ಹೇಳ್ತಾ ಇದ್ದೀನಿ, ಓಕೆ, ಮೋಸ್ಟ್ ಆಫ್ ದ ಸರ್ವೆ ಸೇಸ್ ದಟ್ ಒನ್ ವೇ ಆಫ್ ಇನ್ಕಮ್ ಇಟ್ ಈಸ್ ನಾಟ್ ಸಫಿಶಿಯಂಟ್. ಒಂದು ದಾರಿ ಮೇಲೆ ಅಥವಾ ಒಂದು ಲೈನ್ ಅಲ್ಲಿ ನಾನು ಡಿಪೆಂಡೆನ್ಸಿ ಆಗಿರೋದು, ಇಟ್ ಈಸ್ ನಾಟ್ ಸೋ ಸೇಫ್ ಫಾರ್ ಫ್ಯೂಚರ್ ಪರ್ಸ್ಪೆಕ್ಟ್. ಇದು ಆಲ್ರೆಡಿ ಕೆಲವರಿಗೆ ಅರ್ಥ ಆಗಿದೆ, ಬಟ್ ಇನ್ನೂ ಸಹ ತುಂಬಾ ಜನ ಅರ್ಥ ಮಾಡ್ಕೊಳ್ತಾ ಇದ್ರೆ. ಅಂಡ್ ಈ ಪ್ಯಾಂಡಿಮಿಕ್ ಅಲ್ಲಿ ತುಂಬಾ ಜನಕ್ಕೆ ಅರ್ಥ ಆಗಿದೆ. ಯು ನೋ ದಟ್, ಐ ಥಿಂಕ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು, ಐ ಥಿಂಕ್ ತುಂಬಾ ಜನಕ್ಕೆ ಅರ್ಥ ಆಗಿರಬಹುದು ಕೂಡ. ಯಾಕೆಂದ್ರೆ ನಾನು ಫಿಸಿಕಲ್ ಪ್ರೆಸೆನ್ಸ್ ಅಲ್ಲಿ, ಓಕೆ, ಜಾಬ್ ಮಾಡಿದ್ರೆ ಮಾತ್ರ ನನಗೆ ಸಂಬಳ ಬರುತ್ತೆ, ಅಥವಾ ಡೈಲಿ ವೇಜಸ್ ಅಲ್ಲಿ ನನಗೆ ದುಡ್ಕೋಬೇಕಾಗತ್ತೆ, ಬಟ್ ಅದರ್ವೈಸ್ ನನಗೆ ಇನ್ಕಮ್ ಇಲ್ಲ. ಇಲ್ಲಿ ನಾನು ಯೋಚನೆ ಮಾಡ್ಬೇಕಾಗಿರೋದು ಬಲ್ಕಿಸೋರೆ, ಈಗ ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ ಪಾಯಿಂಟ್. ಎವ್ರಿಬಡಿ, ನಿನ್ನ ಬ್ಯಾಕ್ ಗ್ರೌಂಡ್ ಏನೇ ಆಗಿರ್ಲಿ, ನಿನ್ನ ಜಾಬ್ ಏನೇ ಆಗಿರ್ಲಿ, ನಿನ್ನ ವೃತ್ತಿ ಏನೇ ಆಗಿರ್ಲಿ, ಸೊ ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್ ಅನ್ನುವಂತಹ ಪದವನ್ನ ಇಲ್ಲಿ ಬಳಸ್ತೀನಿ, ಪ್ಯಾಸಿವ್. ಸೊ ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್ ನೀನು ಯೋಚನೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ನಾವು ಅನ್ಕೊಂಡ ಲೈಫ್ ಅನ್ನ ಲೀಡ್ ಮಾಡೋದು ಕಷ್ಟ ಆಗುತ್ತೆ. ಸೊ ವಾಟ್ ಈಸ್ ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್? ನನ್ನ ಪ್ರೆಸೆನ್ಸ್ ಇಲ್ಲ ಅಂದ್ರೂ ಕೂಡ, ಒಂದು ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಿದ್ರೆ, ನನ್ನ ಪ್ರೆಸೆನ್ಸ್ ಇಲ್ಲ ಅಂದ್ರೂ ಕೂಡ ನನ್ನ ಅಕೌಂಟ್ಗೆ ದುಡ್ಡು ಬರಬೇಕು. ಸೊ ಬಲ್ಕಿಸ್ ನೀವೇನೋ ಪ್ರಾಬ್ಲಿ ಬೆಂಗಳೂರಲ್ಲಿ ಇದ್ದೀರಾ, ಒಂದ್ ಒಳ್ಳೆ ಅಪಾರ್ಟ್ಮೆಂಟ್ ಏನೋ ಕಟ್ಟದಂಗಿದ್ದೀರಾ, ಬಾಡಿಗೆ ಕೊಟ್ಟಿದ್ದೀರಾ, ನಿಮಗೆ ಪ್ಯಾಸಿವ್ ಇನ್ಕಮ್ ಬರ್ತಾ ಇದೆ, ನೋ ಪ್ರಾಬ್ಲಮ್. ಬಟ್ ನಮ್ಮಂತ ಮಿಡಿಲ್ ಕ್ಲಾಸ್ ಪೀಪಲ್ಗೆ ಎಲ್ಲಿಂದ ಪ್ಯಾಸಿವ್ ಇನ್ಕಮ್ ಬರುತ್ತೆ? ಒಳ್ಳೆ ರೆಂಟ್ ಕೊಟ್ಬಿಟ್ಟಿದ್ದೀರಾ ಅಥವಾ ಇನ್ನೇನೋ ವ್ಯವಸ್ಥೆ ಮಾಡ್ಕೊಳ್ತೀರಾ, ಬಟ್ ನನ್ನ ಸ್ನೇಹಿತರು ನಾನು ಸೇರಿಸಿ, ಬಟ್ ನಮ್ಗೆ ಪ್ಯಾಸಿವ್ ಇನ್ಕಮ್ ಇಲ್ಲ, ನಮ್ಗೆ ಜಾಬ್ ಮಾಡಿದ್ರೆ ದುಡ್ಡು ಬರುತ್ತೆ. ಸೊ ಈ ರೀತಿ ಸಂದರ್ಭದಲ್ಲಿ, ಸೊ ಫಸ್ಟ್ ಪಾಯಿಂಟ್ ಏನಕ್ಕೆ ಹೇಳ್ತಾ ಇದ್ದೀನಿ ಇಲ್ಲಿ, ಸೊ ಎಲ್ಲಾರು ಯೋಚನೆ ಮಾಡ್ಬೇಕು ಪ್ಯಾಸಿವ್ ಇನ್ಕಮ್ಗೋಸ್ಕರ. ಅದರಲ್ಲಿ ಒಂದು ಒಳ್ಳೆ ಪಾತ್ ಅಂದ್ರೆ, ಒಳ್ಳೆ ರೂಟ್ ಅಂದ್ರೆ ಡೈರೆಕ್ಟ್ ಸೆಲ್ಲಿಂಗ್. ಯಾಕೆ ಅಂತ ನಾನು ಮುಂದಿನ ಪಾಯಿಂಟ್ಸ್ ಅಲ್ಲಿ ಹೇಳ್ತೀನಿ. ಸೊ ಫಸ್ಟ್ ಎಲ್ಲರಿಗೂ ಕ್ಲಿಯರ್ ಆಗಿರಬಹುದು. ಐ ಥಿಂಕ್ ಏನ್ ಹೇಳ್ತೀರಾ, ನಾನು ಹೇಳಿದ ಪಾಯಿಂಟ್ ಏನಾದ್ರು ಕ್ಲಿಯರ್ ಆಯ್ತಾ ಅಂತ ಬಲ್ಕಿಸೋರೆ? ಲೈಕ್ ನೀವೇನಾದ್ರು ಆಡ್ ಮಾಡ್ತೀರಾ ಇದಕ್ಕೆ? ಇಲ್ಲ, ಕರೆಕ್ಟ್ ಆಗಿ ಹೇಳಿದೀರಾ ಶ್ರೀಕಾಂತ್ ಅವ್ರೆ. ಸೊ ಏನೋ ನನ್ ಮೇಲೆ ಅಂತ ಹಾಕ್ಬಿಟ್ಟಿದೆ, ನಾನು ಬಾಡಿಗೆ ಕೊಡ್ತಿದ್ದೀನಿ ಅದು ಇದು ಅಂತ. ಸೊ ನೀವು ಕೂಡ ಕೊಟ್ಟಿರೋ ಹೊಲ ಗದ್ದೆಗಳು ತುಂಬಾ ಜಾಸ್ತಿ ಇದೆ ನಮ್ಮ ಶ್ರೀಕಾಂತ್ ಅವ್ರಿಗೂ ಕೂಡ, ತುಂಬಾ ಶ್ರೀಮಂತರವರು ಶ್ರೀಕಾಂತ್ ಅವರು.
ಸೊ ಬಟ್ ಎಸ್ ಡೆಫಿನೆಟ್ ಆಗಿ ನೀವು ಹೇಳಿರೋದು ಪಾಯಿಂಟ್ ತುಂಬಾ ಕರೆಕ್ಟ್ ಆಗಿದೆ ಶ್ರೀಕಾಂತ್ ಅವರೇ. ಒಂದೇ ಆಕ್ಟಿವ್ ಸೋರ್ಸ್ ಆಫ್ ಇನ್ಕಮ್ ಇರುವಾಗ, ಸೊ ನೋಡಿ ಇವಾಗ ಪ್ಯಾಂಡಮಿಕ್ ಸಿಚುವೇಶನ್ ನೀವು ಕರೆಕ್ಟ್ ಆಗಿ ಹೇಳಿದೀರಾ. ಸೊ ತುಂಬಾ ಜನರು ಜಾಬ್ಲೆಸ್ ಆಗ್ಬಿಟ್ಟಿದ್ದಾರೆ. ಸೋ ಮೆನಿ ಕಂಪನೀಸ್ ಇಂದ ಎಂಪ್ಲಾಯೀಸ್ ಅನ್ನು ಇವತ್ತು ಸ್ಯಾಕ್ ಮಾಡ್ತಾ ಇದ್ದಾರೆ. ಅಂಡ್ ಸ್ಯಾಕ್ ಮಾಡಿಲ್ಲ ಅಂದ್ರೆ ಕೂಡ ಏನಪ್ಪಾ ಅಂದ್ರೆ ಸ್ಯಾಲ್ರಿನಲ್ಲಿ ಅರ್ಧ ಸ್ಯಾಲ್ರಿ ಕೂಡ ಸಿಗ್ತಾ ಇಲ್ಲ ಸರಿಯಾಗಿ. ಸೊ ಈ ತರ ಸಿಚುವೇಶನ್ ಆಗ್ತಾ ಇದೆ. ಸೊ ಒಂದೇ ಇನ್ಕಮ್ ಅಲ್ಲಿ ಡಿಪೆಂಡೆನ್ಸ್ ಇರುವಾಗ ಟೆನ್ಷನ್ಸ್ ಕೂಡ, ಸ್ಟ್ರೆಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ ಮೈಂಡ್ ಅಲ್ಲಿ. ಹೆಲ್ತ್ ಕೂಡ ಸಂವೇರ್ ಇಂಡೈರೆಕ್ಟ್ ಆಗಿ ಹೆಲ್ತ್ ಮೇಲೆ ಕೂಡ ಇದು ಪರಿಣಾಮ ಬೀಳುತ್ತೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಸೊ ಅದಕ್ಕಾಗಿ ಪ್ಯಾಸಿವ್ ಇನ್ಕಮ್ ಡೆಫಿನೆಟ್ಲಿ ಇರ್ಲೇಬೇಕು ಶ್ರೀಕಾಂತ್ ಅವರೇ. ಸೊ ನಾವು ಕೂಡ ಇವಾಗ ಯೋಚನೆ ಮಾಡ್ಬೇಕಾಗಿರುತ್ತೆ ಪ್ಯಾಸಿವ್ ಇನ್ಕಮ್ ಯಾವ ತರ ನಾವು ಸಂಪಾದನೆ ಮಾಡ್ಬೇಕಂತ. ಬಟ್ ನೀವೊಂದು ಪಾಯಿಂಟ್ ಹೇಳಿದ್ರಿ ಬಲ್ಕಿಸ್ವರೇ, ಓಕೆ ನಿಮಗೆ ಹೊಲಾಗದ್ದೆ ಚೆನ್ನಾಗಿದೆ, ಯು ನೋ ವಾಟ್, ಐ ಥಿಂಕ್ ರೈತರಿಗೆ ಇರುವಷ್ಟು ರಿಸ್ಕ್ ಇನ್ಯಾರಿಗೂ ಇಲ್ಲ. ದ ಸೆಕೆಂಡ್ ಪಾಯಿಂಟ್ ಐ ವುಡ್ ಲೈಕ್ ಟು ಕನೆಕ್ಟ್, ಓಕೆ ನೀವೇನೇ ಮಾಡಿ ಇವತ್ತು ಪ್ಯಾಸಿವ್ ಇನ್ಕಮ್ ತಗೊಳ್ಳೋದಕ್ಕೆ ತುಂಬಾ ದಾರಿ ಇದಾವೆ. ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಐ ಥಿಂಕ್ ಯಾರಾದ್ರೂ ಕೇಳ್ತಾ ಇದ್ರೆ ಮಾಡ್ಕೊಳ್ಳಿ. ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಕೆಲವರು, ಅದರಲ್ಲಿ ಇನ್ಕಮ್ ಬರುತ್ತೆ. ಕೆಲವರು ಮನೆಗಳನ್ನ ಕಟ್ಬಿಟ್ಟು ರೆಂಟ್ ಕೊಡ್ತಾರೆ. ಕೆಲವರು ಪ್ರಾಬ್ಲಿ ಬಡ್ಡಿಗೆ ಬಿಡ್ತಾರೆ, ದೇ ಗಿವ್ ಇಟ್ ಫಾರ್ ಫೈನಾನ್ಸ್. ಕೆಲವರು ಯೂಟ್ಯೂಬರ್ಸ್ ಇದಾರೆ, ಓಕೆ ಇವ್ರಿಗೆಲ್ಲ ರಾಯಲ್ ಇನ್ಕಮ್ ಬರುತ್ತೆ. ಅಂದ್ರೆ ಕೂತ್ಕೊಂಡ್ರೆ ಅವರ ವಿಡಿಯೋಸ್ಗೆ ಅಥವಾ ಅವರ CD ಕ್ರಿಯೇಟ್ ಮಾಡಿರೋದು, ಕಾಂಟೆಂಟ್ ಕ್ರಿಯೇಟ್ ಮಾಡಿರೋದಕ್ಕೆಲ್ಲ ಇನ್ಕಮ್ ಬರುತ್ತೆ. ಬಟ್ ಎಲ್ಲಾರು ಇದೇ ಸ್ಟ್ರೀಮ್ ಅಲ್ಲಿ ಹೋಗಕ್ಕಾಗಲ್ಲ. ಓಕೆ ಎಷ್ಟು ಜನ ಸಿಂಗರ್ಸ್ ಕ್ರಿಯೇಟ್ ಮಾಡಕ್ಕಾಗತ್ತೆ, ಎಷ್ಟು ಜನ ಸಿಂಗರ್ಸ್ ಆಗ್ಬಹುದು, ಎಷ್ಟು ಜನ ಯೂಟ್ಯೂಬರ್ಸ್ ಆಗ್ಬಹುದು, ಎಷ್ಟು ಜನ ಅಪಾರ್ಟ್ಮೆಂಟ್ ಕಟ್ಟೋದಕ್ಕೆ ಸಾಧ್ಯ ಆಗತ್ತೆ. ಬಟ್ ಥಿಂಕ್ ಮಾಡ್ಬೇಕಾಗಿರೋದು, ಇವತ್ತು ಸ್ಟಾಕ್ಸ್ ಅಲ್ಲಿ ಹಾಕಿದ ದುಡ್ಡು ಅದೊಂಥರ ಲಾಟ್ರಿ ಇದ್ದಂಗೆ. ಅಂದ್ರೆ ಬಂದ್ರು ಬರ್ಬೋದು ಎಕ್ಸ್ಟ್ರಾ, ಇಲ್ಲ ಕಳ್ಕೊಳ್ಬಹುದು ನಾವು. ಓಕೆ ಅದೇ ರೀತಿ ಈವನ್ ಮನೆ ಮೇಲೆ ಹಾಕಿದ್ದು ಕೂಡ. ಸೊ ವಿ ಡೋಂಟ್ ನೋ ಲೈಕ್ ಯಾವಾಗ ನ್ಯಾಚುರಲ್ ಕೆಲಾಮಿಟಿ ಅರೈಸ್ ಆಗ್ಬಹುದು, ಏನಾಗ್ಬಹುದು ಅಂತ. ಸೊ ದಟ್ ಈಸ್ ಅಗೇನ್ ರಿಸ್ಕ್. ಎರಡನೇ ಪಾಯಿಂಟ್ ನಾವು ಯೋಚನೆ ಮಾಡ್ಬೇಕಾಗಿರೋದು ನನ್ನ ಸ್ನೇಹಿತರಿಗೆ, ನೀವು ಯಾಕೆ ಡೈರೆಕ್ಟ್ ಸೆಲ್ಲಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಐ ಆಮ್ ಟೆಲಿಂಗ್ ಯು ಇಟ್ ಈಸ್ ಕಾನ್ಸೆಪ್ಟ್ ಆಫ್ ರಿಸ್ಕ್ ಫ್ರೀ ಬಿಸ್ನೆಸ್ ಅಂತ ಹೇಳ್ತೀನಿ ಬಲ್ಕಿಸೋದೆ. ಓಕೆ ಇವತ್ತು ನನ್ನ ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ಅಗ್ರಿಕಲ್ಚರ್ ಇರಬಹುದು, ಬಟ್ ಯು ಡೋಂಟ್ ನೋ ನನಗೆ ಆದಾಯಕ್ಕಿಂತ ಜಾಸ್ತಿ ಅದರ ಮೇಲೆ ಇನ್ವೆಸ್ಟ್ಮೆಂಟ್ ಹೋಗುತ್ತೆ. ಇಲ್ಲಿ ಜನ ಯೋಚನೆ ಮಾಡ್ಬೇಕಾಗಿರೋದು, ಸೊ ನನಗೆ ಸಾಧ್ಯವಾದಷ್ಟು ಇನ್ವೆಸ್ಟ್ಮೆಂಟ್ ಕಡಿಮೆ ಇರಬೇಕು. ಲೋ ಇನ್ವೆಸ್ಟ್ಮೆಂಟ್ ಹೈ ಪ್ರಾಫಿಟ್, ದಟ್ ಈಸ್ ಆಲ್ವೇಸ್ ಹೆಲ್ದಿ. ಸೊ ನನ್ನ ಸ್ನೇಹಿತರು ಕೂಡ ಯೂಟ್ಯೂಬ್ ಚಾಟ್ ಅಲ್ಲಿ ಐ ಥಿಂಕ್ ನಿಮ್ಮ ಅನಿಸಿಕೆಗಳನ್ನ ಆಗ್ತಾ ಹೋಗ್ಬಹುದು. ದ ಸೆಕೆಂಡ್ ಪಾಯಿಂಟ್, ವೈ ಐ ಶುಡ್ ಸೆಲೆಕ್ಟ್ ದಿ ಸೊ ಡೈರೆಕ್ಟ್ ಸೆಲ್ಲಿಂಗ್, ಯಾಕೆ ಬರಬಹುದು, ಬಂದಿದ್ದೀನಿ, ಕರೆಕ್ಟ್ ಆಗಿದೆಯಾ ಈ ಪಾತ್ ಅಂತ ಹೇಳಿದ್ರೆ ಖಂಡಿತ. ಸೊ ಇದರಲ್ಲಿ ರಿಸ್ಕ್ ಫ್ರೀ ಬಿಸ್ನೆಸ್ ಇದೆ. ಯಾಕೆ ಅಂತ ಹೇಳಿದ್ರೆ, ವಿ ನೋ ದಟ್ ಆಕ್ಚುಲಿ ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಕಾನ್ಸೆಪ್ಟ್ ಅಲ್ಲಿ ನನಗಿಷ್ಟ ಇದ್ರೇನೆ ಪ್ರಾಡಕ್ಟ್ ಖರೀದಿ ಮಾಡ್ತೀನಿ, ಯಾರು ಫೋರ್ಸ್ ಮಾಡೋದಿಲ್ಲ ನಿಮಗೆ. ನನಗಿಷ್ಟ ಇದ್ರೇನೆ ನಾನು ರಿಟೇಲ್ ಮಾಡ್ತೀನಿ. ಓಕೆ ಸೊ ರಿಸ್ಕ್ ನಿಮ್ ಮೇಲೆ ಇರುತ್ತೆ. ಅಂದ್ರೆ ನೀವು ಬೇಗ ಬೆಳಿಬೇಕಾ, ಟೇಕ್ ಎ ಇನಿಷಿಯೇಟಿವ್. ಸೊ ಎಷ್ಟು ಸಾಧ್ಯ ಆಗುತ್ತೋ ಡಿಸೈಡ್ ಮಾಡ್ಕೊಳ್ಳಿ, ಇನ್ವೆಸ್ಟ್ ಮಾಡ್ಕೊಳ್ಳಿ ಅಂಡ್ ರಿಟೇಲ್ ಮಾಡಬಹುದು. ಸೊ ಸೆಕೆಂಡ್ ಪಾಯಿಂಟ್ ಇಟ್ ಈಸ್ ವೆರಿ ಕ್ಲಿಯರ್. ಎಲ್ಲ ಬಿಸ್ನೆಸ್ ಅಲ್ಲೂ ಕಂಪ್ಯಾರಿಟಿವ್ಲಿ ನನ್ನ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ರಿಸ್ಕ್ ಫ್ರೀ ಇದೆ ಬಲ್ಕಿಸೋರೆ. ಸೆಕೆಂಡ್ ಪಾಯಿಂಟ್ ಡೆಫಿನೆಟ್ ಆಗಿ ಇದ್ದೇ ರಿಸ್ಕ್ ಫ್ರೀ ಅಂತ ಹೇಳಿದಿರಾ. ಯಾಕಪ್ಪ ಅಂದ್ರೆ ಟ್ರೆಡಿಷನಲ್ ಬಿಸ್ನೆಸ್ ಬಗ್ಗೆ ನಾವು ಇವಾಗ ಯಾವುದೇ ತರಹದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬೇಕಪ್ಪ ಅಂದ್ರೆ ನಾವು ಇನ್ವೆಸ್ಟ್ಮೆಂಟ್ ಹಾಕ್ಬೇಕಾಗಿರುತ್ತೆ. ಅದು ಫಸ್ಟ್ ಆಫ್ ಆಲ್ ಒಂದ್ ಬಿಗ್ಗೆಸ್ಟ್ ರಿಸ್ಕ್ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಕರೆಕ್ಟ್ ಅಲ್ಲ ಶ್ರೀಕಾಂತ್ ಅವರೇ? ಸೊ ಇನ್ವೆಸ್ಟ್ಮೆಂಟ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಲೈಕ್ 10 to 15 lakhs ಮಿನಿಮಮ್ ಆಗಿ ಸ್ಟಾರ್ಟ್ ಆಗುತ್ತೆ. ಯಾವುದೇ ಒಂದ್ ಚಿಕ್ಕ ಸಣ್ಣ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಬೇಕಂದ್ರೆ ಕೂಡ ಸೊ ತುಂಬಾನೇ ಇದು ಮನಿ ಲಾಸ್ ಆಗೋದು, ವರ್ಕ್ ಆಗುತ್ತೆ ಅಥವಾ ಇಲ್ಲ ಅಂತ ತುಂಬಾನೇ ಟೆನ್ಷನ್ ಇರುತ್ತೆ. ಸೊ ಇದು ಕಂಪೇರ್ ಮಾಡಿದ್ರೆ ಈ ಪಾಯಿಂಟ್ ಅಂತೂ ತುಂಬಾನೇ ವ್ಯಾಲಿಡ್ ಇದೆ. ಸೊ ಯಾವುದೇ ತರದ ಇನ್ವೆಸ್ಟ್ಮೆಂಟೇ ಬೇಕಾಗಿರಲ್ಲ. ಸೊ ನಾವು ಜಸ್ಟ್ ಶಾಪ್ ಮಾತ್ರ ಚೇಂಜ್ ಮಾಡ್ಬೇಕಾಗಿರೋದು. ಯಾವ ರಿಟೇಲ್ ಶಾಪ್ ಇಂದ ನಾವು ಏನೇನ್ ಪರ್ಚೇಸ್ ಮಾಡ್ತಾ ಇದೀವಿ ಎಸೆನ್ಷಿಯಲ್, ಸೊ ಅದೇ ನಾವು ಚೇಂಜ್ ಮಾಡ್ಬೇಕಾಗಿರೋದು. ಯಾವುದೇ ತರಹದ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಇರಲ್ಲ. ಸೊ ಹಾಗಾಗಿ ಇದು ಸ್ಟಾರ್ಟ್ ಮಾಡ್ಬೇಕಪ್ಪ ಅಂದ್ರೆ ಶ್ರೀಕಾಂತ್ ಅವರೇ, ಸೊ ಯಾವ್ದಾದ್ರು ಏಜ್ ಗ್ರೂಪ್ ಇದೆನಾ ಅಥವಾ ನಾನು ಏನಾದ್ರು ಡಿಗ್ರಿ ಕಂಪ್ಲೀಟ್ ಮಾಡ್ಬೇಕಾಗಿನ? ಸೊ ಯಾವ ತರ ಇದು ಅಂತ ನಮ್ಗೆ ಹೇಳಿಕೊಡಿ. ಸಿ ದಟ್ಸ್ ವಾಟ್ ಇದನ್ನ ಸ್ಟಾರ್ಟ್ ಮಾಡೋದಕ್ಕೆ ಲೈಕ್ ನೀವು ಟ್ರೆಡಿಷನಲಿ ಥಿಂಕ್ ಮಾಡಿದ್ರೆ, ಒಂದು ಕಿರಾಣ ಅಂಗಡಿ ಹಾಕ್ಬೇಕು, ಪ್ರಾವಿಷನ್ ಸ್ಟೋರ್ ಹಾಕ್ಬೇಕು ಅಂದ್ರೂ ಸಿಕ್ಕಾಪಟ್ಟೆ ಪ್ಲಾನ್ ಮಾಡ್ಬೇಕು. ಮನೆಯವ್ರ ಜೊತೆ ಕೂತ್ಕೊಂಡು ಅದ್ರದ್ದು ಎಷ್ಟಾಗತ್ತೆ, ಬಾಡಿಗೆ ಎಷ್ಟಾಗತ್ತೆ, ಆಮೇಲೆ ಅದು ಸ್ಟಾಕ್ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ, ಒಂದು ಪ್ರಿಪರೇಷನ್ ಇರುತ್ತೆ. ಒಂದು ಪ್ರಿಪರೇಷನ್ ಮಾಡ್ಕೊಂಡು ತುಂಬಾ ಕೆಲವ್ರದ್ದು ವರ್ಷಾನುಗಟ್ಲೆ ಆಗ್ಬಿಡುತ್ತೆ ಅದನ್ನ ಇಂಪ್ಲಿಮೆಂಟ್ ಮಾಡೋಷ್ಟರಲ್ಲಿ. ಬಟ್ ಈ ಬಿಸ್ನೆಸ್ ಅಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಏನು ಅಂತ ಹೇಳಿದ್ರೆ, ಓಕೆ ಮೆಂಟಲಿ ಓಕೆ ನಿಮಗೆ ಕನ್ವಿಕ್ಷನ್ ಇತ್ತಾ, ಅಂದ್ರೆ ಇಷ್ಟ ಆಯ್ತಾ, ಕಾನ್ಸೆಪ್ಟ್ ಇಷ್ಟ ಆಯ್ತಾ, ಇಮಿಡಿಯೇಟ್ಲಿ ಯು ಕ್ಯಾನ್ ಸ್ಟಾರ್ಟ್. 18 ವರ್ಷದ ಮೇಲ್ಪಟ್ಟು ಯಾರಿದ್ದಾರೆ, ಸೊ 18 ವರ್ಷದ ಮೇಲ್ಪಟ್ಟಿರೋರು ಪ್ರತಿಯೊಬ್ರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಬಹುದು. ಅಂಡ್ ಇನ್ಫ್ಯಾಕ್ಟ್ ಈವನ್ ಚಿಲ್ಡ್ರನ್ಸು ಕೂಡ ಎಸ್ಪೆಷಲಿ ನೋಡ್ತಾ ಇರ್ತೀವಿ, ಎಸ್ಪೆಷಲಿ ಇಂಡೈರೆಕ್ಟ್ಲಿ ಅವರು ಸಪೋರ್ಟ್ ಮಾಡ್ತಾ ಇರ್ತಾರೆ. ಎಷ್ಟೋ ಜನ ಮಕ್ಕಳು, ಹುಡುಗರು, ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಸ್ ಆಲ್ಸೋ. ಬಟ್ ಆ ವಿಶೇಷಕ್ಕೆ ಬಂದ್ರೆ ಈ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ
ಒನ್ಸ್ ಯು ಮೆಂಟಲಿ ಡಿಸೈಡೆಡ್ ನನಗೆ ಇದು ಬೇಕು, ನಾನು ಇದು ನನ್ನ ಕೈಲಿ ಮಾಡಕ್ಕಾಗುತ್ತೆ ಅಂದ್ರೆ ಇಮ್ಮಿಡಿಯೇಟ್ಲಿ ಯು ಕ್ಯಾನ್ ಟೇಕ್ ಎ ಕಾಲ್. ನಿಮಗೆ ಗೊತ್ತಿರುವಂತಹ ಮೋದಿ ಕೇರ್ ಫ್ಯಾಮಿಲಿ ಇರುವಂತಹ ಸ್ನೇಹಿತರಿಗೆ ಕಾಂಟ್ಯಾಕ್ಟ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಬಲ್ಕಿಸ್ ಅವರೇ. ಸೊ ಇದಕ್ಕೆ ನೀವ್ ಯಾವ್ದು ವಾಸ್ತು ನೋಡ್ಬೇಕಾಗಿಲ್ಲ, ಅಸ್ಟ್ರಾಲಜಿ ನೋಡ್ಬೇಕಾಗಿಲ್ಲ. ಎವ್ರಿ ಡೇ ಇಸ್ ಗುಡ್ ಡೇ ಫಾರ್ ದಿಸ್. ಆಕ್ಚುಲಿ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಎಷ್ಟು ಡಿಲೇ ಮಾಡ್ತೀರಾ ಅಷ್ಟು ಲೂಸ್ ಆಗ್ತೀವಿ. ಯಾಕಂದ್ರೆ ಟೈಮ್ ಈಸ್, ಯಾಕಂದ್ರೆ ಇಲ್ಲಿ ವ್ಯಾಲ್ಯೂ ಆಗೋದು ತುಂಬಾನೇ. ಸೊ ಅದಕ್ಕೋಸ್ಕರ ಹೇಳ್ತೀನಿ, ಸೊ ಡೋಂಟ್ ವೈಟ್, ಇಮಿಡಿಯೇಟ್ಲಿ ಯು ಕ್ಯಾನ್ ಸ್ಟಾರ್ಟ್ ಟುಡೇ ಇಟ್ ಸೆಲ್ಫ್, ನವ್ ಇಟ್ ಸೆಲ್ಫ್. ಯಾರಾದ್ರೂ ಇನ್ನೂ ಜಾಯಿನ್ ಆಗಿಲ್ಲ ಅಂದ್ರೆ ಬಲ್ಕಿಸ್ ಅವರೇ. ಓಕೆ, ತುಂಬಾ ಚೆನ್ನಾಗಿದೆ. ನನ್ಗಂತೂ ತುಂಬಾ ಚೆನ್ನಾಗಿ ಆಪರ್ಚುನಿಟಿ ಅಂತ ಫೀಲ್ ಆಗ್ತಾ ಇದೆ ಡೈರೆಕ್ಟ್ ಸೆಲ್ಲಿಂಗ್ ಗೆ. ಸೊ ಯಾವಾಗ ನಾನು ಡಿಸಿಷನ್ ಮಾಡ್ತೀನಿ, ಸೊ ಅವಾಗ್ಲೇ ನಾನು ಸೈನ್ ಅಪ್ ಮಾಡಬಹುದು. ಬಟ್ ಇದನ್ನು ನಾನು ಫುಲ್ ಟೈಮ್ ಆಗಿ ನಾನು ಏನ್ ಇವಾಗ ಫಾರ್ ಎಕ್ಸಾಂಪಲ್ ನಾನು ಎಲ್ಲಿಗಾದ್ರೂ ಯಾವ್ದಾದ್ರು ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದೀನಿ ಅಂತ ಅನ್ಕೊಳ್ಳಿ. ಸೊ ಇಂಥ ಸಿಚುವೇಶನ್ ಅಲ್ಲಿ ನನ್ಗೆ ಇದ್ರಲ್ಲಿ ಕೂಡ ಇಂಟ್ರೆಸ್ಟ್ ಇದ್ರೆ, ಸೊ ನಾನು ಆ ಜಾಬ್ ಅನ್ನು ಕ್ವಿಟ್ ಮಾಡಿ ಇಲ್ಲಿ ಜಾಯ್ನ್ ಆಗ್ಬೇಕಾ ಅಥವಾ ಯಾವ ತರ ಅಂತ ಹೇಳಿಕೊಳ್ಳಿ ಶ್ರೀಕಾಂತ್. ಬಲ್ಕಿಸ್ ಅವರೇ, ತುಂಬಾ ಜನ ಇದು ಮೆಂಟಲಿ ತುಂಬಾ ವಾರ್ ನಡೀತಿರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಓಕೆ ಈ ಕಾನ್ಸೆಪ್ಟ್ ಅನ್ನ ಅಥವಾ ಈ ಒಂದು ಬಿಸ್ನೆಸ್ ಅನ್ನ, ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅನ್ನ ತಗೊಳ್ಳೋದಕ್ಕೆ ತುಂಬಾ ಒಂದು ಫೈಟ್ ನಡೀತಾ ಇರುತ್ತೆ. ಎರಡು ಥಾಟ್ ಇರುತ್ತೆ. ಅಯ್ಯೋ ನಾನು ಜಾಬ್ ಅನ್ನ ಬಿಟ್ಬಿಟ್ಟು ನನಗೆ ಇದಕ್ಕೆ ಹೋಗ್ಬಿಟ್ಟಾಗ ಅಕಸ್ಮಾತ್ ನಾನು ಅನ್ಕೊಂಡಿದ್ದ ಸಕ್ಸಸ್ ನನಗೆ ಬರ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅಂತ. ಸೊ ಈ ರೀತಿ ಅದಕ್ಕೋಸ್ಕರ ಈ ಕಾಂಪ್ಲಿಕೇಶನ್ ಅನ್ನು ತುಂಬಾ ಸುಲಭವಾಗಿ ಟ್ಯಾಕಲ್ ಮಾಡೋದಕ್ಕೆ ನಾವೇನು ಹೇಳ್ತೀವಿ, ಫಸ್ಟ್ ನಾನ್ ಹೇಳೋದು, ಮೊದಲು ಒಂದಷ್ಟು ಸಮಯ, ಒಂದು 6 months ಇಂದ 1 ವರ್ಷ, ಓಕೆ, ಸೊ ಯು ಸ್ಟೇ ದೇರ್. ನೀನ್ ಮಾಡೋ ಕೆಲಸನೇ ಮಾಡ್ತಾ ಇರು, ನಿನ್ನ ವೃತ್ತಿಯಲ್ಲಿ ನೀನ್ ಕಂಟಿನ್ಯೂ ಮಾಡ್ಬೋದು. ಒಂದಷ್ಟು ಸಮಯವನ್ನ ನಿಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಅಥವಾ ಈ ಕಾನ್ಸೆಪ್ಟ್ ಏನಿದೆ ಬಿಸ್ನೆಸ್ ಗೆ ಮೀಸಲಿಡಿ ಅಂತ ಹೇಳ್ತೀವಿ. ಸೊ ಸಡನ್ ಪೀಪಲ್ ಸೇಸ್ ದಟ್ ಮೇ ಬಿ ನೀವು ದಿನಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಿ 1 hour ಅಥವಾ 2 hours ಆದ್ರೂ ಓಕೆ, ಅಥವಾ ವೀಕೆಂಡ್ಸ್ ಆದ್ರೂ ಓಕೆ. ಸ್ಯಾಟರ್ಡೆ ಸಂಡೇ ನಾನು ವರ್ಕ್ ಮಾಡ್ಕೊಳ್ತೀನಿ, ಯಾಕೆಂದ್ರೆ ಸುಮ್ನೆ ನಾನು ಕಾಲಹರಣ ಮಾಡೋ ಬದಲು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಟ್ರೈ ಮಾಡ್ತೀನಿ ಅಡಿಷನಲ್ ಇನ್ಕಮ್ ಪಡೆಯೋದಕ್ಕೆ. ಯಾಕೆಂದ್ರೆ ಯಾವುದೇ ಹ್ಯೂಮನ್ ಬೀಯಿಂಗ್ ಗೆ ಅರ್ಥ ಮಾಡ್ಕೊಂಡ್ಮೇಲೆ ಕನ್ವಿಕ್ಷನ್ ಅಂದ್ರೆ ಅದರಲ್ಲಿ ಏನಿದೆ ಅಂತ ಗೊತ್ತಾಗ್ಬಿಟ್ರೆ ಅವನಿಗೆ ಅದಕ್ಕೆ ಧೈರ್ಯ ಬಂದ್ಬಿಡತ್ತೆ. ಸೊ ಇನಿಷಿಯಲಿ ಐ ಥಿಂಕ್ ಮೆಜಾರಿಟಿ ಪೀಪಲ್ ಸ್ವಲ್ಪ ಹೆದರ್ತಾರೆ, ಬಟ್ ಆ ಧೈರ್ಯ ಯಾವಾಗ ಬರುತ್ತೆ ಅಂದ್ರೆ ವೆನ್ ಯು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್. ಸೊ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಇಲ್ಲಿ ಅಡ್ವಾಂಟೇಜ್ ಏನಂದ್ರೆ ನನ್ನ ಕಂಪನಿ, ಸೊ ಯಾವುದೇ ವ್ಯಕ್ತಿಗಳಿಗೂ ಕೂಡ, ನೀವು ಯಾವುದೇ ವೃತ್ತಿಯಲ್ಲಿರಿ, ಸೊ ಯಾವುದೇ MNC ಅಲ್ಲಿ ಕೆಲಸ ಮಾಡ್ತೀರಿ, ಖಂಡಿತ ನೀವು ಇದಕ್ಕೆ ಜಾಯಿನ್ ಆಗ್ಬಹುದು. ನಿಮ್ಮ ವೃತ್ತಿಯನ್ನ ಕಂಟಿನ್ಯೂ ಮಾಡಿಕೊಂಡು ನೀವು ಇದರಲ್ಲಿ ಸ್ವಲ್ಪ ಸಮಯವನ್ನ ನೀವು ಸ್ಪೆಂಡ್ ಮಾಡೋದ್ರಿಂದ ಖಂಡಿತ ಇದರಲ್ಲಿ ಏನಿದೆ ಅಂತ ಗೊತ್ತಾಗತ್ತೆ, ಪವರ್ ಏನು ಅಂತ ಗೊತ್ತಾಗತ್ತೆ. ಯಾರು ಬೇಕಾದ್ರೂ ಇದನ್ನ ಮಾಡಬಹುದು ಬಲ್ಕಿಸುತ್ತೆ. ಸೊ ಪಾರ್ಟ್ ಟೈಮ್ ಆಗಿ ಇದನ್ನ ತಗೋಬಹುದು. ಅಡ್ವಾಂಟೇಜ್, ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಿದೆ, ಪಾರ್ಟ್ ಟೈಮ್ ಅಲ್ಲೇ ಮಾಡಬಹುದು. ಕಡಿಮೆ, ಸ್ವಲ್ಪ ಫೋಕಸ್ಡ್ ಅಪ್ರೋಚ್ ಅಲ್ಲಿ ಕಡಿಮೆ ಸಮಯದಲ್ಲೂ ಕೂಡ ಎಷ್ಟೋ ಜನ ಐ ಥಿಂಕ್ ಅಡಿಷನಲ್ ಇನ್ಕಮ್ ಅನ್ನ ಪಡೆಯೋದು ನಾವು ನೋಡ್ತಾ ಇದೀವಿ. ಸೊ ಇದು ಪ್ರೂವನ್ ಸಿಸ್ಟಮ್ ಅಂತ ಹೇಳ್ತೀವಿ, ಪ್ರೂವನ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ ಬಲ್ಕಿಸ್ ಅವರ. ಕರೆಕ್ಟ್. ಸೊ ಸೂಪರ್ ಆಗಿ ಹೇಳಿದೀರಾ ಶ್ರೀಕಾಂತ್ ಅವರೇ. ಸೊ ನಮ್ಮ ಲೈಫ್ ಪಾರ್ಟಿಸಿಪೆಂಟ್ಸ್ ಕೂಡ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ನಾವು ಕೂಡ ಪಾರ್ಟ್ ಟೈಮ್ ಆಗಿ ಆಪರ್ಚುನಿಟಿ ತಗೊಂಡಿದ್ದೀನಿ ಮೋದಿ ಕೇರ್ ಅನ್ನು ಅಂತ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಈ ಪಾಯಿಂಟ್ ಅನ್ನು ಮೆನ್ಷನ್ ಮಾಡ್ತಿದ್ದಾರೆ, ಚೇಂಜ್ ಯುವರ್ ಶಾಪ್ ಅಂಡ್ ಚೇಂಜ್ ಯುವರ್ ಲೈಫ್ ಅಂತ. ಸೊ ಶಾಪ್ ಚೇಂಜ್ ಮಾಡಿದ್ರೆ ಡೆಫಿನೆಟ್ ಆಗಿ ನಮ್ಮ ಲೈಫ್ ಅನ್ನು ಚೇಂಜಸ್ ಬರಬಹುದು ಅಂತ. ಸೊ ಅಂಡ್ ನೀವು ಹೇಳಿರುವಂತಹ ಪಾಯಿಂಟ್ ಅಲ್ಲಿ ಇನ್ನೊಂದು ನಾನು ಪಾಯಿಂಟ್ ಆಡ್ ಆನ್ ಮಾಡಕ್ ಇಷ್ಟಪಡ್ತಾ ಇದ್ದೀನಿ. ಸೊ ಪಾರ್ಟ್ ಟೈಮ್ ಆಪರ್ಚುನಿಟಿ ಆಗಿ ತಗೋಬೇಕಂದ್ರೆ, ಸೊ ಸ್ಪೆಷಲಿ ಮನೆಯಲ್ಲಿ ನಾವು ಹೌಸ್ ವೈಫ್ಸ್ ಇರ್ತೀವಿ, ತುಂಬಾ ಜನ ಹೌಸ್ ವೈಫ್ಸ್ ಅವ್ರಿಗೆ ಕೂಡ ಒಂದ್ ಒಳ್ಳೆ ಆಪರ್ಚುನಿಟಿ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸೊ ಹೌಸ್ ವೈಫ್ ಆಗಿ ಮನೆ ಕೆಲಸಗಳನ್ನು ನಾವು ಮಾಡ್ತಾ ಇರ್ತೀವಿ. ಸೊ ಅದ್ರಲ್ಲಿ ಕೂಡ ಸ್ವಲ್ಪ ನಾವು 1 or 2 hours ಇಲ್ಲಿ ಈ ಬಿಸ್ನೆಸ್ ಅಲ್ಲಿ ಕೊಟ್ಟು ಸ್ಟಾರ್ಟ್ ಮಾಡಿದ್ರೆ, ಸೊ ಡೆಫಿನೆಟ್ ಆಗಿ ಫ್ಯಾಮಿಲಿಗೆ ಒಂದ್ ಸಪೋರ್ಟ್ ಮಾಡಬಹುದು ಅಂತ ನನ್ಗೆ ಅನಿಸ್ತಾ ಇದೆ ಶ್ರೀಕಾಂತ್ ಅವರೇ. ಖಂಡಿತ. ಇವತ್ತು ಅದನ್ನ ಕನೆಕ್ಟ್ ಮಾಡಿದ್ರೆ, ಇವತ್ತು ನೋಡಿದ್ರೆ ಮ್ಯಾಕ್ಸಿಮಮ್ ಆಕ್ಚುಲಿ ನಮ್ಮ ಮೋದಿ ಕೇರ್ ಫ್ರೆಟರ್ನಿಟಿ ಅಥವಾ ಫ್ಯಾಮಿಲಿ ನೋಡಿದ್ರೆ ಮೆಜಾರಿಟಿ ನಮಗೆ ಹೆಣ್ಮಕ್ಳು ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಒಂದು ಅವರ ಮೆಂಟಲಿ ಬಿಕಾಸ್ ದೇ ವಾಂಟೆಡ್ ಟು ಬಿ ಎ ಸೆಲ್ಫ್ ಡಿಪೆಂಡೆಂಟ್. ಓಕೆ, ಆ ಒಂದು ಮೆಂಟಾಲಿಟಿ ಅಥವಾ ಪರ್ಸೆಪ್ಷನ್ ಹೆಣ್ಮಕ್ಳಲ್ಲೇ ನಾವು ಜಾಸ್ತಿ ನೋಡ್ತೀವಿ. ಅಂಡ್ ಎಸ್, ಯುವರ್ ವೆರಿ ಟ್ರೂ. ಸಾಕಷ್ಟು ನಮ್ಮ ಹೆಣ್ಮಕ್ಳು ಎಸ್ಪೆಷಲಿ ಹೌಸ್ ವೈಫ್ಸ್ ಯಾರಿದ್ದಾರೆ, ಸ್ವಲ್ಪ ಸಮಯ ಇದಕ್ಕೆ ಮೀಸಲಿಟ್ರೆ ಸಾಕು, ಸಾಕಷ್ಟು ಒಂದು ಅಡಿಷನಲ್ ಇನ್ಕಮ್ ಅನ್ನ ಅಥವಾ ಏನು ಒಂದು ಪಾಸಿವ್ ಇನ್ಕಮ್ ಅನ್ನ ಪಡ್ಕೋಬಹುದು. ಇದರಲ್ಲಿ ಖಂಡಿತ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ತುಂಬಾನೇ ಆಪರ್ಚುನಿಟಿ ಇದೆ. ಥ್ಯಾಂಕ್ ಯು ಸೋ ಮಚ್ ಶ್ರೀಕಾಂತ್ ಅವರೇ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಹೇಳಿದಿರಾ ಇದು ಪಾರ್ಟ್ ಟೈಮ್ ಆಗಿನೂ ನಾವು ಸ್ಟಾರ್ಟ್ ಮಾಡಬಹುದು ಅಂತ. ಒನ್ ಆಫ್ ದ ವೆರಿ ಗುಡ್ ಐಡಿಯಾ ಆಗಿದೆ. ಸೊ ನಾನು ಜಾಬ್ ಏನ್ ಬಿಡೋದು ಬೇಕಾಗಿರಲ್ಲ, ಬೇರೆ ಕೆಲಸಗಳಲ್ಲಿ ಕಾಂಪ್ರಮೈಸ್ ಮಾಡೋದು ಕೂಡ ಬೇಕಾಗಿರಲ್ಲ. ಅಲಾಂಗ್ ವಿತ್ ದಟ್ ನಾನು ಸ್ಟಾರ್ಟ್ ಮಾಡಬಹುದು. ಬಟ್ ಇದಕ್ಕೆ ಏನಾದ್ರೂ ಪ್ರಯರ್ ಎಕ್ಸ್ಪೀರಿಯನ್ಸ್ ಬೇಕಾಗಿದೆನಾ ಅಂತ. ಯಾಕಪ್ಪ ಅಂದ್ರೆ ಯಾವ್ದೇ ತರಹದ ಜಾಬ್ ಅಥವಾ ಕೆಲಸ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅದ್ರಲ್ಲಿ ನಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಅಂತ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಇದ್ರಲ್ಲಿ ಯಾವ್ದಾದ್ರು ಆತರ ಕಾನ್ಸೆಪ್ಟ್ ಇದೆನಾ ಅಂತ, ಎಕ್ಸ್ಪೀರಿಯನ್ಸ್ ನಮ್ಗೆ ಬೇಕು ಅಂತ.
ಹಾಗೇನಿಲ್ಲ ಬಲ್ಕಿಸೋರೆ, ಇದು ತುಂಬಾ ಜನಕ್ಕೆ ಆಕ್ಚುಲಿ ಯಾಕೆಂದ್ರೆ ಕೆಲವ್ರು ಯಾಕೆ ಜಾಯ್ನ್ ಆಗೋದಿಲ್ಲ, ಯಾಕೆ ಸ್ವಲ್ಪ ಒಂಚೂರು ಅಂಜಿಕೆ ತೋರಿಸ್ತಾರೆ ಅಂತ ಹೇಳಿದ್ರೆ, ಇದ್ರಲ್ಲಿ ನಮ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇರ್ಬೇಕೇನೋ, ನಮಗೆ ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ ಇರ್ಬೇಕೇನೋ, ಓಕೆ ಬ್ಯಾಕ್ ಗ್ರೌಂಡ್ ಇರ್ಬೇಕೇನೋ, ಈ ರೀತಿ ಎಲ್ಲ ಪರ್ಸೆಪ್ಷನ್ ಇರುತ್ತೆ. ಸೊ ನಾನ್ ಹೇಳ್ತೀನಿ, ನಮಗ್ ಗೊತ್ತಿದೆ, ನಮ್ಮಿಬ್ರಿಗೂ ಗೊತ್ತಿದೆ ಚೆನ್ನಾಗಿ, ಲೈಕ್ ಸಿಸ್ಟಮ್ ಅಲ್ಲಿ, ನಮ್ಮ ಮೋದಿ ಕೇರ್ ಸಿಸ್ಟಮ್ ಅಲ್ಲಿ ಯಾರೇ ಬರ್ಲಿ, ಓಕೆ ಅವರನ್ನ ಎಜುಕೇಟ್ ಮಾಡಿ, ಈವನ್ ಪರ್ಸನಲಿ, ಓಕೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿರಬಹುದು, ಎಜುಕೇಶನ್ ಆಗಿರಬಹುದು, ರಿಲೇಟೆಡ್ ಟು ಪ್ರಾಡಕ್ಟ್ ಆಗಿರಬಹುದು, ರಿಲೇಟೆಡ್ ಟು ಬಿಸ್ನೆಸ್ ಸ್ಕಿಲ್ಸ್ ಆಗಿರಬಹುದು, ಅದ್ರ ಜೊತೆಗೆ ನಮ್ಮ ಸಪೋರ್ಟ್ ಸಿಸ್ಟಮ್ ಏನಿದೆ, ಅಪ್ಲೈನ್ ಸಪೋರ್ಟ್ ಸಿಸ್ಟಮ್ ಅಂತ ಏನ್ ಕರಿತೀವಿ ನಮ್ಮ ಬಿಸ್ನೆಸ್ ಅಲ್ಲಿ, ಖಂಡಿತ ಇದಿರೋದ್ರಿಂದ ಯಾವುದೇ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ನನ್ನ ಸ್ನೇಹಿತರು ಯಾರೇ ಇದನ್ನ ಕೇಳ್ತಾ ಇದ್ರು ಕೂಡ, ನಿಮ್ಮ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡೋದಕ್ಕೆ ಯಾವುದೇ ಬ್ಯಾಕ್ ಗ್ರೌಂಡ್ ನಮಗೆ ಅವಶ್ಯಕತೆ ಇಲ್ಲ. ಬಟ್ ಓನ್ಲಿ ಥಿಂಗ್ ಈಸ್, ಮೆಂಟಲಿ ನೀವು ಒಂದು ಸಂಕಲ್ಪ ಅಥವಾ ಸ್ಟ್ರಾಂಗ್ ಡಿಸೈರ್ ಇಟ್ಕೊಂಡು ಬಂದ್ರೆ ಸಾಕು ಅಂತ ಹೇಳ್ತೀನಿ ಬಲ್ಕಿಸೋರೆ. ಅವ್ರು ಮೆಂಟಲಿ ಕರೆಕ್ಟ್ ಆಗಿ ಒಂದು ಸ್ಟ್ರಾಂಗ್ ಡಿಸೈರ್ ಇಟ್ಕೊಂಡ್ ಬಂದ್ರೆ ಸಾಕು. ಐ ಥಿಂಕ್ ಸಪೋರ್ಟ್ ಮಾಡೋದಕ್ಕೆ ನಮ್ಮ ದೊಡ್ಡ ದೊಡ್ಡ ಲೀಡರ್ಸ್ ಯಾರಿದ್ದಾರೆ, ಖಂಡಿತ ಅವರು ಎಕ್ಸ್ಪೀರಿಯನ್ಸ್ ಕೊಡ್ತಾರೆ, ಅವರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ. ಅದ್ರ ಜೊತೆಗೆ ಸಪೋರ್ಟ್ ಮಾಡೋದಕ್ಕೆ ಕಂಪನಿ ಕೂಡ ಇದೆ, ಎಲ್ಲಾ ರೀತಿಯಲ್ಲೂ ನಾವು ಅವರನ್ನ ಎಜುಕೇಟ್ ಮಾಡೋದಕ್ಕೆ. ಐ ಥಿಂಕ್ ಸೊ ಅದು ಸಾಕಾಗತ್ತೆ. ಕಾಲಕ್ರಮೇಣ ಸೊ ಟ್ರಾನ್ಸ್ಫಾರ್ಮೇಶನ್ ಆಗಿರುವಂತಹ ವ್ಯಕ್ತಿಗಳು ಕೂಡ ತುಂಬಾ ಜನ ನಮ್ಮ ಕಣ್ಮುಂದೆ ಇದ್ದಾರೆ. ಬಂದಾಗ ಹೇಗಿದ್ದೆ, ಈಗ ಹೇಗಾಗಿದ್ದೀನಿ, ಮೇ ಬಿ ಇನ್ ದ ಸ್ಪ್ಯಾನ್ ಆಫ್ 6 months 1 year ಅಲ್ಲಿ. ಸೊ ಟ್ರಾನ್ಸ್ಫಾರ್ಮೇಶನ್ ಆಗೋದಕ್ಕೂ ಕೂಡ ಡೈರೆಕ್ಟ್ ಸೆಲ್ಲಿಂಗ್ ಕಾನ್ಸೆಪ್ಟ್ ಒಂದು ಒಳ್ಳೆ ವೇದಿಕೆ ಅಂತ ಹೇಳ್ತೀನಿ. ಸೊ ಓನ್ಲಿ ಥಿಂಗ್ ಈಸ್, ನಮ್ಮ ಯಾರು ಜನಸಾಮಾನ್ಯ ಅಥವಾ ಪೀಪಲ್ ಇದ್ದಾರೆ ಅಥವಾ ಜನಗಳು ಇಂಟ್ರೆಸ್ಟ್ ಇದೆ, ಸ್ಟ್ರಾಂಗ್ ಡಿಸೈರ್ ಇಂದ ಬಂದ್ರೆ ಸಾಕು ಬಲ್ಕಿಸುತ್ತೆ. ಸೊ ಒಳ್ಳೆ ಪಾಯಿಂಟ್ ಇದು. ಬಟ್ ತಲೆಯಲ್ಲಿ ಇದನ್ನ ಇಟ್ಕೋಬಾರದು. ಎಕ್ಸ್ಪೀರಿಯನ್ಸ್, ಈಗೇನ್ ಬ್ಯಾಕ್ ಗ್ರೌಂಡ್ ಇರಬೇಕು, ನನಗೆ ಆ ಎಜುಕೇಶನ್ ಇರಬೇಕಾಗಿತ್ತು, ನನಗೆ ಇಂತ ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ ಇರಬೇಕಾಗಿತ್ತು ಅನ್ಕೋಬೇಡಿ. ಖಂಡಿತ ಇಲ್ಲಿಗೆ ಬಂದ ಮೇಲೆ ಎಲ್ಲವೂ ನಿಮಗೆ ಇನ್ಕಲ್ಕೇಟ್ ಆಗತ್ತೆ ಬಲ್ಕಿಸುತ್ತೆ. ಓಕೆ, ಸೊ ತುಂಬಾ ಚೆನ್ನಾಗಿ ಹೇಳಿಕೊಟ್ಟಿದ್ದೀರಾ ನಮ್ಗೆ ಸ್ಟೆಪ್ ಬೈ ಸ್ಟೆಪ್. ಸೊ ಸ್ನೇಹಿತರೆ, ಸೊ ನಿಮ್ಮನ್ನು ಕೂಡ ನಾನು ಕೇಳಕ್ ಇಷ್ಟ ಪಡ್ತಾ ಇದ್ದೀನಿ. ಸೊ ನೀವು ಈ ತರ ಏನಾದ್ರು ಯೋಚನೆ ಮಾಡ್ತಾ ಇರುವಾಗ, ನಾನು ಏನಾದ್ರು ಎಕ್ಸ್ಪೀರಿಯನ್ಸ್ ಬೇಕಾಗಿದೆ ನಾನು ಡೈರೆಕ್ಟ್ ಸೆಲ್ಲಿಂಗ್ ಜಾಯ್ನ್ ಆಗೋಕ್ಕಿಂತ ಮುಂಚೆ ಅಂದ್ರೆ, ಸೊ ಈ ಮೈಂಡ್ ಸೆಟ್ ಅನ್ನು ತೆಗ್ದಾಕಿ ಇವಾಗ ಸೊ ನೀವು ಜಾಯ್ನ್ ಆಗಬಹುದು. ಸೊ 18 years ಆದ್ಮೇಲೆ, ಸೊ ನಿಮ್ಮ ಏಜ್ ಗ್ರೂಪ್ ಯಾವ್ದಾದ್ರು ಇರ್ಬಹುದು, ನೀವು ಆರಾಮಾಗಿ ಇಲ್ಲಿ ಜಾಯ್ನ್ ಮಾಡಬಹುದು, ನಿಮ್ಮ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಬಹುದು. ಸೊ ನೀವು ನಿಮ್ಮ ಕಸ್ಟಮರ್ಸ್ ಕೇಳುವಂತಹ ಈ ತರಹದ ಪ್ರಶ್ನೆ ಇದ್ರೆ, ಸೊ ನೀವು ನಮ್ಮ ಲೈವ್ ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಬಹುದು. ಸೊ ನಮ್ಮ ಶ್ರೀಕಾಂತ್ ಅವರು ಇದ್ದಾರೆ ನಮ್ಮ ಜೊತೆ, ಡೆಫಿನೆಟ್ ಆಗಿ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಸೊ ಶ್ರೀಕಾಂತ್ ಅವರೇ, ಪ್ರೇಯರ್ ಎಕ್ಸ್ಪೀರಿಯನ್ಸ್ ಅಂತೂ ನಮ್ಗೆ ಬೇಕಾಗಿಲ್ಲ ಅಂತ ಒನ್ ಆಫ್ ದ ವೆರಿ ವೆರಿ ಅಮೇಸಿಂಗ್ ಪಾಯಿಂಟ್ ಇದೆ. ಸೊ ಇಲ್ಲ ಅಂದ್ರೆ ಸ್ವಲ್ಪ ಹೆದರಿಕೆ ಡೆಫಿನೆಟ್ಲಿ ಇದ್ದೇ ಇರುತ್ತೆ ನಮ್ಮ ಸಮ್ವೇರ್ ಕಾರ್ನರ್ ಆಫ್ ದ ಹಾರ್ಟ್ ಅಲ್ಲಿ. ಸೊ ನಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಯಾವ ತರ ಸ್ಟಾರ್ಟ್ ಮಾಡ್ಬೇಕಂತ. ಸೊ ಇದ್ರಿಂದ ನಾವು ನಮ್ಮ ಬಿಸ್ನೆಸ್ ಅನ್ನು ಇಲ್ಲಿ ಸ್ಟಾರ್ಟ್ ಮಾಡ್ತೀವಿ, ಸ್ವಲ್ಪ ಸ್ಲೋಲಿ ನಾವು ತಗೊಂಡ್ ಹೋಗ್ತಾ ಇರ್ತೀವಿ. ಸೊ ನಮ್ಮ ಬಿಸ್ನೆಸ್ ಅನ್ನು ಇನ್ಕ್ರೀಸ್ ಮಾಡ್ಬೇಕಂತ. ಸೊ ಅರ್ನಿಂಗ್ಸ್ ಕೂಡ ಸ್ವಲ್ಪ ಬರ್ತಾ ಇರುತ್ತೆ, ಪ್ರಾಡಕ್ಟ್ ಕೂಡ ಯೂಸ್ ಮಾಡ್ತಾ ಇದ್ವಿ. ಅಪಾರ್ಟ್ ಫ್ರಮ್ ಇಲ್ಲಿ ಏನ್ ಸಿಗುತ್ತೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ, ಇನ್ನ ಏನ್ ನಮ್ಗೆ ಸಿಗಬಹುದು ಅಂತ, ಅಥವಾ ನಾವು ನಮ್ಗೆ ಸಿಗ್ತಾ ಇರುವಂತಹ ಮನಿ ನಮ್ಗೆ ಬೆನಿಫಿಟ್ ಆಗ್ತಾ ಇದೆ, ಅಥವಾ ಜನರಿಗೆ ಯಾವ ತರಹ ಇದು ಸಪೋರ್ಟ್ ಆಗ್ಬಹುದು ಅಂತ. ಬಟ್ ತುಂಬಾ ಜನ ಬಲ್ಕಿದ್ರು ಒಳ್ಳೆ ಕ್ವಶನ್ ಕೇಳಿದ್ರಿ. ಓಕೆ, ತುಂಬಾ ಜನಕ್ಕೆ ಏನಪ್ಪಾ ಅಂತ ಹೇಳಿದ್ರೆ, ಒಳ್ಳೆ ರೆಕಗ್ನಿಷನ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಓಕೆ, ರಿವಾರ್ಡ್ಸ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಅಂಡ್ ಎಷ್ಟೋ ಜನಕ್ಕೆ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ನಾನು ಯೋಚನೆ ಮಾಡ್ತಾ ಇರ್ತೀನಿ, ಹೌದು ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಬರೀ ನನಗೆ ಮಾತ್ರ ಇನ್ಕಮ್ ಬರುತ್ತೆ, ಜನ ಹಂಗೆ ಹೇಳೋದು, ನಿಮ್ಗೇನೋ ಇದ್ರಲ್ಲಿ ಇನ್ಕಮ್ ಇದೆ, ಸೊ ಅದಕ್ಕೋಸ್ಕರ ನೀವು ಇದನ್ನ ಮಾಡ್ತೀರಾ, ನಮ್ಗೆ ಮಾಡೋದಕ್ಕೆ ಹೇಳ್ತೀರಾ ಅಂತ. ಬಟ್ ಇದು ತುಂಬಾ ಜನ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತ ಹೇಳಿದ್ರೆ, ಡೈರೆಕ್ಟ್ ಸೆಲ್ಲಿಂಗ್ ಇಸ್ ದ ಪ್ಲಾಟ್ಫಾರ್ಮ್. ಬರೀ ನೀವು ಮಾತ್ರ ರಿವಾರ್ಡ್ ತಗೊಳ್ಳೋದಲ್ಲ, ಬೇರೆಯವರಿಗೂ ಕೂಡ ನೀವು ಆದಾಯವನ್ನ ಪಡೆಯೋದಕ್ಕೆ ಹೆಲ್ಪ್ ಮಾಡ್ತಿದ್ದೀರಾ ಅನ್ನೋ ಒಂದು ಪರ್ಸೆಪ್ಷನ್ ಅನ್ನ, ಕಾನ್ಸೆಪ್ಟ್ ಅನ್ನ ತಲೆಯಲ್ಲಿ ಇಟ್ಕೋಬೇಕು ಬಲ್ಕಿಸೋರೆ. ಯಾಕೆಂದ್ರೆ ಇಟ್ ಈಸ್ ಲೈಕ್ ಸಮಥಿಂಗ್ ಲೈಕ್, ನಾನು ಒಂದು ನನ್ನ ಸುತ್ತಮುತ್ತ ಇರುವಂತಹ ನನಗೆ ಗೊತ್ತಿರುವ ಜನಗಳಿಗೆ ಎನೇಬಲ್ ಮಾಡ್ದಂಗೆ, ಸಹಾಯ ಮಾಡ್ದಂಗೆ, ಓಕೆ ಅವ್ರಿಗೆ ಒಂದು ರೂಟ್ ತೋರಿಸ್ದಂಗೆ. ಅದಕ್ಕೋಸ್ಕರ ಹೇಳ್ತೀವಿ, ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ಡೈರೆಕ್ಟ್ ಸೆಲ್ಲಿಂಗ್ ಇಸ್ ದ ಕಾನ್ಸೆಪ್ಟ್ ವೇರ್ ಯು ಕ್ಯಾನ್ ಹೆಲ್ಪ್ ಅದರ್ ಪೀಪಲ್. ಬೇರೆ ಜನಗಳಿಗೆ ಸಹಾಯ ಮಾಡಬಹುದು, ಯಾರು ಅವಶ್ಯಕತೆಯಲ್ಲಿ ಇದ್ದಾರೆ, ಆದಾಯವನ್ನ ಪಡಿಬೇಕು ಅಂತ ಕಾತರದಿಂದ ಕಾಯ್ತಾ ಇದ್ದಾರೆ. ಸೊ ಇಟ್ ಈಸ್ ವಿನ್ ಸಿಚುಯೇಷನ್. ಆಫ್ ಕೋರ್ಸ್ ನಾನು ಬೆಳಿತೀನಿ, ನನ್ನ ಜೊತೆ ನನ್ನ ಸುತ್ತಮುತ್ತ ನನ್ನ ಅಕ್ಕಪಕ್ಕ ಇರುವಂತಹ ನನ್ನ ಲವ್ಡ್ ಒನ್ಸ್ ಕೂಡ ಬೆಳೀತಾರೆ, ನನಗೆ ಪರಿಚಯ ಇರುವಂತಹ ನನ್ನ ಸ್ನೇಹಿತರು ಕೂಡ ಬೆಳೀತಾರೆ. ಅದಕ್ಕೋಸ್ಕರ ಹೇಳ್ತೀವಿ, ದಿಸ್ ಇಸ್ ದ ಎಕ್ಸಾಕ್ಟ್ ಪ್ಲಾಟ್ಫಾರ್ಮ್. ನೀವು ಸೆಲೆಕ್ಟ್ ಮಾಡ್ಕೋಬಹುದು ಬೇರೆಯವರಿಗೆ ಸಹಾಯ ಮಾಡ್ಬೇಕು ಅಂತ ನಿಮಗಿದ್ರೆ. ಅಂಡ್ ಇದು ತಲೆಯಲ್ಲಿ ಕೂಡ ಇರಬೇಕು, ಅವಾಗ ನಿಮಗೆ ಸೆಲ್ಫಿಶ್ನೆಸ್ ಇರೋದಿಲ್ಲ. ಸೊ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಸೆಲ್ಫಿಶ್ನೆಸ್ ಇಲ್ಲ. ಸೊ ನಾನು ಡೆವಲಪ್ ಆಗ್ತೀನಿ, ಖಂಡಿತ ನನ್ನ ಜೊತೆ ಇರೋರು ಕೂಡ ಡೆವಲಪ್ ಆಗ್ತಾರೆ, ನನ್ನ ಟೀಮು ಬೆಳೆಯುತ್ತೆ. ನನ್ನ ಟೀಮ್ ಬೆಳೆದಾಗ ಮಾತ್ರ ನಾನು ಬೆಳಿತೀನಿ. ದಟ್ ಈಸ್ ದ ಸಿಸ್ಟಮ್ ಇಸ್ ಫಾರ್ಮುಲೇಟೆಡ್. ಸೊ ಅದನ್ನ ಕಂಪೋಸ್ ಮಾಡಿರೋ ರೀತಿ. ಅದ್ರ ಜೊತೆಗೆ ರಿವಾರ್ಡ್ಸ್ ಅಂತ ಹೇಳಿದೆ, ರಿವಾರ್ಡ್ಸ್ ಅಂಡ್ ರೆಕಗ್ನಿಷನ್.
ನೀವು ನೋಡ್ತಾ ಇರ್ತೀರ ಎಷ್ಟು ಕಾರ್ಯಕ್ರಮಗಳಲ್ಲಿ ಇನ್ಯಾವುದೇ ಒಂದು ನನಗೆ ಫೀಲ್ಡ್ ಅಲ್ಲಿ ಅಥವಾ ಒಂದು ಇಂಡಸ್ಟ್ರಿಯಲ್ಲಿ ಸಿಗದೇ ಇರುವಷ್ಟು ಒಂದು ಗೌರವ. ಯಾಕೆ ಗೌರವ ಅಂತ ಹೇಳಿದ್ರೆ, ನಾನು ಇವಾಗ ತಾನೇ ಪಾಯಿಂಟ್ ಹೇಳಿದೆ, ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಆದಾಯ ಪಡೆಯುವಂತಹ ರೂಟ್ ಅನ್ನ ನಾನು ತೋರಿಸ್ಕೊಡ್ತೀನಿ, ಅವ್ರಿಗೆ ಸಪೋರ್ಟ್ ಮಾಡ್ತೀನಿ, ಹ್ಯಾಂಡ್ ಹೋಲ್ಡ್ ಮಾಡ್ತೀನಿ, ಕೈ ಹಿಡಿದು ನಾನು ಅವರನ್ನ ಎಜುಕೇಟ್ ಮಾಡ್ತೀನಿ, ಅವ್ರಿಗೆ ಬೇಕಾಗಿರೋ ಸ್ಕಿಲ್ ಅನ್ನ ಕೊಡ್ತೀನಿ ಅಂದ್ರೆ ಡೆಫಿನೆಟ್ ಆಗಿ ಅವ್ರು ನಿಮ್ಗೆ ಗೌರವ ಕೊಡ್ತಾರೆ. ಓಕೆ, ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ. ಅದಕ್ಕೋಸ್ಕರ ಹೇಳೋದು ಈ ಸಿಸ್ಟಮ್ ಅಲ್ಲಿ ಹೆಂಗೆ ಅಂತ ಹೇಳಿದ್ರೆ, ನಾನು ಎಜುಕೇಟ್ ಮಾಡೋದು ಅಂದ್ರೆ ನನ್ನ ಸ್ಪಾನ್ಸರರ್ ಆಗಿ ನನ್ನ ಡೌನ್ಲೈನ್ ಗೆ ನಾನು ಎಜುಕೇಟ್ ಮಾಡ್ತೀನಿ, ನಾನು ಹ್ಯಾಂಡ್ ಹೋಲ್ಡ್ ಮಾಡ್ತೀನಿ, ಡೆಮೋ ಮಾಡೋದು ನಾನು ತಿಳಿಸ್ಕೊಡ್ತೀನಿ. ಸೊ ಯಾಕೆ ನಿನಗೆ ಆದಾಯ ಬರೋದಕ್ಕೆ ನಾನು ರೂಟ್ ಹಾಕಿ ಕೊಡ್ತಾ ಇದ್ದೀನಿ. ಸೊ ದಟ್ ಇಟ್ ಈಸ್ ಎ ಸೆಲ್ಫ್ಲೆಸ್ ಒಂದು ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಸ್ವಾರ್ಥತೆ ಇಲ್ಲದ ಒಂದು ಕಾನ್ಸೆಪ್ಟ್ ಇರೋದ್ರಿಂದ ಖಂಡಿತ ಒಳ್ಳೆ ರೆಕಗ್ನಿಷನ್ ಇರುತ್ತೆ. ಜನಗಳು ನಿಮ್ಮನ್ನ ಗುರುತಿಸ್ತಾರೆ, ಜನಗಳು ನಿಮ್ಮನ್ನ ಆರಾಧಿಸ್ತಾರೆ. ಐ ಥಿಂಕ್ ಎಷ್ಟೋ ಒಂದು ಇವತ್ತು ಲೀಡರ್ಸ್ ಕ್ರಿಯೇಟ್ ಆಗಿದ್ದಾರೆ, ನೋಡ್ತಾ ಇರ್ಬೋದು ಆಕ್ಚುಲಿ ಎಷ್ಟು ಹಲ್ಚಲ್ ಮಾಡ್ತಾರೆ. ಯಾಕೆ ಅಂತ ನಮಗೆ ಅರ್ಥ ಆಗುತ್ತೆ, ಬಿಕಾಸ್ ದೇ ಆರ್ ಇನ್ಸ್ಪೈರಿಂಗ್ ದ ಪೀಪಲ್. ಎಷ್ಟೋ ಸಾವಿರಾರು ಜನಗಳನ್ನ ಇನ್ಸ್ಪೈರ್ ಮಾಡ್ತಾ ಇರ್ತೀರಾ ಬಿಕಾಸ್ ಥ್ರೂ ಯುವರ್ ವರ್ಡ್ಸ್, ನಿಮ್ಮ ಆಕ್ಷನ್ಸ್ ಇಂದ. ಅಂತ ಒಂದು ಏನಂತ ಹೇಳ್ತೀವಿ ಆಪರ್ಚುನಿಟಿ ಬಲ್ಕಿಸೋರೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ನಮಗಿದೆ. ಅಂಡ್ ರಿವಾರ್ಡ್ಸ್ ಬಗ್ಗೆ ಮಾತಾಡ್ತಾ ಇದೆ, ತುಂಬಾ ಸುಲಭವಾಗಿ ಒಂದು ಆದಾಯವನ್ನ ನಮ್ಮ ಜೀವನವನ್ನ ಕಟ್ಕೊಳ್ಳೋದಕ್ಕೆ ಸಾಕಷ್ಟು ಇವತ್ತು ನಮ್ಮ ಕಣ್ ಮುಂದೆ ನೋಡ್ತಾ ಇದ್ದೀವಿ. ಎಷ್ಟೆಷ್ಟು ಆದಾಯ ಪಡೆದಿದೆ ಲ್ಯಾಕ್ಸ್ ಅಲ್ಲಿ, ಇವನ್ ರೈಟ್ ಫ್ರಮ್ ದಿ ಮಿನಿಮಮ್ ಇನ್ಕಮ್ 10,000ದಿಂದ ಹಿಡಿದು. ಯಾರು ಕೊಡೋದಿಲ್ಲ ಸುಮ್ನೆ 5,000 10,000. ಸೊ ಸ್ವಲ್ಪ ಸಮಯ ನಾನು ಇದರಲ್ಲಿ ಸ್ಪೆಂಡ್ ಮಾಡಿದ್ರೆ 10,000 50,000 1,00,000 ಹಂತವಾಗಿ ಐ ಥಿಂಕ್ ವಿ ಕ್ಯಾನ್ ಬಿಕಮ್ ಎ ಲಖ್ಪತೀಸ್. ಓಕೆ, ಖಂಡಿತ ನಾವು ಅನ್ಕೊಂಡಿದ್ದನ್ನ ಖಂಡಿತ ಇನ್ಕಮ್ ಅನ್ನು ಇದರಲ್ಲಿ ಪಡ್ಕೋಬಹುದು. ರಿವಾರ್ಡ್ಸ್ ಅಂತ ಹೇಳ್ತೀವಿ. ಸೊ ಖಂಡಿತ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ತುಂಬಾನೇ ನಮಗೆ ಜಾಸ್ತಿ ಇರುತ್ತೆ. ಸೊ ಅದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬಲ್ಕಿಸ್ ಅವರೇ. ಸೊ ಒಂದು ಸೆಲ್ಫ್ಲೆಸ್ ಕಾನ್ಸೆಪ್ಟ್ ಇದು, ಸ್ವಾರ್ಥ ಇಲ್ಲ. ಎರಡನೇದು ರೆಕಗ್ನಿಷನ್ ತುಂಬಾನೇ ಅಧಿಕವಾಗಿದೆ. ಓಕೆ, ಯಾಕಂದ್ರೆ ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಸರ್ ನಾನು ಜಾಬ್ ಮಾಡ್ತೀನಿ, ನಾನು ಎಫರ್ಟ್ ಹಾಕ್ತೀನಿ, ಬಟ್ ಎಫರ್ಟ್ ಹಾಕಿದಕ್ಕೆ ಯಾರು ಕೂಡ ನನಗೆ ರೆಕಗ್ನೈಸೇ ಮಾಡಲ್ಲ, ರಿಟರ್ನ್ಸ್ ಇಲ್ಲ, ಐ ಆಮ್ ಡಿಮೋಟಿವೇಟೆಡ್. ಸೊ ಈ ರೀತಿ ಅಂಶಗಳು ನನ್ನ ಡೈರೆಕ್ಟ್ ಸೆಲ್ಲಿಂಗ್ ಕಾನ್ಸೆಪ್ಟ್ ಅಲ್ಲಿ, ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಕಾನ್ಸೆಪ್ಟ್ ಅಲ್ಲಿ ಖಂಡಿತ ಇದು ಇರೋದಿಲ್ಲ ಬಲ್ಕಿಶ್ವರಿ. ಅದಕ್ಕೋಸ್ಕರ ದಿಸ್ ಇಸ್ ಅ ಬ್ಯೂಟಿಫುಲ್ ಪಾಯಿಂಟ್ ವೈ ಪೀಪಲ್ ಕ್ಯಾನ್ ಥಿಂಕ್ ಆಫ್ ಇಟ್. ಕರೆಕ್ಟ್ ಸರ್, ತುಂಬಾ ಚೆನ್ನಾಗಿ ನಮ್ಗೆ ಎಕ್ಸ್ಪ್ಲೇನ್ ಮಾಡಿ ಕೊಟ್ಟಿದ್ದೀರಾ. ಅಂಡ್ ನೀವು ಹೇಳ್ತಾ ಇದ್ವಿ ರೆಕಗ್ನಿಷನ್ ಅಂತ. ಸೊ ರೆಕಗ್ನಿಷನ್ ಅಂತ ನಾನು ವರ್ಡ್ ಕೇಳಿದ ತಕ್ಷಣ ನನ್ಗೆ ಒಂದ್ ವೆರಿ ವೆರಿ ಫೇಮಸ್ ಲೇಖಕ ಅವರು, ನೀವು ಕೇಳಿರ್ಬೋದು, ಮುನ್ಷಿ ಪ್ರೇಮ್ಜಿ ಅಂತ, ಮುನ್ಷಿ ಪ್ರೇಮ್ಚಂದ್ ಅಂತ. ಸೊ ಇವ್ರ ಒಬ್ರು ಹಿಂದಿ ಲೇಖಕ್ ಅಂತ. ಸೊ ಅವ್ರು ಬರೀತಾರೆ, ಸೊ ಆಲ್ ದ ಹ್ಯೂಮನ್ ಬೀಯಿಂಗ್ಸ್ ಒಂದೇ ಒನ್ ಮೆಂಟಾಲಿಟಿ, ಒಂದೇ ಒನ್ ಆಕ್ಚುಲಿ ಡಿಸೈರ್ ಡೆಫಿನೆಟ್ ಆಗಿ ಇನ್ ಆಲ್ ದ ಪೀಪಲ್ ಅಲ್ಲಿ ಇದ್ದೇ ಇರುತ್ತೆ ಅಂತ ಅವ್ರು ಬರೀತಾರೆ. ಏನಪ್ಪಾ ಅಂದ್ರೆ, ಒಂದ್ ವೈಟ್ ಪೇಜ್ ಅಲ್ಲಿ, ಒಂದ್ ವೈಟ್ ಪ್ಲೇನ್ ಪೇಜ್ ಅಲ್ಲಿ ನನ್ನ ಹೆಸರು ಬೋಲ್ಡ್ ಲೆಟರ್ಸ್ ಇಂದ ಬ್ಲಾಕ್ ಪೆನ್ ಇಂದ ಬರಿಬೇಕು ಅಥವಾ ಬರ್ಬೇಕಂತ ಎಲ್ಲರದ್ದು ಆಸೆ ಇದ್ದೇ ಇರುತ್ತೆ ಅಂತ ಮುನ್ಷಿ ಪ್ರೇಮ್ಚಂದ್ ಅವರು ಬರೀತಾರೆ. ಸೊ ನೀವು ರೆಕಗ್ನಿಷನ್ ಅಂತ ಹೇಳಿದ ತಕ್ಷಣ ಡೆಫಿನೆಟ್ ಆಗಿ ಎಲ್ಲರದ್ದು ಆಸೆ ಇದ್ದೇ ಇರುತ್ತೆ. ಜಾಬ್ ಅಲ್ಲಿ ಯಾವ ತರಪ್ಪ ಅಂದ್ರೆ, ಸೊ ಇಲ್ಲಿ ಬೇರೆಯವ್ರಿಗೆ ನಾನು ಇದು ಮಾಡಿ ಸಪ್ರೆಸ್ ಮಾಡಿ ಡೆಫಿನೆಟ್ ಆಗಿ ನಾನ್ ಮುಂದೆ ಹೋಗ್ಬೇಕಾಗಿರುತ್ತೆ. ಬಟ್ ಈ ತರಹ ಫೀಲ್ಡ್ ಅಲ್ಲಿ, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ, ಸೊ ಒಬ್ರ ಜೊತೆ ಒಬ್ರಿಗೆ ನಾವು ಹ್ಯಾಂಡ್ ಹೋಲ್ಡ್ ಮಾಡ್ಕೊಂಡು ಜೊತೆಗೆ ನಾವು ಇಲ್ಲಿ ಸಕ್ಸಸ್ ಅನ್ನು ಪಡಿಬೇಕಾಗಿರುವಂತಹ ಆಪರ್ಚುನಿಟಿ ಇದೆ. ಸೊ ಐ ರಿಯಲಿ ಲವ್ ದಿಸ್ ಆಪರ್ಚುನಿಟಿ. ಶ್ರೀಕಾಂತ್ ಅವರೇ, ನೀವು ಎಕ್ಸ್ಪ್ಲೇನ್ ಮಾಡಿರೋದು ಅಂಡ್ ರೆಕಗ್ನಿಷನ್ ಕೂಡ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ನೀವು ಇಲ್ಲಿ ಹೇಳಿ ಈ ಪಾಯಿಂಟ್ಸ್ ಅನ್ನ ನೀವು ಮೆನ್ಷನ್ ಮಾಡಿದೀರಾ. ಸೊ ನಾವು ಯಾವುದೇ ತರಹದ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ಇಲ್ಲಿ ಜಾಯಿನ್ ಆಗಕ್ಕೆ. ಸೊ ಯಾವುದೇ ಟೈಮ್ ಅಲ್ಲಿ ಕೂಡ ನಾವು ಯಾವಾಗ ನಿರ್ಧಾರ ತಗೊಳ್ತೀವಿ ಅವಾಗ ಜಾಯಿನ್ ಆಗಬಹುದಂತ. ಬಟ್ ಏನಪ್ಪಾ ಅಂದ್ರೆ, ಇಲ್ಲಿ ಸ್ಟೂಡೆಂಟ್ಸ್ ಕೂಡ ಬರ್ಬಹುದು. ಹಂಗಂದ್ರೆ ಯಾರ್ಯಾರು ಎಜುಕೇಟೆಡ್ ಇರ್ತಾರೆ, ಡಾಕ್ಟರ್ಸ್ ಇರ್ಬೋದು, PhD ಹೋಲ್ಡರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಅವರು ಕೂಡ ಬರ್ಬಹುದು. ಬಟ್ ಅಟ್ ದ ಸೇಮ್ ಟೈಮ್ ಯಾರ್ಯಾರು ಅನ್ಎಜುಕೇಟೆಡ್ ಇರ್ತಾರೆ ಅವರು ಕೂಡ ಬರ್ಬಹುದು, ನೀವು ಈ ತರ ಪಾಯಿಂಟ್ ಹೇಳಿದಾದ್ಮೇಲೆ. ಸೊ ಬಟ್ ಇದ್ರಲ್ಲಿ ಯಾವ ತರಹ ಮತ್ತೆ ಬೇರೆ ಏನಾದ್ರೂ ಅಡ್ವಾಂಟೇಜಸ್ ಇದೆನಾ? ಯಾಕಂದ್ರೆ ಅನ್ಎಜುಕೇಟೆಡ್ ಅಂಡ್ ಎಜುಕೇಟೆಡ್ ಗೆ ಕಂಪ್ಯಾರಿಸನ್ ಮಾಡಿದಾಗ ಸೊ ಇಲ್ಲಿ ಯಾವ ತರಹ ಸಾಮಾನ್ಯತೆ ಇರುತ್ತೆ, ಅಥವಾ ನಮ್ಮ ಏನಾದ್ರೂ ಪರ್ಸನಾಲಿಟಿ ಏನಾದ್ರೂ ಗ್ರೋ ಆಗುತ್ತೆ, ಯಾವ ತರಹ ನೀವು ಹೇಳಿಕೊಡ್ತೀರಾ ಇದ್ರ ಬಗ್ಗೆ? ಎವ್ರಿಬಡಿ ಈಸ್ ಈಕ್ವಲ್ ಬಲ್ಕಿಸ್ ಅವರೇ. ಸಿ ದಟ್ ಈಸ್, ಐ ಮೀನ್, ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್ ದಿಸ್ ಪಾಯಿಂಟ್. ಆಕ್ಚುಲಿ ಇದನ್ನ ಯೋಚನೆ ಮಾಡಿದ್ರೆ, ಸೊ ಐ ಥಿಂಕ್ ದಿಸ್ ಇಸ್ ದ ಓನ್ಲಿ ಇಂಡಸ್ಟ್ರಿ ಅಥವಾ ದಿಸ್ ಇಸ್ ದ ಓನ್ಲಿ ಸಿಸ್ಟಮ್. ಈ ಸಿಸ್ಟಮ್ ಅಲ್ಲಿ ಮಾತ್ರ ಎಲ್ಲರನ್ನೂ ಒಂದೇ ರೀತಿ ನೋಡುವಂತದ್ದು. ಸಿ, ಯಾಕೆಂದ್ರೆ ಇಲ್ಲಿ ಡೆವಲಪ್ ಆದಾಗ ವಿ ಡೋಂಟ್ ಥಿಂಕ್ ಅಬೌಟ್ ಯುವರ್ ಬ್ಯಾಕ್ ಗ್ರೌಂಡ್. ನೀವು ಯಾವ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರೆ ಯಾರು ಅಂತ ನಾವು ನೋಡಕ್ ಹೋಗಲ್ಲ. ಬಟ್ ಹೌ ಮೆನಿ ಪೀಪಲ್ ಯು ಆರ್ ಇನ್ಸ್ಪೈರ್ಡ್? ಎಷ್ಟು ಜನನ ನೀವು ಇನ್ಸ್ಪೈರ್ ಮಾಡಿದ್ದೀರಾ? ಎಷ್ಟು ಜನನ ನೀವು ಮೋಟಿವೇಟ್ ಮಾಡಿದ್ದೀರಾ? ಎಷ್ಟು ಜನಕ್ಕೆ ನೀವು ಕನ್ಸ್ಯೂಮರ್ಸ್ ಗೆ ನೀವು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ರೀಚ್ ಔಟ್ ಮಾಡಿದ್ದೀರಾ? ಸೊ ಇದನ್ನೇ ನೋಡ್ತೀವಿ. ವೆದರ್ ವಿ ಆರ್ ಡಾಕ್ಟರ್, ಇಂಜಿನಿಯರ್, ಆಟೋ ಡ್ರೈವರ್, ಅಥವಾ ನಾನು ಯಾವುದೇ KSRTC ಇಂದ ಬಂದಿರುವಂತ ವ್ಯಕ್ತಿ ಆಗಿರಬಹುದು, ಡ್ರೈವರ್ ಆಗಿರಬಹುದು, ಸೊ ಟೀಚರ್ ಆಗಿರಬಹುದು, ಅಗ್ರಿಕಲ್ಚರ್ ಅಷ್ಟ ಆಗಿರಬಹುದು, ಯಾರೇ ಆಗಿರಬಹುದು, ವಿತ್ ಹಂಬಲ್ ನೇಚರ್
ನಾನು ಹಂಬಲ್ ಆಗಿ ಮಾತಾಡ್ತಾ ಕನ್ಸ್ಯೂಮರ್ಸ್ ಅನ್ನ ರೀಚ್ ಆಗ್ತಾ ಯಾರಿಗೇನು ಅವಶ್ಯಕತೆ ಇದೆಯೋ, ಯಾರಿಗೇನು ಸಮಸ್ಯೆ ಇದೆಯೋ, ಒಬ್ಬ ಸೊಲ್ಯೂಷನ್ ಪ್ರೊವೈಡರ್ ಆಗಿ ನಾನು ಎಮರ್ಜ್ ಆದ್ಮೇಲೆ ಸೊ ಎಷ್ಟು ಜನಕ್ಕೆ ನನ್ನಿಂದ ಉಪಯೋಗ ಆಗಿದೆ, ದಟ್ ಮ್ಯಾಟರ್ಸ್ ಅ ಲಾಟ್. ಯಾಕೆಂದ್ರೆ ರೆಕಗ್ನಿಷನ್ ಸುಮ್ನೆ ಬರಲ್ಲ. ಬಿಕಾಸ್ ಯು ಶುಡ್ ಇನ್ಸ್ಪೈರ್ ದ ಪೀಪಲ್, ಯು ಶುಡ್ ಏನಂತ ಹೇಳ್ತೀವಿ, ಇನ್ಫ್ಲೂಯೆನ್ಸ್ ದ ಪೀಪಲ್. ಅದ್ರ ಮೇಲೆ ನಿಮಗೆ ರೆಕಗ್ನಿಷನ್ ಇರುತ್ತೆ. ಸೊ ನಿಮ್ಮ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇಂದ ಖಂಡಿತ ನಿಮ್ಮ ಎಷ್ಟು ಸೊ ಸ್ವಲ್ಪ ನೆಟ್ವರ್ಕ್ ರಿಲೇಟೆಡ್ ಇಶ್ಯೂ ಆಗಿರ್ಬೋದು. ಸೊ ಮೋಸ್ಟ್ಲಿ ಶ್ರೀಕಾಂತ್ ಅವರು ಜಾಯ್ನ್ ಆಗ್ತಾರೆ ಮತ್ತೆ 2 to 3 minutes ಒಳಗಡೆ. ಸೊ ಏನಪ್ಪಾ ಅಂದ್ರೆ ಶ್ರೀಕಾಂತ್ ಅವರು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ರು. ಸೊ ಯಾವ ತರಹ ಸೊ ನಾವು ಏನಪ್ಪಾ ಅಂದ್ರೆ ಇಲ್ಲಿ ಬೇರೆ ಬೇರೆ ಫೀಲ್ಡ್ ಇಂದ ಬಂದಿರ್ತಾರೆ. ಸೊ ಅಲ್ಲಿ ಕೂಡ ನಾವು ಯಾವುದೇ ತರಹದ ಇಂಡಿಫರೆನ್ಸ್ ಇಲ್ದಂಗೆ ಸೊ ಎಲ್ರು ಒಂದೇ ತರಹ ಆಗಿ ನಾವು ಲೈಫ್ ಅನ್ನು ಲೀಡ್ ಮಾಡಬಹುದು. ನಮ್ಮ ಪರ್ಸನಾಲಿಟಿ, ನಮ್ಮ ಏನಪ್ಪಾ ಅಂದ್ರೆ ಗ್ರೋತ್ ಅನ್ನು ನಾವು ಇನ್ಕ್ರೀಸ್ ಮಾಡಬಹುದು ಇಲ್ಲಿ ಅಂತ. ಯಾಕಪ್ಪ ಅಂದ್ರೆ ನೋಡಿ, ಸೊ ಡಾಕ್ಟರ್ಸ್ ಕೂಡ ಇರ್ತಾರೆ, ಇಂಜಿನಿಯರ್ಸ್ ಕೂಡ ಇರ್ತಾರೆ, ಅಟ್ ದ ಸೇಮ್ ಟೈಮ್ ಅನ್ಎಜುಕೇಟೆಡ್ ಪೀಪಲ್ ಕೂಡ ಇರ್ತಾರೆ. ಸೊ ಅವಾಗ ಅವ್ರದ್ದು ಎಕ್ಸ್ಪೀರಿಯನ್ಸ್ ಸೇಮ್ ಟೀಮ್ ಅಲ್ಲಿ ಇರುವಾಗ, ಶೇರ್ ಮಾಡ್ತಾ ಇರುವಾಗ, ಸೊ ಒಂದೇ ಸಲ ನೀವು ಸೆಮಿನಾರ್ಗೆ ಬರ್ತೀರಾ, ಯಾವುದೇ ತರಹದ ಒಂದು ಕೊಲಾಬರೇಷನ್ ಗೆ ಬರ್ತೀರಾ. ಸೊ ಅವಾಗ ಏನಪ್ಪಾ ಅಂದ್ರೆ ಅವ್ರ ಮೈಂಡ್ ಅಲ್ಲಿ ಇರುವಂತಹ ಪಾಯಿಂಟ್ ಅನ್ನು ಶೇರ್ ಮಾಡ್ತಾರೆ, ನಿಮ್ಮ ಮೈಂಡ್ ಅಲ್ಲಿ ಇರುವಂತಹ ಪಾಯಿಂಟ್ ಅನ್ನು ಶೇರ್ ಮಾಡ್ತಾರೆ. ಪಾಯಿಂಟ್ ಆಫ್ ವ್ಯೂ ಆಬ್ವಿಯಸ್ಲಿ ಎಜುಕೇಟೆಡ್ ಇರಬಹುದು, ಅನ್ಎಜುಕೇಟೆಡ್ ಇರಬಹುದು, ಡಿಫ್ರೆಂಟ್ ಆಗಿರುತ್ತೆ. ಒಂದು ಸಬ್ಜೆಕ್ಟ್ ಅಥವಾ ಯಾವುದೇ ತರಹದ ಒಂದು ಟಾಪಿಕ್ ಮೇಲೆ ಪಾಯಿಂಟ್ ಆಫ್ ವ್ಯೂ ಎಲ್ಲರದ್ದು ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಡಿಫ್ರೆಂಟ್ ಜನರದ್ದು ಯಾವ ತರ ಪಾಯಿಂಟ್ ಆಫ್ ವ್ಯೂ ಇದೆ ಅಂತ ನಾವು ತಿಳ್ಕೋಬಹುದು. ಅದೇ ತರ ಅವ್ರದೇ ಆದಂತಹ ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡಬಹುದು, ನಮ್ದೇ ಆದಂತಹ ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ಅಲ್ಲಿ ಶೇರ್ ಮಾಡಬಹುದು. ಸೊ ಈ ತರ ನಾವು ಏನಪ್ಪಾ ಅಂದ್ರೆ ಲರ್ನಿಂಗ್ಸ್ ಅನ್ನು ಇಂಪ್ರೂವೈಸ್ ಮಾಡ್ತಾ ಇರ್ತೀವಿ. ಸೊ ಅವರಿಂದ ಕೂಡ ನಾವು ಕಲಿತಾ ಇರ್ತೀವಿ, ಅಟ್ ದ ಸೇಮ್ ಟೈಮ್ ನಮ್ಮಿಂದ ನಾವು ಕೂಡ ಶೇರ್ ಮಾಡ್ತಾ ಇದೀವಿ. ಸೊ ಒಬ್ರು ಡಾಕ್ಟರ್ಸ್ ಅವ್ರದೇ ಆದಂತಹ ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡ್ತಾರೆ. ಸೊ ಈ ಪಾಯಿಂಟ್ ಅಲ್ಲಿ ನಾನು ಈ ತರ ಸಜೆಸ್ಟ್ ಮಾಡ್ತೀನಿ, ಸೊ ಈ ತರ ನಮ್ಗೆ ಹೆಲ್ಪ್ ಔಟ್ ಆಗ್ಬಹುದು ಅಂತ. ಸೊ ನಿಮ್ದೇ ಆದಂತಹ ನಿಮ್ಮ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಅನ್ನು ನೀವು ಅವ್ರಿಗೆ ಗೊತ್ತಿರಲ್ಲ, ಸೊ ಅಂತ ಪಾಯಿಂಟ್ಸ್ ಅನ್ನು ಶೇರ್ ಮಾಡ್ತೀರಾ. ಸೊ ಅವಾಗ ಕೂಡ ಏನಪ್ಪಾ ಅಂದ್ರೆ ಅವ್ರಿಗೆ ಹೆಲ್ಪ್ ಔಟ್ ಆಗುತ್ತೆ. ಸೊ ಈ ತರ ಪಾಯಿಂಟ್ ಆಫ್ ವ್ಯೂ ಅನ್ನು ಶೇರ್ ಮಾಡ್ತಾ ಕೂಡ ನಾವು ನಮ್ಮ ಬಿಸ್ನೆಸ್ ಅಲ್ಲಿ ಗ್ರೋ ಆಗ್ತಾ ಇರ್ತೀವಿ. ಸೊ ಅದಕ್ಕಾಗಿ ಇಲ್ಲಿ ಪರ್ಸನಾಲಿಟಿ ಕೂಡ ಗ್ರೋ ಆಗ್ತಾ ಇರುತ್ತೆ. ಸೊ ನಮ್ಮ ಬಿಸ್ನೆಸ್ ಅಲ್ಲಿ, ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅಲ್ಲಿ. ಸೊ ಅಲಾಂಗ್ ವಿತ್ ದಟ್ ಏನಪ್ಪಾ ಅಂದ್ರೆ ಪರ್ಸನಾಲಿಟಿ ಗ್ರೋತ್ ಆಗ್ತಾ ನಾವು ಒಂದು ಲೈಫ್ ಆಫ್ ಸಿಗ್ನಿಫಿಕೆನ್ಸ್ ಅನ್ನು ಕೂಡ ನಾವು ಸ್ಟಾರ್ಟ್ ಮಾಡಬಹುದು. ಸೊ ಯಾವ ತರಹಪ್ಪ ಅಂದ್ರೆ ಲೈಫ್ ಆಫ್ ಸಿಗ್ನಿಫಿಕೆನ್ಸ್ ಅಂತ ಹೇಳಿದ ತಕ್ಷಣ ಸೊ ಅದೇ ಇಲ್ಲಿ ನಾವು ನಾಟ್ ಓನ್ಲಿ ನಾವು ವರ್ಕ್ ಬಗ್ಗೆ ಮಾತಾಡ್ತಾ ಇರ್ತೀವಿ, ಸೊ ಬೇರೆ ಥಿಂಗ್ಸ್ ಅನ್ನು ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸೊ ಶ್ರೀಕಾಂತ್ ಅವರು ಬಂದಿದ್ದಾರೆ. ಸೊ ಶ್ರೀಕಾಂತ್ ಅವರು ನಾನು ಈ ಪಾಯಿಂಟ್ ಅನ್ನು ಆಡ್ ಆನ್ ಮಾಡ್ತಾ ಇದ್ದೆ. ಸೊ ಯಾವ ತರಹ ಸೊ ನಾವು ನಮ್ಮ ಲೈಫ್ ಆಫ್ ಸಿಗ್ನಿಫಿಕೆನ್ಸ್ ಅನ್ನು ಲೀಡ್ ಮಾಡಬಹುದಂತ. ಸೊ ನೀವು ಕೂಡ ಇಲ್ಲಿ ಪಾಯಿಂಟ್ ಅನ್ನು ಆಡ್ ಆನ್ ಮಾಡಬಹುದು, ಯಾವ ತರ ನಮ್ಮ ಲೈಫ್ ಅನ್ನು ಇಲ್ಲಿ ಲೈಫ್ ಆಫ್ ಸಿಗ್ನಿಫಿಕೆನ್ಸ್ ಅಲ್ಲಿ ಕನ್ವರ್ಟ್ ಮಾಡಬಹುದು. ನಾನು ಒಂದ್ ಪಾಯಿಂಟ್ ಏನಪ್ಪಾ ಹೇಳ್ತಾ ಇದ್ದೆ ಅಂದ್ರೆ ಸೊ ನಾವು ಜಸ್ಟ್ ನಮ್ಮ ಬಿಸ್ನೆಸ್ ಟಾಕ್ಸ್ ಮಾತಾಡ್ತಾ ಇರಲ್ಲ ಇಲ್ಲಿ. ಸೊ ಅಲಾಂಗ್ ವಿತ್ ದ ಬಿಸ್ನೆಸ್ ಟಾಕ್ಸ್ ನಾವು ಹ್ಯಾಪಿನೆಸ್ ಮೋಡ್ ಇರ್ಬಹುದು, ಅಥವಾ ಸೊ ನಮ್ಮ ಬಿಸ್ನೆಸ್ ಜೊತೆ ಯಾವ ತರ ನಾನು ಇವಾಗ ಗೋವಾ ಟ್ರಿಪ್ ಅಲ್ಲಿ ನಾನು ಎಂಜಾಯ್ ಮಾಡಬಹುದು ನನ್ನ ಟೀಮ್ ಜೊತೆ, ನನ್ನ ಫ್ಯಾಮಿಲಿ ಜೊತೆ ಅಂತ ಅದನ್ನು ಥಿಂಕ್ ಮಾಡ್ತಾ ಇದ್ದೀನಿ. ಸೊ ಅಲಾಂಗ್ ವಿತ್ ದಟ್ ನನ್ನ ಬಿಸ್ನೆಸ್ ಜೊತೆ ಯಾವ ತರಹ ಏನಪ್ಪಾ ಅಂದ್ರೆ ಲಂಡನ್ ನಲ್ಲಿ ನಾನು ಯಾವ ತರ ಹಾಲಿಡೇ ಅನ್ನು ನಾನು ಸ್ಪೆಂಡ್ ಮಾಡ್ಬೇಕಂತ ಅದನ್ನು ಪ್ಲಾನ್ ಮಾಡ್ತಾ ಇರ್ತೀನಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ಲೈಫ್ ಆಫ್ ಸಿಗ್ನಿಫಿಕೆನ್ಸ್ ಅಂತ ಹೇಳ್ತಾ ಇರ್ತೀನಿ ನಾನು. ಶ್ರೀಕಾಂತ್ ಅವರೇ, ನೀವು ಕೂಡ ಏನಾದ್ರು ಪಾಯಿಂಟ್ಸ್ ಇಲ್ಲಿ ಆಡ್ ಆನ್ ಮಾಡ್ಬೇಕಂದ್ರೆ ಮಾಡಬಹುದು, ಯಾವ ತರ ನಾವು ಬೇರೆಯವ್ರಿಗೆ ಕೂಡ ಲೈಫ್ ಆಫ್ ಸಿಗ್ನಿಫಿಕೆನ್ಸ್ ಆಡ್ ಆನ್ ಮಾಡಬಹುದು ಅಂತ. ಬಲ್ಕೀಸ್ ಅವರೇ, ಸೊ ಐ ಥಿಂಕ್ ಸಮ್ ಟೆಕ್ನಿಕಲ್ ಇಶ್ಯೂ ಇಂದ ನನಗೆ ಡಿಸ್ಕನೆಕ್ಟ್ ಆಗಿದೆ, ಥ್ಯಾಂಕ್ ಯು. ಬಟ್ ಇಲ್ಲಿ ಲೈಫ್ ಆಫ್ ಸಿಗ್ನಿಫಿಕೆನ್ಸ್ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ಜನ ಬಲ್ಕೀಸ್ ಅವರೇ ನನಗೆ ಯಾವಾಗೂ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳ್ತಾ ಇರ್ತಾರೆ, ಸರ್ ಜಾಬ್, ಇಫ್ ಯು ಲುಕ್ ಅಟ್ ದ ಜಾಬ್ ಅಥವಾ ಇನ್ಯಾವುದೇ ಒಂದು ಟ್ರೆಡಿಷನಲ್ ಬಿಸ್ನೆಸ್ ಮಾಡ್ಬೇಕಾದ್ರೆ ಯಾವಾಗೂ ಪ್ರೆಷರ್ ಅಲ್ಲಿ ಇರ್ತೀವಿ. ವಿ ಆರ್ ವರ್ಕಿಂಗ್ ಫಾರ್ ಅದರ್ಸ್ ಅಥವಾ ಇನ್ಯಾವುದೋ ಪ್ರೆಷರ್ ಅಲ್ಲಿ ಕೆಲಸ ಮಾಡ್ತಿರ್ತೀವಿ. ಬಟ್ ಅಲ್ಲಿ ನಾನು ಡಿಸೈಡ್ ಮಾಡಕ್ಕಾಗಲ್ಲ. ಅಲ್ಲಿ ಡಿಸೈಡ್ ಮಾಡೋದು ನನ್ನ ಮೇಲೆ ಕೂತಿರುವಂತಹ ವ್ಯಕ್ತಿಗಳು. ನೀವು ಇಷ್ಟೊತ್ತಿಗೆ ಎದ್ದೇಳ್ಬೇಕು, ಇಷ್ಟೊತ್ತಿಗೆ ಕೆಲಸ ಮಾಡ್ಬೇಕು, ಡೆಡ್ ಲೈನ್
ನೋಡಿ ಇದೇ ಡೆಡ್ ಲೈನ್, ಇದ್ರಲ್ಲೇ ನೀವು ಫಿನಿಶ್ ಮಾಡ್ಕೊಡ್ಬೇಕು. ಓಕೆ, ಸೊ ಒಂದು ಸಂಡೇನು ಕೆಲಸ ಬರ್ಬೋದು, ಸಂಡೇನು ನಾನು ಬಿಸಿ ಆಗ್ಬೋದು. ಬಟ್ ಇಲ್ಲಿ ಒಂದು ಪಾಯಿಂಟ್ ಏನ್ ಬಲ್ಕಿಸೋರು ಅಂದ್ರೆ, ಓಕೆ, ತುಂಬಾ ಜನ ಹೇಳೋದು ಸರ್ ನಾನ್ ಡಿಸೈಡ್ ಮಾಡ್ಬೇಕು ನಾನು ಏನ್ ಮಾಡ್ಬೇಕು ಅಂತ, ನಾನ್ ಡಿಸೈಡ್ ಮಾಡ್ಬೇಕು ನನಗೆ ಎಷ್ಟು ಇನ್ಕಮ್ ಬೇಕು ಅಂತ. ಸರ್ ನಾನ್ ಡಿಸೈಡ್ ಮಾಡ್ಬೇಕು ನನ್ನ ಫ್ಯಾಮಿಲಿ ಜೊತೆ ನಾನು ಯಾವಾಗಿರ್ಬೇಕು, ಯಾವಾಗ ನಾನ್ ಬ್ರೇಕ್ ತಗೋಬೇಕಾಗತ್ತೆ, ಸಂಡೇ ನಾನ್ ಮಾಡ್ಬೇಕಾ ಮಾಡ್ಬಾರ್ದಾ, ಬ್ರೇಕ್ ತಗೋಬೇಕಾ ಅನ್ನೋದು. ಇದೆಷ್ಟೋ ಜನಕ್ಕೆ ಆಸೆ ಇದೆ, ಬೇಕಾದ್ರೆ ಕೇಳಿ ನೋಡಿ. ಓಕೆ, ಸೊ ಈ ಕೆಲವೊಂದು ಬಿಸ್ನೆಸ್ ಅಲ್ಲಿ ಏನಾಗುತ್ತೆ, ಕೆಲವೊಂದು ಲೈಕ್ ಫೀಲ್ಡ್ ಅಲ್ಲಿ ಏನಾಗುತ್ತೆ, ಇಂಡಸ್ಟ್ರಿಯಲ್ಲಿ ಏನಾಗುತ್ತೆ, ಸೊ ಇದರಲ್ಲಿ ನನಗೆ ಕಂಟ್ರೋಲ್ ಇಲ್ಲ. ಬಟ್ ದಿಸ್ ಇಸ್ ಅ ಕಾನ್ಸೆಪ್ಟ್. ಖಂಡಿತ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ, ಫ್ಯಾಮಿಲಿ ಜೊತೆ ನಾನು ಸಂಡೇ ಇಡೀ ದಿವಸ ಸ್ಪೆಂಡ್ ಮಾಡ್ಬೇಕು, ಯಾವುದೇ ಟೆನ್ಷನ್ ಇಲ್ದಂಗೆ. ನೀವ್ ಹೇಳ್ದಂಗೆ ಫಾರಿನ್ ಟ್ರಿಪ್ ಹೋಗ್ಬೇಕು, ಫ್ಯಾಮಿಲಿ ಜೊತೆ ಹೋಗ್ಬೇಕು. ನೀವ್ ಹೇಳ್ದಂಗೆ ಬೆಳಿಗ್ಗೆ ನನಗೆ ಆಗ್ಲಿಲ್ಲ, ಮೂಡ್ ಇಲ್ಲ ಇವತ್ತು ಕೆಲಸ ಮಾಡೋದಕ್ಕೆ, ನಾನ್ ಡಿಸೈಡ್ ಮಾಡ್ಕೊಳ್ತೀನಿ ನನಗೆ ಹೇಗ್ ಬೇಕು, ಬಿಕಾಸ್ ಐ ಆಮ್ ದ ಬಾಸ್. ಇಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು ಐ ಶುಡ್ ಬಿ ದ ಬಾಸ್. ನನಗೆ ಯಾರು ಕಂಟ್ರೋಲ್ ಮಾಡಬಾರ್ದು, ಇಲ್ಲಿ ನಾನ್ ಡಿಸೈಡ್ ಮಾಡ್ತೀನಿ. ಸೊ ಇಲ್ಲಿ ಯಾವಾಗ ಕೆಲಸ ಮಾಡ್ಬೇಕು, ಆ ಒಂದು ಅವಕಾಶ, ಗೋಲ್ಡನ್ ಆಪರ್ಚುನಿಟಿ. ಸೊ ಇಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಕಾನ್ಸೆಪ್ಟ್ ಅಲ್ಲಿ ನನಗೆ ತುಂಬಾ ಐ ಥಿಂಕ್ ಈಸಿಯಾಗಿ ಸಿಗುತ್ತೆ. ಯಾಕಂದ್ರೆ ಯಾರು ನಿಮಗೆ ಪ್ರೆಷರ್ ಹಾಕೋದಿಲ್ಲ, ಬಿಕಾಸ್ ಅಲ್ಟಿಮೇಟ್ಲಿ ನೀನೇ ಬಾಸ್, ನೀನೇ ಡಿಸೈಡ್ ಮಾಡ್ಬೇಕು ಎಷ್ಟು ಬೇಕು, ನೀನೇ ಡಿಸೈಡ್ ಮಾಡ್ಬೇಕು ಯಾವಾಗ ಕೆಲಸ ಮಾಡ್ಬೇಕು, ನೀನೇ ಡಿಸೈಡ್ ಮಾಡ್ಕೋ ಯಾವ ರೀತಿ ಎಂಜಾಯ್ ಮಾಡ್ಬೋದು, ನೀನೇ ಡಿಸೈಡ್ ಮಾಡು ಎಷ್ಟು ಫಾರಿನ್ ಟ್ರಿಪ್ ಹೋಗ್ಬೇಕು, ನೀನೇ ಡಿಸೈಡ್ ಮಾಡು ನಿನ್ನ ಕುಟುಂಬದ ಜೊತೆ ಹೇಗಿರ್ಬೇಕು ಅಂತ. ಬಟ್ ಅಂತ ಅವಕಾಶ ಬಲ್ಕಿಸೋರೆ, ದಿಸ್ ಇಸ್ ವೈ ಡೈರೆಕ್ಟ್ ಸೆಲ್ಲಿಂಗ್ ಅನ್ನೋದಕ್ಕೆ ಐ ಥಿಂಕ್ ಈ ಒಂದು ಅಂಶ ಖಂಡಿತ ಹೆಲ್ಪ್ ಆಗುತ್ತೆ. ಈ ರೀತಿ ಇದ್ದಾಗ ಏನಾಗುತ್ತೆ, ಅಲ್ಟಿಮೇಟ್ಲಿ ಬಲ್ಕಿಸೋರೆ ನನಗೆ ಟೆನ್ಷನ್ ಅಲ್ಲಿ ನಾನು ಪ್ರತಿ ದಿವಸ ಕೆಲಸ ಮಾಡಲ್ಲ. ನಾನು ತುಂಬಾ ಬೆಳಿಗ್ಗೆ ಎದ್ದೇಳ್ಬೇಕಾದ್ರೆ ತುಂಬಾ ಎಂಥೂಸಿಯಾಸ್ ಆಗಿ ಎದ್ದೇಳ್ತೀನಿ. ಯಾಕಂದ್ರೆ ಗೋಲ್ ನಂದು, ಲೈಫ್ ನಂದು, ಫ್ಯಾಮಿಲಿ ನಂದು, ಕೆಲಸ ಮಾಡ್ಬೇಕಾಗಿರೋದು ನಾನ್ ಡಿಸೈಡ್ ಮಾಡ್ತೀನಿ. ಸೊ ನೋ ಪ್ರೆಷರ್, ನೋ ಟೆನ್ಷನ್. ಪ್ರತಿ ದಿವಸ ನಾನು ಐ ವಿಲ್ ಲೀವ್ ಇಟ್ ಫುಲ್ಲಿ. ತುಂಬಾ ಲೈಕ್ ನನ್ನ ಲೈಫ್ ಇಸ್ ಐ ಮೀನ್ ಕಿಂಗ್ ಸೈಜ್ ಅಂತ ಹೇಳ್ತಾರಲ್ಲ, ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇನ್ ದಿಸ್ ಡೈರೆಕ್ಟ್ ಸೆಲ್ಲಿಂಗ್ ಕಾನ್ಸೆಪ್ಟ್. ಎಸ್, ಡೆಫಿನೆಟ್ ಆಗಿ 100% ಅಗ್ರೀಡ್. ಅಂಡ್ ಇನ್ನೂ ಒಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಶ್ರೀಕಾಂತ್ ಅವರೇ, ಸೊ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಅಪ್ಪಾಜಿ ಅವರು ಡಾಕ್ಟರ್ ಇದಾರೆ ಅಂತ ಅನ್ಕೊಳ್ಳಿ. ಸೊ ನಾನು ಕೂಡ ಡಾಕ್ಟರ್ ಆಗ್ಬೇಕಂತ ನನ್ಗೆ ಆಸೆ ಇದ್ರೆ ಮಿನಿಮಮ್ ಆಗಿ ನನ್ನ ಹತ್ರ ಒಂದು ಡಾಕ್ಟರ್ ಡಿಗ್ರಿ, MBBS ಡಿಗ್ರಿ ಇರ್ಲೇಬೇಕಾಗಿರುತ್ತೆ. ಸೊ ಹಾಗೇನೆ ಟ್ರಾನ್ಸ್ಫರ್ ಆಗಲ್ಲ ಜಾಬ್. ಅದೇ ತರ ಲಾಯರ್ಗೂ ಇರ್ಬೋದು. ಸೊ ಲಾಯರ್ ಜಾಬ್, ಲಾಯರ್ ಸನ್ಗೆ ಬೇಕಪ್ಪ ಅಂದ್ರೆ ಸೊ ಮಿನಿಮಮ್ LLB ಡಿಗ್ರಿ ಇರ್ಲೇಬೇಕಾಗಿರುತ್ತೆ. ಸೊ ಇಲ್ಲಿ ಯಾವ್ದಾದ್ರು ಈ ತರಹ ಜನರೇಷನ್ ಟು ಜನರೇಷನ್ ಹೋಗುವಂತಹ ಬೆನಿಫಿಟ್ ಕೂಡ ಏನಾದ್ರು ಇದೆನಾ ಇಲ್ಲಿ ಅಂತ ಈ ಕಾನ್ಸೆಪ್ಟ್ ಅಲ್ಲಿ? ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಪ್ರಾಬ್ಲಿ ಅನ್ಲೆಸ್ ಅದೇ ಅಪ್ಪಂದು ಆಸ್ತಿ ಮಗನಿಗೆ ಬರ್ಬಹುದು ಅಷ್ಟೇ, ಪ್ರಾಬಬಲಿ. ಐ ಥಿಂಕ್ ನೀವ್ ಹೇಳ್ದಂಗೆ ಅಪ್ಪ ಡಾಕ್ಟರ್ ಆಗಿದ್ರೆ ಮಗ ಆ ಒಂದು ಪದವಿ ಬರುತ್ತೆ ಅಂತಿಲ್ಲ, ಅನ್ಲೆಸ್ ಅವನ ಡಿಗ್ರಿ ಇಟ್ಕೊಂಡಿದ್ರೆ ಮಾತ್ರ. ಬಟ್ ಐ ಥಿಂಕ್ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಒಂದು ಎಸ್ಪೆಷಲಿ ಕೆಲವು ಕಂಪನಿಗಳು ಯಾವ್ದು ಒಂದು ಒಳ್ಳೆ ಸಿಸ್ಟಮ್ ಅಲ್ಲಿ ಫಾರ್ಮ್ ಆಗಿದೆ, ಇದರಲ್ಲಿ ಒಂದು ದೊಡ್ಡ ಬೆನಿಫಿಟ್ ಇದೆ ಆಕ್ಚುಲಿ. ಯಾಕಂದ್ರೆ ಎಷ್ಟು ಒಂದು ಅರ್ಥ ಮಾಡ್ಕೊಳ್ಳಿ, ಎಷ್ಟೋ ಜನ 2 ವರ್ಷ 3 ವರ್ಷ 10 ವರ್ಷ 25 ವರ್ಷ ಈ ಇಂಡಸ್ಟ್ರಿಯಲ್ಲಿ ಅಥವಾ ಈ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇರೋರು ಇದಾರೆ. ಸೊ ಅಷ್ಟು ಎಫರ್ಟ್ ಹಾಕ್ಬಿಟ್ಟು ನಾನಿಲ್ಲ ಅಂತ ಹೇಳಿದ್ರೆ ಏಕಾಏಕಿ ನನ್ನ ಒಂದು ಪ್ರಯತ್ನ ಏನ್ 25 ವರ್ಷದವರೆಗೂ ಹಾಕಿದ್ದೆ ಎಲ್ಲೂ ಒಂದು ವೇಸ್ಟ್ ಆಗ್ಬಾರ್ದು, ನೀರಲ್ಲಿ ಹೋಮ ಮಾಡಬಾರ್ದು. ಸೊ ಅದರ ಬೆನಿಫಿಟ್ ಏನಿದೆ, ಆ ಒಂದು ಲೆಗಸಿ ಏನಿದೆ, ಖಂಡಿತ ನಾನು ಟ್ರಾನ್ಸ್ಫರ್ ಮಾಡೋದಕ್ಕೆ ಅವಕಾಶ ಈ ಕಾನ್ಸೆಪ್ಟ್ ಅಲ್ಲಿ ಇದೆ. ಇವತ್ತು ಸಾಕಷ್ಟು ಉದಾಹರಣೆಗಳಿದೆ. ಐ ಥಿಂಕ್ ಮೇ ಬಿ ಅನ್ಫಾರ್ಚುನೇಟ್ಲಿ ಆರ್ ಯಾವುದೋ ಒಂದು ದುರಾದೃಷ್ಟವಶಾತ್ ಪ್ರಾಬಬಲಿ ರೆಸ್ಪೆಕ್ಟಿವ್ ಕನ್ಸಲ್ಟೆಂಟ್ ಏನಾದ್ರೂ ಆಗಿ ತೀರಿ ಹೋದಾಗ ಆ ಒಂದು ಬೆನಿಫಿಟ್ ಏನಿದೆ, ರೈಟ್ ಫ್ರಮ್ ದಿ ಕ್ರೆಡೆನ್ಶಿಯಲ್ಸ್ ಕೂಡ ಸೇರ್ಕೊಂಡು ಆ ಒಂದು ಬೆನಿಫಿಟ್, ಫೈನಾನ್ಷಿಯಲ್ ಬೆನಿಫಿಟ್, ಮಾನಿಟರಿ ಬೆನಿಫಿಟ್, ಈವನ್ ನಾನ್ ಮಾನಿಟರಿ ಬೆನಿಫಿಟ್ ಏನಿದೆ, ಖಂಡಿತ ಅದು ನೆಕ್ಸ್ಟ್ ಜನರೇಷನ್ ಗೆ ಟ್ರಾನ್ಸ್ಫರ್ ಆಗುವಂತಹ ಒಂದು ಸುವರ್ಣ ಅವಕಾಶ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ. ಸೊ ಏನು ವೇಸ್ಟ್ ಆಗಿಲ್ಲ. ಇವತ್ತು ಯಾರು ನೀವು ನೋಡ್ತಾ ಇದ್ದೀರಾ ನೇರ ಕಾರ್ಯಕ್ರಮದಲ್ಲಿ, ನೀವೇನ್ ಎಫರ್ಟ್ ಆಗ್ತೀರಾ, ದಿಸ್ ಇಸ್ ಅ ಲೆಗಸಿ ಯು ಕ್ಯಾನ್ ಗಿವ್ ಇಟ್ ಟು ಯುವರ್ ನೆಕ್ಸ್ಟ್ ಜನರೇಷನ್. ಅದು ಚಾನ್ಸ್ ಇದೆ. ಇದು ಸಾಧ್ಯ ಆಗೋದು ಓನ್ಲಿ ಗವರ್ಮೆಂಟ್ ಜಾಬ್ಸ್ ಅಲ್ಲಿ ಮಾತ್ರ, ಬಲ್ಕಿ ಸರ್ ಅದು ಓನ್ಲಿ 1 ಜನರೇಷನ್ಗೆ. ಏನಂತ ಹೇಳಿದ್ರೆ ಅಪ್ಪ ಅಕಸ್ಮಾತ್ ಸರ್ವಿಸ್ ಅಲ್ಲಿ ಇದ್ದಾಗ ಹೋದ್ರೆ ಮಗನಿಗೆ ಜಾಬ್ ಕೊಡ್ತಾರೆ, ಅದು ಸರ್ಟನ್ ರೆಸ್ಟ್ರಿಕ್ಷನ್ಸ್ ಅಲ್ಲಿ. ಬಟ್ ನೆಕ್ಸ್ಟ್ ಜನರೇಷನ್ ಇಲ್ಲ ಆ ರೀತಿ ನೋಡಿದಾಗ. ಬಟ್ ಈ ಇಂಡಸ್ಟ್ರಿಯಲ್ಲಿ ಇಟ್ ಕ್ಯಾರಿ ಫ್ರಮ್ ಜನರೇಷನ್ ಟು ಜನರೇಷನ್. ಐ ಥಿಂಕ್ ಇಂತ ಕಾನ್ಸೆಪ್ಟ್ ನನಗೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಬಿಟ್ರೆ ಇನ್ ಯಾವುದೇ ಒಂದು ಇಂಡಸ್ಟ್ರಿಯಲ್ಲಿ ನನಗೆ ಕಾಣಿಸ್ತಾ ಇಲ್ಲ ಬಲ್ಕಿಶ್ವರ್. ಸೊ ಎಸ್ಪೆಷಲಿ ಇದು ಕೂಡ ನಮ್ಮ ಕನ್ಸಲ್ಟೆಂಟ್ ಅಥವಾ ಯಾರು ನೋಡ್ತಾ ಇದ್ದಾರೆ ಖಂಡಿತ ಇದನ್ನ ನೆನಪಲ್ಲಿ ಇಟ್ಕೋಬಹುದು. ಸೊ ನಿಮ್ಮ ಎಫರ್ಟ್ ನಾಟ್ ಫಾರ್ ಯು, ಅಂಡರ್ಲೈನ್ ಪಾಯಿಂಟ್ ಮಾಡ್ತಿರೋದು ನಿಮಗ್ ಮಾತ್ರ ಅಲ್ಲ, ಈವನ್ ನಿಮ್ಮ ಮುಂದಿನ ಪೀಳಿಗೆಗೂ ಕೂಡ ಅದು ಕ್ಯಾರಿ ಆಗತ್ತೆ. So this is something very beautiful, ಶ್ರೀಕಾಂತ್ ಅವರೇ. ಸೊ ಜನರೇಷನ್ ಟು ಜನರೇಷನ್ ಈ ಬಿಸ್ನೆಸ್ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂದ್ರೆ ಯಾವ ತರ ಆಸ್ತಿ ಟ್ರಾನ್ಸ್ಫರ್ ಆಗುತ್ತೆ ಅದೇ ತರ ಇದೆ.
ಸೊ ಒನ್ ಆಫ್ ದ ಬ್ಯೂಟಿ ಆಫ್ ದಿಸ್ ಇಂಡಸ್ಟ್ರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿ ನಮ್ಗೆ ವೈ ಡೈರೆಕ್ಟ್ ಸೆಲ್ಲಿಂಗ್ ಕಾನ್ಸೆಪ್ಟ್ ಅನ್ನು ಹೇಳಿಕೊಟ್ಟಿದ್ದೀರಾ. ಸೊ ಬಟ್ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೇಳಿದ ತಕ್ಷಣ ಸೋ ಮೆನಿ ಇವಾಗ ಇಂಡಿಯಾನಲ್ಲಿ ಕಾಂಪಿಟೇಟರ್ ಕಂಪನೀಸ್ ಗಳು ಬಂದ್ಬಿಟ್ಟಿದೆ. ಸೋ ಮೆನಿ ಕಂಪನೀಸ್ ಗಳು ಇದೆ. ಸೊ ವೈ ಓನ್ಲಿ ಮೋದಿಕೇರೆ ನಾವು ಚೂಸ್ ಮಾಡ್ಬೇಕು, ಅಥವಾ ಯಾವ್ದಾದ್ರು ಕಸ್ಟಮರ್ ಕೂಡ ಸೊ ಹೊಸದಾಗಿ ಇವಾಗ ಡೈರೆಕ್ಟ್ ಸೆಲ್ಲಿಂಗ್ ಇಂಟ್ರೊಡ್ಯೂಸ್ ಆಗಿರ್ತಾರೆ. ಸೊ ಓನ್ಲಿ ವೈ ಮೋದಿಕೇರ್ ಮಾತ್ರ ನಾವು ಚೂಸ್ ಮಾಡ್ಕೋಬೇಕಂತ ನೀವು ನಮ್ಗೆ ಏನಾದ್ರು ಪಾಯಿಂಟ್ಸ್ ಇದ್ರೆ ಹೇಳಿಕೊಡಿ. ಸೊ ನಾವು ಕನ್ಸಿಡರ್ ಮಾಡಬಹುದು ಆ ಪಾಯಿಂಟ್ಸ್ ಅನ್ನು. ಎಸ್, ವೆರಿ ಬ್ಯೂಟಿಫುಲ್. ಆಕ್ಚುಲಿ ಡೈರೆಕ್ಟ್ ಸೆಲ್ಲಿಂಗ್ ಕಾನ್ಸೆಪ್ಟ್ ಇದೆ, ಬಟ್ ತುಂಬಾ ಜನ ತುಂಬಾ ಕಂಪನೀಸ್ ಈ ಕಾನ್ಸೆಪ್ಟ್ ಅನ್ನ ಬಳಸ್ಕೊಡ್ತಾ ಇದೆ. ಬಟ್ ನನ್ನ ಕಂಪನಿ ಮೋದಿ ಕೇರ್ ಅನ್ನ ಯಾಕೆ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಐ ಆಮ್ ವೆರಿ ಪ್ರೌಡ್ ಟು ಸೇ ದಟ್ ಎಸ್ಪೆಷಲಿ ಒಂದು ಏನಂತ ಹೇಳ್ತೀವಿ, ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಅಡಿ ಒಂದು ಐ ಥಿಂಕ್ ಸುಸಜ್ಜಿತ ಅಂಡ್ ವ್ಯವಸ್ಥಿತವಾಗಿ, ಅಂದ್ರೆ ಒಂದು ಡಿಸಿಪ್ಲಿನರಿ ಸ್ಟೆಪ್ಸ್ ಅನ್ನ ಇಟ್ಟುಕೊಂಡು ಮೊಟ್ಟ ಮೊದಲನೇದಾಗಿ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದಂತಹ ಕಂಪನಿ ನನ್ನ ಕಂಪನಿ. ಡೈರೆಕ್ಟ್ ಸೆಲ್ಲಿಂಗ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದಂತಹ ಕಂಪನಿ 1996 ಅಲ್ಲಿ. ಅದಕ್ಕಿಂತ ಮುಂಚೆ ತುಂಬಾ ಕಂಪನೀಸ್ ಇದ್ವು, ಬಟ್ ಅದು ಬೇರೆ ಬೇರೆ ಚೈನ್ ಅಥವಾ ಸ್ಕೀಮ್ ಕಂಪನೀಸ್ ಅಂತ ಕರೀತಿದ್ರು. ಬಟ್ ಮೊದಲನೇದಾಗಿ ಒಂದು ಡಿಸಿಪ್ಲಿನರಿ ಸ್ಟೆಪ್ಸ್ ಅನ್ನ ಇಟ್ಕೊಂಡು ಓಕೆ, ಸೊ ವರ್ಕ್ ಆಗೋ ರೀತಿ ಟ್ರಾನ್ಸ್ಪರೆನ್ಸಿಯಲ್ಲಿ ಮನಿ ಸರ್ಕ್ಯುಲೇಷನ್ ಆಗುವಂತಹ ಒಂದು ವ್ಯವಸ್ಥಿತ ಒಂದು ಕಾನ್ಸೆಪ್ಟ್ ಅನ್ನ, ಡೈರೆಕ್ಟ್ ಸೆಲ್ಲಿಂಗ್ ಕಾನ್ಸೆಪ್ಟ್ ಅನ್ನ ಲಾಂಚ್ ಮಾಡಿದಂತಹ ಕಂಪನಿ ನಮ್ಮ ಮೋದಿ ಕೇರ್ ಕಂಪನಿ. ಸೊ ಇವತ್ತು ಐ ಥಿಂಕ್ ವಿ ಆರ್ ಚೆಕ್ ಮಾಡ್ಕೊಂಡು ನೋಡಿದ್ರೆ 25 ವರ್ಷ. ಸೊ 25 ವರ್ಷದ ಒಂದು ಇತಿಹಾಸ ಇರುವಂತಹ, ಹಿಸ್ಟರಿ ಇರುವಂತಹ ಕಂಪನಿ. ಅಂದ್ರೆ 25 ವರ್ಷ ಒಂದು ಕಂಪನಿ ಸಸ್ಟೈನ್ ಆಗಿದೆ, ಒಂದು ಕಾನ್ಸೆಪ್ಟ್ ಸಸ್ಟೈನ್ ಆಗಿದೆ. ಇದರಲ್ಲಿ ಬಿಲೀಫ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಬಲ್ಕಿಸ್ವರೆ. ಅಂದ್ರೆ ಜನಗಳಿಗೆ ಇದು ಕೂಡ ಪ್ರಾಬ್ಲಮ್ ಇದೆ, ಈ ಕಂಪನಿ ನಂಬ್ಕೋಬಹುದಾ, ಇದ್ರ ಮೇಲೆ ಡಿಪೆಂಡ್ ಆಗ್ಬೋದಾ. ಸೊ ಬಿಕಾಸ್ 25 ವರ್ಷದಿಂದ ಉಳಿಸ್ಕೊಂಡ್ ಬಂದಿದೀವಿ, ಬೆಳೆಸ್ಕೊಂಡ್ ಬಂದಿದೀವಿ, ಬೆಳೀತಾ ಇದೆ. ಅಂಡ್ ಲಾಸ್ಟ್ 5 years ಆಕ್ಚುಲಿ ನೀವು ನೋಡಿದ್ರೆ ಟ್ರೆಮೆಂಡಸ್ ಆಗಿ ಐ ಥಿಂಕ್ ಹೆಚ್ಚು ಕಡಿಮೆ 10 times ಬೆಳೆದಿದೆ. ಇವತ್ತು ನೀವು 2015 ಎಸ್ಪೆಷಲಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಇವತ್ತು ಹತ್ರ 1700 ಕೋಟಿ 1700 crore ಇವತ್ತು ಟರ್ನ್ ಓವರ್ ಇರುವಂತಹ ಕಂಪನಿ. ಸೊ ಸ್ಮಾಲ್ ಗ್ರೂಪ್ ಅಲ್ಲ ಬಲ್ಕಿಸ್ವರೆ, ಅದಕ್ಕೋಸ್ಕರ ಹೇಳ್ತೀನಿ. ಅಂಡ್ ಎರಡನೇದು ನನಗೆ ತುಂಬಾ ಇಂಟ್ರೆಸ್ಟ್ ಏನು ಅಂತ ಹೇಳಿದ್ರೆ, ಪ್ರಾಡಕ್ಟ್ಸ್ ಎಸ್ಪೆಷಲಿ ಯಾಕೆ ತುಂಬಾ ಸುಲಭವಾಗಿ ಬಿಸ್ನೆಸ್ ಮಾಡಬಹುದು ಅಂತ ಹೇಳಿದ್ರೆ ಬಲ್ಕಿಸ್ವರೆ, ವೆರಿ ಅಫೋರ್ಡಬಲ್ ಪ್ರಾಡಕ್ಟ್ಸ್. ಅಂದ್ರೆ ಕೆಲವು ಕಂಪನೀಸ್ ಇದಾವೆ, ನಾನು ಹೆಸರು ತಗೊಳ್ಳೋದಿಲ್ಲ, ಒಂದು ಸೆಗ್ಮೆಂಟ್ ಗೆ ಮಾತ್ರ ಕೊಂಡುಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಓಕೆ, ಇವತ್ತು ನೋಡಿದ್ರೆ ನನ್ನಲ್ಲಿ ಮಿಡಲ್ ಕ್ಲಾಸ್ ಇದೀವಿ, ಮೆಜಾರಿಟಿ ಬಂದು ಮಿಡಲ್ ಕ್ಲಾಸ್ ಪೀಪಲ್. ಓಕೆ, ಸೊ ಇವ್ರಿಗೆ ಪ್ರಾಡಕ್ಟ್ ಗಳು ಒಳ್ಳೆ ಬೆನಿಫಿಟ್ ಇರೋದು, ಕೈಗೆಟುಕುವ ಬೆಲೆಯಲ್ಲಿ ಸಿಗಬೇಕು. ಬಟ್ ಈ ಪ್ರಾಡಕ್ಟ್ ಗಳೇನಿದೆ ಕೆಲವು ಕಂಪನಿದು ಓನ್ಲಿ ಪ್ರೀಮಿಯಂ ಕಸ್ಟಮರ್ಸ್, ಕೆಲವರು ಕೊಂಡ್ಕೊಳ್ಳಕ್ಕೆ ಸಾಧ್ಯ ಆಗತ್ತೆ. ಬಟ್ ನನ್ನ ಪ್ರಾಡಕ್ಟ್ ಏನಿದೆ ಇವತ್ತು ವ್ಯಾಲ್ಯೂ ಇರುವಂತ ಪ್ರಾಡಕ್ಟ್ ಇವತ್ತು ಎಲ್ಲಾ ಸೆಗ್ಮೆಂಟ್ಗೂ ರೀಚ್ ಆಗುತ್ತೆ. ಎಲ್ಲಾ ಕಸ್ಟಮರ್ಸ್ ಅಥವಾ ಎಲ್ಲಾ ರೀತಿಯ ವ್ಯಕ್ತಿಗಳು ಕೊಂಡುಕೊಳ್ಳೋದಕ್ಕೆ ಕೈಗೆಟುಕುವ ಬೆಲೆಯಲ್ಲಿ ಇವತ್ತು ಸಿಗ್ತಾ ಇದೆ. ಹೈಲಿ ಅಫೋರ್ಡಬಲ್ ಅಂತ ಹೇಳ್ತೀನಿ. ಸೊ ಬಲ್ಕಿಶೋರೆ, ಸೊ ಪ್ರಾಡಕ್ಟ್ ಅನ್ನ ಚೆಕ್ ಮಾಡಬಹುದು. ಎಸ್ಪೆಷಲಿ ನಮ್ಮ ಪರ್ಸನಲ್ ಕೇರ್ ಆಗಿರ್ಬೋದು, 12 ಕ್ಯಾಟಗರಿ ಇದೆ ಇವತ್ತು. 12 ಕ್ಯಾಟಗರಿ: ಪರ್ಸನಲ್ ಕೇರ್, ಹೋಮ್ ಕೇರ್, ಮನ ಬಳಕೆಯ ವಸ್ತುಗಳು, ಅದೇ ರೀತಿ ವೆಲ್ನೆಸ್ ಪ್ರಾಡಕ್ಟ್ ಆಗಿರಬಹುದು, ಸ್ಕಿನ್ ಕೇರ್, ಕಾಸ್ಮೆಟಿಕ್ಸ್ ಆಗಿರಬಹುದು, ಕೃಷಿಕರಿಗೆ ಅಗ್ರಿಕಲ್ಚರ್ ಆಗಿರಬಹುದು. ಸೊ ಅವ್ರಿಗೆ ಅನ್ಸ್ಬಾರ್ದು ಕಾಸ್ಟ್ಲಿನಪ್ಪ ಇದು ಅಂತ, ಬಟ್ ಅಂತ ಒಂದು ಇದರಲ್ಲಿ ನಮ್ಮ ಪ್ರಾಡಕ್ಟ್ ಗಳು ಇವತ್ತು ಮೋದಿ ಕೇರ್ ಕಂಪನಿಯಲ್ಲಿ ಇದೆ. ಐ ಥಿಂಕ್ ನೀವು ಕೂಡ ಈ ಮಾತನ್ನ ಒಪ್ಕೋಬಹುದು. ಐ ಥಿಂಕ್ ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಕರೆಕ್ಟ್, ಡೆಫಿನೆಟ್ ಆಗಿ ಶ್ರೀಕಾಂತ್ ಅವರೇ. ಸೊ ಪ್ರಾಡಕ್ಟ್ಸ್ ಅಂತೂ ಅದ್ಭುತ ಇದೆ, ತುಂಬಾನೇ ಅದ್ಭುತ ಇದೆ. ಸೋ ಮೆನಿ ಕ್ಯಾಟಗರೀಸ್ ಅಲ್ಲಿ ಇವಾಗ ಅವೈಲೇಬಲ್ ಇದೆ ಅಂಡ್ ಆಲ್ ಟೈಪ್ಸ್ ಆಫ್ ಪೀಪಲ್ ಗೆ ಅವೈಲೇಬಲ್ ಇರುವಂತಹ ಈಸಿಲಿ ನಾವು ಇದನ್ನು ಪರ್ಚೇಸ್ ಮಾಡಬಹುದು, ತಗೋಬಹುದು. ಸೊ ಈ ತರ ಆಪರ್ಚುನಿಟಿ ಕೂಡ ಇದೆ ಪ್ರಾಡಕ್ಟ್ಸ್ ಇಂದ. ಸೊ ದಟ್ ಈಸ್ ದ ಮೇನ್ ಥಿಂಗ್ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದೀನಿ. ಡೆಫಿನೆಟ್ ಆಗಿ ನಿಮ್ಮ ಪಾಯಿಂಟ್ ಅಗ್ರಿ ಮಾಡ್ತೀನಿ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಪ್ರಾಡಕ್ಟ್ಸ್ ಬಗ್ಗೆ ಅಂತೂ ಏನು ಹೇಳಿದ್ರ. ಸೊ ಏನಾದ್ರು ಈ ಪ್ರಾಡಕ್ಟ್ಸ್ ಇಂದ ನಾವು ಇನ್ಕಮ್ ಏನಾದ್ರು ಸಂಪಾದನೆ ಮಾಡುವಂತಹ ಸೊ ಯಾವ ಟೈಪ್ಸ್ ಆಫ್ ಇನ್ಕಮ್ ಇಲ್ಲಿ ಆಪರ್ಚುನಿಟಿ ಇದೆ ಅಂತ ನೀವು ಹೇಳಿಕೊಡಿ ನಮ್ಗೆ. ಅಂಡ್ ಅಲಾಂಗ್ ವಿತ್ ದಟ್ ಏನಾದ್ರು ಹೆರಿಟೇಜ್ ಇದೆನಾ? ಸೊ ಈ 25 years 25 ವರ್ಷದಿಂದ ಈ ಕಂಪನಿ ಸ್ಟಾರ್ಟ್ ಆಗಿರೋದು ಅಂತ ನೀವು ಹೇಳಿದಿರಾ. ಸೊ ಏನಾದ್ರು ಹೆರಿಟೇಜ್ ಇದೆನಾ, ರಿಚ್ ಹೆರಿಟೇಜ್ ಅಥವಾ ಈ ತರ ಏನಾದ್ರು? ಅಂಡ್ ದೆನ್ ಅಲಾಂಗ್ ವಿತ್ ದಟ್ ಇನ್ಕಮ್ ಪ್ಲಾನ್ ಬಗ್ಗೆ ನೀವು ನಮ್ಗೆ ಹೇಳಿಕೊಡಿ ಸ್ವಲ್ಪ. ಸೊ ಅದೇ ನಿಮಗೆ ಇವಾಗ ಜಸ್ಟ್ ಈಗ ತಾನೇ ನಿಮಗೆ ಮೆನ್ಷನ್ ಮಾಡಿದಾಗೆ ಬಲ್ಕಿಸೋರೆ. ಓಕೆ, ಬ್ಯಾಕ್ ಗ್ರೌಂಡ್ ನೋಡಿದ್ರೆ 25 ವರ್ಷದ ಇತಿಹಾಸ ಇರುವಂತಹ ಕಂಪನಿ. ಅಂಡ್ ನಮ್ಮ ಮೋದಿ ಕೇರ್ ಕಂಪನಿ ನೋಡಿದ್ರೆ ಇಟ್ ಈಸ್ ಪಾರ್ಟ್ ಆಫ್ ದ ಪ್ರೆಸ್ಟೀಜಿಯಸ್ ಕೆಕೆ ಗ್ರೂಪ್ ಅಂತ ಹೇಳ್ತೀವಿ, ಕೆಕೆ ಮೋದಿ ಗ್ರೂಪ್. ಸೊ ಇದು ಇನ್ನೂ ಹೇಳ್ಬೇಕು ಅಂತ ಹೇಳಿದ್ರೆ ನಮಗೆ ಏನಂತ ಹೇಳ್ತೀವಿ, ಕಣ್ಣು ಬೇರುತ್ತೆ. ಯಾಕಂದ್ರೆ ಹತ್ರ 65,000 crores 70,000 crores ಟರ್ನ್ ಓವರ್ ಇರುವಂತಹ ಒಂದು ಗ್ರೂಪ್ ಇದು. ಸಾಕಷ್ಟು ವಿಂಗ್ಸ್ ಇದಾವೆ. ಇಂಡೋಫಿಲ್, ಈ ಒಂದು ದೊಡ್ಡ ಆಲದ ಮರ, ಈ ಆಲದ ಮರದ ಕೆಳಗಡೆ ಮೋದಿ ಕೇರ್ ಒಂದು, ಇಂಡೋಫಿಲ್ ನಂತಹ ಒಂದು ಸಂಸ್ಥೆಗಳು, ಅದೇ ರೀತಿ 24/7 ಅಂತಹ ಸಂಸ್ಥೆಗಳು. ನಮ್ಮ ಸಮೀರ್ ಮೋದಿಯವರ ಅಸ್ತಿತ್ವದಲ್ಲಿ ಸಾಕಷ್ಟು ಒಂದು ವಿಂಗ್ಸ್ ಅಲ್ಲಿ ಎಸ್ಪೆಷಲಿ ಮೊದಲನೇ ಒಂದು ದೊಡ್ಡ ಮಗು ಅಂತ ಹೇಳಿದ್ರೆ ಒಂದು
ಲವಬಲ್ ಪೆಟ್ ಅಂತ ಹೇಳಿದ್ರೆ ಮೋದಿ ಕೇರಲ್ಲಿ ಐ ಥಿಂಕ್ ಸಾವಿರಾರು ಜನ ಈ ಒಂದು KK ಮೋದಿ ಗ್ರೂಪ್ ನ ಒಂದು ಆಲದ ಮರದ ಕೆಳಗೆ ಈ ಒಂದು ಅಂಬ್ರಲಾ ಕೆಳಗೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಪ್ರೌಡ್ ಆಗಿ ಹೇಳ್ತೀನಿ, ಐ ಥಿಂಕ್ ಅಪ್ರಾಕ್ಸಿಮೇಟ್ಲಿ 28,000ದಿಂದ 30,000 ಎಂಪ್ಲಾಯೀಸ್ ಇದ್ರ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ಲೈಫ್ ಅನ್ನ ಇಲ್ಲಿ ಕಟ್ಕೊಂಡಿದ್ದಾರೆ ಬಲ್ಕಿಸ್ ಅವರೇ. ಅಂತ ಒಂದು ಹೆರಿಟೇಜ್ ರಿಚ್ ಒಂದು ಇತಿಹಾಸ ಇರುವಂತಹ ಒಂದು ನಮ್ಮ KK ಮೋದಿ ಗ್ರೂಪ್ ನ ಅಂಗ ಸಂಸ್ಥೆ ಆದಂತಹ ಮೋದಿ ಕೇರ್ ನಾವು ಯಾವುದೇ ಒಂದು ಗ್ರಾಹಕರಿಗೆ ಕಸ್ಟಮರ್ಸ್ ಗೆ ನಾವು ಇಂಟ್ರೊಡ್ಯೂಸ್ ಮಾಡ್ಬೋದು. ಖಂಡಿತ ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಅವ್ರು ಇಲ್ಲಿ ಜಾಯಿನ್ ಆಗ್ಬೋದು. ಸೊ ಇದು ಹೆರಿಟೇಜ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಬಟ್ ಏನ್ ಇದ್ರಲ್ಲಿ ನಾನು ಜಾಯಿನ್ ಆದ್ರೆ ನನಗೆ ಏನ್ ಸಿಗುತ್ತೆ ಅಂತ ನೀವು ಕೇಳ್ತಾ ಇದ್ರಿ. ಖಂಡಿತ ಇಲ್ಲಿ ನಾನು ಸಿಂಪಲ್ ಆಗಿ ನಾನು ಹೇಳ್ತೀನಿ, 62% ಪೇ ಔಟ್ ಅಂತ ಹೇಳ್ತೀವಿ. ಬಟ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮೊದಲನೇದಾಗಿ ಒಬ್ಬ ಗ್ರಾಹಕನಾಗಿ, ಅಂದ್ರೆ ಸಿಂಪಲ್ ಆಗಿ ನಾನು ಯಾರೋ ನೀವು ಚಾರ್ಟ್ ಅಲ್ಲಿ ಓದ್ತಾ ಇದ್ರಲ್ಲ, ಅಂದ್ರೆ ನಾನು ಮೋದಿ ಕೇರ್ ಪ್ರಾಡಕ್ಟ್ ಬಳಸಿದ್ರೆ ಸಾಕು ಏನಾಗುತ್ತೆ, ಶಾಪ್ ಬದಲಾವಣೆ ಮಾಡೋದ್ರಿಂದ ಏನಾಗುತ್ತೆ ಅಂತ. ಸೊ ಮೊದಲನೇದಾಗಿ ಜಸ್ಟ್ ಇಮಿಡಿಯೇಟ್ ಆಗಿ ನನ್ನ ಪ್ರಾಡಕ್ಟ್ ಗಳ ಮೇಲೆ ಅಪ್ ಟು 20% ವರೆಗೂ ನನಗೆ ಡಿಸ್ಕೌಂಟ್ ಇರುವಂತದ್ದು, 20% ಅಷ್ಟು. ಸೊ MRP ಮೇಲೆ ನನಗೆ 20% ವರೆಗೂ ನನಗೆ ಡಿಸ್ಕೌಂಟ್ ಇವತ್ತು ನನ್ನ ಪ್ರಾಡಕ್ಟ್ ಗಳ ಮೇಲೆ ಸಿಗುತ್ತೆ. ನನ್ನ ಪ್ರಾಡಕ್ಟ್ ಅಲ್ಲಿ BV ಅಕ್ಯುಮುಲೇಟ್ ಆಗೋದ್ರ ಮೂಲಕ ಸಾಕಷ್ಟು ವೆರೈಟಿ ಬೋನಸ್ ಇದೆ. ಸೊ ಅದನ್ನ ಮಾತಾಡೋದಕ್ಕಿಂತ ಮುಂಚೆ ಬಿಸ್ನೆಸ್ ಅಲ್ಲಿ ಇಂಟ್ರೆಸ್ಟ್ ಇರೋರಿಗೆ, ಆದಾಯ ಪಡ್ಕೋಬೇಕು ಅಂತ ಹೇಳೋರಿಗೆ ರಿಟೈಲ್ ಪ್ರಾಫಿಟ್ ಅಂತ ಹೇಳ್ತೀವಿ, ಆ ಒಂದು ಅವಕಾಶ ನಾವ್ ಇದ್ರಲ್ಲಿ ನೋಡ್ತೀವಿ ಬಲ್ಕಿಸ್ ಅವರೇ. ಅಂಡ್ ಬೇರೆ ಬೇರೆ ಒಂದು ಸೆಗ್ಮೆಂಟ್ಸ್ ಅಲ್ಲಿ ನನಗೆ ಇದರಲ್ಲಿ ಬೋನಸ್ ಸಿಗ್ತಾ ಹೋಗುತ್ತೆ. ಅದನ್ನ ಡಿವೈಡ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಮೋದಿ ಕೇರ್ ಅವರು ತುಂಬಾ ಪ್ಲಾನ್ ಸೆಷನ್ ಅಟೆಂಡ್ ಮಾಡಿರೋರಿಗೆ ಗೊತ್ತಿದೆ, ಅಕ್ಯುಮುಲೇಷನ್ ಪರ್ಫಾರ್ಮೆನ್ಸ್ ಅಂತ ಬೋನಸ್ ಅಂತ ಹೇಳಿ ಇದರಲ್ಲಿ ಕೊಡ್ತೀವಿ. ಅಂಡ್ ಎಷ್ಟೋ ಜನಕ್ಕೆ ಇದು ಹೋಮ್ ಅಂದ್ರೆ ತನ್ನ ಕನಸಿನ ಮನೆಯನ್ನ ಕಟ್ಕೊಳ್ಳೋದಕ್ಕೆ ಬೇಕಾದಂತಹ ಡ್ರೀಮ್ ಹೋಮ್ ಬೋನಸ್ ಅಂತ ಹೇಳ್ಬಿಟ್ಟು ಒಂದಷ್ಟು ಪರ್ಸೆಂಟೇಜಸ್ ಅನ್ನ ಅವರ ಇನ್ಕಮ್ ಅಲ್ಲಿ ಎತ್ತಿಟ್ಟು ಅವರಿಗೆ ಕೊಡುವಂತ ವ್ಯವಸ್ಥೆ ಇದರಲ್ಲಿದೆ. ಅಂಡ್ ಎಷ್ಟೋ ಜನ ಕನ್ಸಲ್ಟೆಂಟ್ ಗೆ ತಮ್ಮ ಡ್ರೀಮ್ ವೆಹಿಕಲ್ ಅನ್ನ ಪರ್ಚೇಸ್ ಮಾಡ್ಬೇಕಂತ ಇರುತ್ತೆ, ಒಂದು ಕನ್ಸ್ಟ್ರಕ್ಟಿವ್ ಆಗಿ ಪ್ಲಾನ್ ನ ಮೂಲಕ ಒಂದಷ್ಟು ಪರ್ಸೆಂಟೇಜ್ ಆಫ್ ಪೂಲ್ ಅನ್ನ ಡ್ರೀಮ್ ವೆಹಿಕಲ್ ಬೋನಸ್ ಅಂತ ಹೇಳಿ ಸೊ ಮೋದಿ ಕೇರ್ ಕಂಪನಿ ಎತ್ತಿಟ್ಟು ಸೇಲ್ ಮಾಡಿ ಅವ್ರಿಗೆ ವೆಹಿಕಲ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಇವತ್ತು ಅವಕಾಶ ಮಾಡಿಕೊಡ್ತಾ ಇದೆ. ಅಂಡ್ ಎಲ್ಲಾರ್ಗು ಇಂಟ್ರೆಸ್ಟ್ ಆಗೋದು, ನನ್ನ ಕುಟುಂಬ ಜೊತೆ ಅಥವಾ ಪರ್ಸನಲಿ ನಾನು ವಿದೇಶಿ ಯಾತ್ರೆ ಹೋಗ್ಬೇಕು, ನನ್ನ ದುಡ್ಡಲ್ಲ, ಸೊ ಐ ಶುಡ್ ಎಸ್ಪೆಷಲಿ ವಿದೇಶಿ ಯಾತ್ರೆ ಹೋಗ್ಬೇಕು, ಕಂಪನಿ ಖರ್ಚಲ್ಲಿ, ಕಂಪನಿ ದುಡ್ಡಲ್ಲಿ ಹೋಗ್ಬೇಕು. ಸೊ ದೇರ್ ಇಸ್ ಅಗೈನ್ ಸ್ಕೀಮ್ ಅಥವಾ ದೇರ್ ಇಸ್ ಎ ಕಾನ್ಸೆಪ್ಟ್ ಕಾರ್ಡ್ ಅಗೈನ್ ಆ ಒಂದು ಡ್ರೀಮ್ ಟ್ರಾವೆಲ್ ಬೋನಸ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ನ ಕೆಳಗಡೆ ಇಲ್ಲೂ ಕೂಡ ಕಂಪನಿ ಅವಕಾಶ ಮಾಡಿಕೊಡ್ತಾ ಇದೆ. ಇದು ಬಿಟ್ಟು ಅಗೈನ್ ನಿಮ್ಮ ಸಾಮರ್ಥ್ಯ, ಸೊ ಅಗೈನ್ ಇಲ್ಲಿ ಮೆಜರ್ ಮಾಡೋದು ಎಷ್ಟು ಚೆನ್ನಾಗಿ ನೀವು ಆಕ್ಟಿವ್ ಆಗಿ ಬಿಸ್ನೆಸ್ ಅಲ್ಲಿ ಪರ್ಫಾರ್ಮ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಮೆಜರ್ ಮಾಡ್ತೀವಿ. ಲೀಡರ್ಶಿಪ್ ಪ್ರೊಡಕ್ಟಿವಿಟಿ ಅಂತ ಚೆಕ್ ಮಾಡ್ಬಿಟ್ಟು ಇದರ ಕೆಳಗಡೆ ಅತಿ ದೊಡ್ಡ ಬೋನಸ್ ಇದ್ರ ಕೆಳಗಡೆ ಸಿಗುತ್ತೆ, ಎಷ್ಟು ಆಕ್ಟಿವ್ ಆಗಿ ಎಷ್ಟು ಜನಕ್ಕೆ ನೀವು ಇನ್ಸ್ಪೈರ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಅದೇ ರೀತಿ ಡೈರೆಕ್ಟರ್ ಬೋನಸ್ ಅಂತ ಹೇಳ್ಬಿಟ್ಟು ಇಲ್ಲೂ ಕೂಡ ಒಂದು ಹಂತಕ್ಕೆ ರೀಚ್ ಆಗ್ಬೇಕಾಗತ್ತೆ. ಎಷ್ಟು ಸೀರಿಯಸ್ ಆಗಿ ಮಾಡ್ತಾರೋ ಬಲ್ಕಿಸ್ ಅವರೇ, ಅಪ್ರಾಕ್ಸಿಮೇಟ್ಲಿ 62% ಪೇ ಔಟ್ ಅಂದ್ರೆ ಅಷ್ಟು ಮಟ್ಟದಲ್ಲಿ ಅರ್ಥ ಮಾಡ್ಕೊಳ್ಳಿ. ಐ ಥಿಂಕ್ ಇನ್ಯಾವುದೇ ಒಂದು ಕಂಪನಿಯಲ್ಲೂ ಕೂಡ ಅಷ್ಟು ಪರ್ಸೆಂಟೇಜಸ್ ಅಲ್ಲಿ ಪೇ ಔಟ್ ಅನ್ನ ಮಾಡೋದಿಲ್ಲ. ಮೋದಿ ಕೇರ್ ಕಂಪನಿ ಮಾತ್ರ 62% ಪೇ ಔಟ್ ಮಾಡ್ತಾ ಇದೆ. ಸೊ 10 ಏರಿಯಾಸ್ ಆಫ್ ಇನ್ಕಮ್ ನಾವ್ ಇದರಲ್ಲಿ ನೋಡ್ಬೋದು. ಅಟೂಟ್ ಬಂಧನ್ ಬೋನಸ್ ಅಂತ ಹೇಳಿ, ಅಂದ್ರೆ ದೊಡ್ಡ ಮಟ್ಟದ ಲೀಡರ್ಸ್ ಕೂಡ ಯಾರು ರೀಚ್ ಆಗ್ತಾರೆ, ದೊಡ್ಡ ಸಾಧನೆಗಳನ್ನ ಮಾಡ್ತಾ ಹೋಗ್ತಾರೆ, ಸ್ಟೆಪ್ ಬೈ ಸ್ಟೆಪ್. ಸೊ ನಿಮ್ಮ ಸಾಧನೆಗೆ ತಕ್ಕಂತ ರಿವಾರ್ಡ್ ಇರುತ್ತೆ, ರೆಕಗ್ನಿಷನ್ ಇರುತ್ತೆ ಬಲ್ಕಿಸ್ ಅವರೇ. ಸೊ ಇದು ನಮ್ಮ ಸ್ನೇಹಿತರಿಗೆ ಅರ್ಥ ಮಾಡ್ಕೋಬಹುದು. ಸಾಧ್ಯವಾದಷ್ಟು ಪ್ಲಾನ್ ಸೆಷನ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಬರೀ ಸೇವಿಂಗ್ ಮಾಡಿದ್ರೆ ಸಾಕಾಗಲ್ಲ, ಬಿಸ್ನೆಸ್ ಮಾಡೋರು ಖಂಡಿತ ಒಂದು ಪ್ಲಾನ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಸಾಕಷ್ಟು ಇಲ್ಲಿ ಇಟ್ ಈಸ್ ಲೈಕ್ ಬಲ್ಕಿಸ್ ಅವ್ರು ಹೆಂಗೆ ಅಂತ ಹೇಳಿದ್ರೆ ಒಂದು ಮೈನಿಂಗ್ ಇದ್ದಂಗೆ, ಇದು ಚಿನ್ನದ ಗಣಿ ಇದ್ದಂಗೆ. ನೀವೆಷ್ಟು ಎಫರ್ಟ್ ಹಾಕಿ ಅದನ್ನ ಅಗಿತೀರಾ, ಬರ್ತಾನೆ ಇರುತ್ತೆ. ಇಟ್ ಇಸ್ ನಥಿಂಗ್ ಬಟ್ ಅಗೇನ್ ಯುವರ್ ಎಫರ್ಟ್. ಎಷ್ಟು ಎಫರ್ಟ್ ಹಾಕ್ತೀರಾ ಅಷ್ಟು ಇನ್ಕಮ್ ಇದರಲ್ಲಿ ತೆಗಿಬಹುದು. ಸೊ ದೇರ್ ಇಸ್ ನೋ ಒಂದು ಲಿಮಿಟ್ಲೆಸ್ ಅಂತ ಹೇಳ್ಬೋದು, ಲಿಮಿಟೇ ಇಲ್ಲ. ಸೊ ಓನ್ಲಿ ಥಿಂಗ್ ಈಸ್ ಬೇಸ್ಡ್ ಆನ್ ಯುವರ್ ಎಫರ್ಟ್ ಅಂತ ಬಲ್ಕಿಸ್ ಅವರೇ. ತುಂಬಾನೇ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದು. ಎಸ್, ಸೋ ಮೆನಿ ಟೈಪ್ಸ್ ಆಫ್ ಇನ್ಕಮ್ ಪ್ಲಾನ್ ಬಗ್ಗೆ ನೀವು ಹೇಳಿಕೊಟ್ಟಿದ್ದೀರಾ. 10 ಏರಿಯಾಸ್ ಆಫ್ ಇನ್ಕಮ್ ಪ್ಲಾನ್ ಬಗ್ಗೆ ನೀವು ಹೇಳಿಕೊಟ್ಟಿದ್ದೀರಾ ಬ್ರೀಫ್ ಆಗಿ. ಸೊ ತುಂಬಾ ಧನ್ಯವಾದ. ಇಷ್ಟೆಲ್ಲ ಇರುವಾಗ ಡೆಫಿನೆಟ್ ಆಗಿ ಈ ಆಪರ್ಚುನಿಟಿ ಅಥವಾ ನಮ್ಮ ಮೋದಿ ಕೇರ್ ಅನ್ನು ಡೆಫಿನೆಟ್ ಆಗಿ ಯುಟಿಲೈಸ್ ಮಾಡಬಹುದು ಅಂತ ನಾನು ನಮ್ಮ ಲೈವ್ ಪಾರ್ಟಿಸಿಪೆಂಟ್ಸ್ ಗೆ ಹೇಳಿಕೊಡಕ್ ಇಷ್ಟಪಡ್ತಾ ಇದ್ದೀನಿ. ನೀವು ಕೂಡ ಬರೀಬಹುದು, ಯಾಕೆ ನೀವು ಯಾವ ರೀಸನ್ ಇಂದ ಮೋದಿ ಕೇರ್ ಅನ್ನು ಚೂಸ್ ಮಾಡಿದೀರಾ ಅಂತ. ಸೊ ಶ್ರೀಕಾಂತ್ ಅವರೇ, ಸೊ ನನ್ನ ನೆಕ್ಸ್ಟ್ ಪ್ರಶ್ನೆ ನಿಮಗೋಸ್ಕರ ಏನಪ್ಪಾ ಅಂದ್ರೆ, ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ದೀರಾ ನೀವು. ಸೊ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಇವಾಗ ಅವೈಲೇಬಲ್ ಇದೆ ಅಂತ. ಸೊ ಇದ್ರದ್ದು ಏನಾದ್ರು ಗ್ಯಾರಂಟಿ ಏನಾದ್ರು ಇರಬಹುದಾ ನಮ್ಮ ಮನಿಗೆ, ಅಥವಾ ನಾವು ಕೊಡುವಂತಹ ದುಡ್ಡಿಗೆ ಏನಾದ್ರು ವ್ಯಾಲ್ಯೂ ಅಥವಾ ಪ್ರಾಡಕ್ಟ್ ಕ್ವಾಲಿಟಿನಲ್ಲಿ ಏನಾದ್ರು ಕಾಂಪ್ರಮೈಸ್ ಆಗಬಹುದಾ ಅಂತ, ನೀವು ಇದ್ರ ಬಗ್ಗೆ ಏನ್ ಹೇಳ್ತೀರಾ?
ಆಕ್ಚುಲಿ ಒಳ್ಳೆ ಕ್ವಶನ್ ಇದು. ಯಾಕಂದ್ರೆ ಬಿಸ್ನೆಸ್ ಮಾಡ್ಬೇಕಾದ್ರೆ ನಾವು ಫೀಲ್ಡ್ ಅಲ್ಲಿ ಕಸ್ಟಮರ್ಸ್ ಅನ್ನ ಅಪ್ರೋಚ್ ಮಾಡ್ಬೇಕಾದ್ರೆ ಐ ಥಿಂಕ್ ಮೊದಲನೇದು ಕೇಳೋದು ಸೇಫ್ಟಿ. ಓಕೆ, ಸೇಫ್ಟಿ ಅಶೂರೆನ್ಸ್ ಕೇಳ್ತಾರೆ, ಯಾವ್ದು ಸೈಡ್ ಎಫೆಕ್ಟ್ ಆಗಬಾರ್ದು ಅಂತ ಹೇಳ್ತಾರೆ. ಸೊ ಈ ರೀತಿ ಇರಬೇಕಾದ್ರೆ ಒಂದು ಎಸ್ಪೆಷಲಿ ಟ್ರಾನ್ಸ್ಪರೆನ್ಸಿ ಅಂದ್ರೆ ಪಾರದರ್ಶಕತೆ ಅಂತ ಹೇಳ್ತೀವಿ. ಟ್ರಾನ್ಸ್ಫರಬಲ್ ಆಗಿ ಎಲ್ಲರಿಗೂ ಗೊತ್ತಾಗುವ ಹಾಗೆ ಇಂಡಸ್ಟ್ರಿಯಲ್ಲಿ ನಮ್ಮ ಕಂಪನಿ ಇವತ್ತು ಪ್ರಾಡಕ್ಟ್ ಗಳನ್ನ ನೀವು ನೋಡಿದ್ರೆ, ಲೇಬಲೈಸೇಷನ್ ನೋಡಿದ್ರೆ, ನಮ್ಮ ಪ್ರಾಡಕ್ಟ್ ಲೇಬಲ್ ನೋಡ್ಕೊಳ್ಳಿ. ಓಕೆ, ತುಂಬಾ ಸಿಂಪಲ್ ಆಗಿ ಎಲ್ಲರಿಗೂ ಗೊತ್ತಾಗುವ ಹಾಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಅಂತ ಲೇಬಲೈಸ್ ಮಾಡಿದೀವಿ. ಅಂದ್ರೆ ಅರ್ಥ ಏನು ಅಂದ್ರೆ, ಒಬ್ಬ ಗ್ರಾಹಕನಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದಕ್ಕೆ ನಿಮಗೆ ಪ್ರಾಡಕ್ಟ್ ಇಷ್ಟ ಆಗ್ಲಿಲ್ಲ, ನಿಜವಾಗ್ಲೂ ಇಷ್ಟ ಆಗ್ಲಿಲ್ಲ, ಪ್ರಾಡಕ್ಟ್ ಇಂದ ಯಾವುದೇ ರೀತಿ ಒಂದು ಅಡ್ವರ್ಸ್ ಎಫೆಕ್ಟ್ ಉಂಟಾಗ್ತಾ ಇದೆ, ಖಂಡಿತ ನೀವು ಒಂದು ವಾರದಲ್ಲಿ ಪ್ರಾಡಕ್ಟ್ ಗಳನ್ನ ನೀವು ಪ್ರಾಬ್ಲಿ 30% ಬಳಸಿದ್ರು ಪರವಾಗಿಲ್ಲ, ನಮ್ಮ ಮ್ಯಾನೇಜ್ಮೆಂಟ್ ಅವರು ತುಂಬು ಹೃದಯದಿಂದ ತಗೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಭಾರತದಲ್ಲಿ ಯಾವುದೇ ಕಸ್ಟಮರ್ ಕೂಡ ನೆಗೆಟಿವ್ ಆಗಿ ನನ್ನ ಕಂಪನಿ ಬಗ್ಗೆ ಮಾತಾಡಬಾರ್ದು ಅಂಡ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಯಾವುದೇ ಕಸ್ಟಮರ್ಗೂ ನಾವು ಕೊಡಬಾರ್ದು ಅಂತ ಹೇಳ್ಬಿಟ್ಟು ಈ ಕಾನ್ಸೆಪ್ಟ್ ಅನ್ನ ನಮ್ಗೆ ಈ ಮೋದಿ ಕೇರ್ ಅಲ್ಲಿ ತಂದಿದ್ದಾರೆ. ಬಲ್ಕೀಶ್ವರೆ 100% ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ. ಐ ಥಿಂಕ್ ನನ್ನ ನಾಲೆಡ್ಜ್ ಪ್ರಕಾರ ಐ ಥಿಂಕ್ ಇಷ್ಟು ಟ್ರಾನ್ಸ್ಪರೆನ್ಸಿಯಲ್ಲಿ ಒಂದು ಕಂಪನಿ, ಯಾಕಂದ್ರೆ ಲೇಬಲೈಸ್ ಮಾಡ್ಬಿಟ್ ಮೇಲೆ ಮುಗೀತು, ಯಾರು ಬಚ್ಚಿಟ್ಕೊಳ್ಳೋ ಹಂಗಿಲ್ಲ, ಎವ್ರಿಬಡಿ ಕ್ಯಾನ್ ಕ್ವಶನ್. ಓಕೆ, ಇಟ್ಸ್ ಎ ಲೀಗಲೈಸ್. ಸೊ ಲೀಗಲಿ ನಾನು ಅದನ್ನ ಮಾರಾಟ ಮಾಡ್ತಾ ಇದ್ದೀನಿ, ಅದನ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ. ಆ ಒಂದು ಕಾನ್ಸೆಪ್ಟ್ ಇವತ್ತು ನನ್ನ ಕಸ್ಟಮರ್ಸ್ಗೆ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಅಂತ ಹೇಳಿ ಸಮೀರ್ ಮೋದಿ ಅವರು ವಿತ್ ಸಿಗ್ನೇಟರಿ ಅದನ್ನ ಅಪ್ರೂವ್ ಮಾಡಿರ್ತಾರೆ. ಸೊ ಐ ಪರ್ಸನಲಿ ಗ್ಯಾರಂಟಿ ಫಾರ್ ದಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂತಹ ಅಂಶ, ಅಷ್ಟು ಆತ್ಮವಿಶ್ವಾಸ ನಮ್ಮ ಸಮೀರ್ ಮೋದಿ ಅವ್ರಿಗಿದೆ. ಅಷ್ಟು ಒಂದು ಕ್ವಾಲಿಟಿ ಪ್ರಾಡಕ್ಟ್ಸ್ ಅನ್ನ, ಇಂಟರ್ನ್ಯಾಷನಲ್ ಒಂದು ಗ್ರೇಡ್ ಕ್ವಾಲಿಟಿ ಇರುವಂತಹ ಪ್ರಾಡಕ್ಟ್ ಗಳನ್ನ ಇವತ್ತು ನಮ್ಮ ಕಸ್ಟಮರ್ ಗೆ ನಾವು ತಲುಪಿಸ್ತಾ ಇದೀವಿ ಬಲ್ಕೀಶ್ವರೆ. ವೆರಿ ನೈಸ್, ತುಂಬಾ ಚೆನ್ನಾಗಿ ಹೇಳಿಕೊಡ್ತಾ ಇದ್ದೀರಾ ಶ್ರೀಕಾಂತ್ ಅವರೇ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಏನಾದ್ರೂ ಇಲ್ಲಿ ಟ್ರೈನಿಂಗ್ ಸಿಸ್ಟಮ್, ಟ್ರೈನಿಂಗ್ ಟೂಲ್ಸ್ ಏನಾದ್ರೂ ಈ ತರಹ ಫೆಸಿಲಿಟಿ ಇದೆನಾ? ಯಾಕಪ್ಪ ಅಂದ್ರೆ ಒಬ್ಬೊಬ್ರು ಲೀಡರ್ಸ್ ತುಂಬಾ ಬಿಸಿ ಇರ್ತಾರೆ, ಸಮ್ ಟೈಮ್ಸ್ ಅವ್ರು ಬೇರೆ ಇದ್ರಲ್ಲಿ ಬಿಸಿ ಆಗಿರ್ಬೋದು, ಅಥವಾ ಪರ್ಸನಲ್ ವರ್ಕ್ ಅಲ್ಲಿ ಕೂಡ ಸ್ವಲ್ಪ ಇನ್ವಾಲ್ವ್ ಆಗ್ಬಿಟ್ರೆ ಸೊ ಸ್ಟಾರ್ಟ್ ಮಾಡುವಂತಹ ಪೀಪಲ್ ಗೆ ಟೈಮ್ ಸಿಗ್ತಾ ಇರಲ್ಲ, ಯಾವ ತರ ಟ್ರೈನಿಂಗ್ ತಗೋಬೇಕಂತ. ಸೊ ಇಂಥವ್ರಿಗೆ ಏನಾದ್ರೂ ಟ್ರೈನಿಂಗ್ ಫೆಸಿಲಿಟಿ ಮ್ಯಾನೇಜ್ಮೆಂಟ್ ಕಡೆ ಇದೇನಾ ಅವೈಲೇಬಲ್ ಇದೆನಾ? ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈ ಬಿಸ್ನೆಸ್ ಅಲ್ಲಿ ನಾನು ಆಲ್ರೆಡಿ ಇನಿಷಿಯಲಿ ಹೇಳಿದ ಹಾಗೆ, ಸೊ ಮೊದಲನೇದಾಗಿ ನೋಡಿದ ತಕ್ಷಣ ನೀವು ಇಲ್ಲಿ ನಾವು ಯೋಚನೆ ಮಾಡ್ಬೇಕಾಗಿರೋದು, ನಾನು ಕಲಿಬೇಕು, ನಾನು ಡೆವಲಪ್ ಆಗ್ಬೇಕು, ಎಜುಕೇಶನ್ ಬೇಕು, ಪ್ರಾಡಕ್ಟ್ ಬಗ್ಗೆ ತಿಳ್ಕೋಬೇಕು, ಬಿಸ್ನೆಸ್ ಸ್ಕಿಲ್ಸ್ ಬೇಕು. ಸೊ ಇದನ್ನೆಲ್ಲ ನಾನು ಡೆವಲಪ್ ಮಾಡ್ಕೊಂಡು ನಾನು ಪ್ರಮೋಟ್ ಮಾಡೋದಕ್ಕೆ, ಎಕ್ವಿಪ್ ಆಗೋದಕ್ಕೆ ಐ ವುಡ್ ಲೈಕ್ ಟು ಟೆಲ್ ಯು, ಮೋದಿ ಕೇರ್ ಕಂಪನಿಯಲ್ಲಿ ಒಂದು ಒಳ್ಳೆ ಎಜುಕೇಶನ್ ಸಿಸ್ಟಮ್ ಇದೆ. ಓಕೆ, ನಿಮ್ಗೇನು ಗೊತ್ತಿಲ್ಲ ಅಂತ ಹೇಳಿದ್ರೆ ರಿಲೇಟೆಡ್ ಟು ಪ್ರಾಡಕ್ಟ್ ಆಗಿರಬಹುದು, ಬಿಸ್ನೆಸ್ ಆಗಿರಬಹುದು, ಪ್ರತಿಯೊಂದನ್ನು ಕೂಡ ಡೆವಲಪ್ ಮಾಡೋದಕ್ಕೆ ಅಥವಾ ಎನ್ಹಾನ್ಸ್ ಮಾಡ್ಕೊಳ್ಳೋದಕ್ಕೆ ನಮಗೆ ಪ್ರತಿ ದಿವಸ ನೋಡಿದ್ರೆ ಇವತ್ತು ಐ ಥಿಂಕ್ ಬಲ್ಕೀಶ್ವರೆ ಇದು ಕೂಡ ಒಂದು ಎಜುಕೇಶನ್ ಪ್ರೋಗ್ರಾಮ್. ಪ್ರತಿ ದಿವಸ ನಾವು 12ವರೆಗೆ ಎಜುಕೇಶನ್ ಅನ್ನ ಕೊಡ್ತಾ ಇದೀವಿ, ಒಂದಲ್ಲ ಒಂದು ಟಾಪಿಕ್ ನ ಮೂಲಕ. ಅದೇ ರೀತಿ ಆನ್ಲೈನ್ ಎಜುಕೇಶನ್ ಕೂಡ ಇದೆ ಸಾಕಷ್ಟು. ನಮ್ಮ modicare.com ವೆಬ್ಸೈಟ್ ಅನ್ನ ನೀವು ಲಾಗಿನ್ ಆದ್ರೆ ಸಾಕಷ್ಟು ಒಂದು ಟೆಸ್ಟಿಮೋನಿಯಲ್ಸ್ ಆಗಿರಬಹುದು, ಲೀಫ್ಲೆಟ್ ಗಳಾಗಿರಬಹುದು, ವಿಡಿಯೋಗಳನ್ನ ಡೌನ್ಲೋಡ್ ಮಾಡುವಂತ ಅವಕಾಶ ಕೂಡ ಅದರಲ್ಲಿದೆ. ಸೊ ಆನ್ಲೈನ್ ಮೂಲಕ ಎಜುಕೇಶನ್ ಕೊಡ್ತಾ ಇದೀವಿ ಬಲ್ಕೀಶ್ವರೆ, ಐ ಥಿಂಕ್ ನಮಗ್ ಗೊತ್ತಿದೆ. ಅದ್ರ ಜೊತೆಗೆ ನೇರ ಕಾರ್ಯಕ್ರಮದ ಮೂಲಕ ಎಜುಕೇಶನ್ ಕೊಡ್ತಾ ಇದೀವಿ, ಝೂಮ್ ಮೀಟಿಂಗ್ಸ್ ಅನ್ನ ಮಾಡ್ತಾ ಎಜುಕೇಶನ್ ಕೊಡ್ತಾ ಇದೀವಿ, ಅಪ್ಲೈನ್ ಸಿಸ್ಟಮ್ ನ ಮೂಲಕ ಎಜುಕೇಶನ್ ಕೊಡ್ತಾ ಇದ್ದಾರೆ. ಪ್ರತಿ ದಿವಸ SPBM ಅನ್ನುವಂತಹ ಒಂದು ಸ್ಟ್ರಾಂಗ್ ವೇದಿಕೆ, SPBM ಅಕಾಡೆಮಿ ಅನ್ನುವಂತಹ ಸ್ಟ್ರಾಂಗ್ ವೇದಿಕೆ ಏನಿದೆ, ಸಕ್ಸಸ್ ಪ್ರಿನ್ಸಿಪಲ್ಸ್ ಬೈ ಮೋದಿ ಕೇರ್ ಅನ್ನುವಂತಹ ವೇದಿಕೆ ಏನಿದೆ. ಸೊ ದಿಸ್ ಇಸ್ ಸೋರ್ಸ್ ಫಾರ್ ಯುವರ್ ಎಜುಕೇಶನ್ ಸಿಸ್ಟಮ್. ಖಂಡಿತ ಫಾಲೋ ಮಾಡ್ತಾ ಇರಿ. SPBM ಅಕಾಡೆಮಿಯನ್ನ ಫಾಲೋ ಮಾಡ್ತೀರಿ, ಸೊ ನೇರ ಕಾರ್ಯಕ್ರಮಗಳನ್ನ ಫಾಲೋ ಮಾಡ್ತಿರ್ಬೋದು. ಅಂಡ್ ಮೊಬೈಲ್ ಮೂಲಕ ಬಲ್ಕೀಶ್ವರೆ ಎಷ್ಟು ವಿಡಿಯೋಸ್ ನಾವು ಕಳಿಸ್ತಾ ಇರ್ತೀವಿ, ಟ್ರಾನ್ಸ್ಲೇಷನ್ ಮಾಡಿರುವಂತಹ ವಿಡಿಯೋಗಳನ್ನ ಕಳಿಸ್ತಿರ್ತೀವಿ, ಕನ್ನಡದಲ್ಲಾಗಿರ್ಬೋದು, ಇಂಗ್ಲಿಷ್ ಅಲ್ಲಿ ಆಗಿರ್ಬೋದು, ಲಿಂಕ್ ಅನ್ನ ಶೇರ್ ಮಾಡ್ತಿರ್ತೀವಿ, ಲೀಫ್ಲೆಟ್ಸ್ ಅನ್ನ ಶೇರ್ ಮಾಡ್ತಿರ್ತೀವಿ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು, ಸೊ ಎಜುಕೇಶನ್ ಪಡ್ಕೊಳ್ಳೋದಕ್ಕೆ, ನಾವು ಡೆವಲಪ್ ಆಗೋದಕ್ಕೆ ನಮಗಿಲ್ಲಿ ಸೊ ಓನ್ಲಿ ಥಿಂಗ್ ಈಸ್ ರಿಸೋರ್ಸ್ ಸಾಕಷ್ಟಿದೆ. ಈವನ್ ಬುಕ್ಸ್ ಇದೆ ಬಲ್ಕೀಶ್ವರೆ. ಕನೆಕ್ಟ್ ಮ್ಯಾಗಝಿನ್, ಸಕ್ಸಸ್ ಸ್ಟೋರಿಯಲ್ಲಿ ನೋಡಬಹುದು. ಕನೆಕ್ಟ್ ಮ್ಯಾಗಝಿನ್ ಅನ್ನು ಒಂದು ಕೊಂಡುಕೊಂಡ್ರೆ ಸಾಕು, ಸಾಕಷ್ಟು ಮಾಹಿತಿ ಇದೆ. ಅದೇ ರೀತಿ ವೆಲ್ನೆಸ್ ಪ್ರಾಡಕ್ಟ್ ಬುಕ್ಲೆಟ್ಸ್ ಆಗಿರಬಹುದು, ಸಪ್ನೆ ಅಂತ ಹೇಳ್ಬಿಟ್ಟು ಬುಕ್ಲೆಟ್ಸ್ ಆಗಿರಬಹುದು, ಡಿಜಿಟಲ್ ಲೀಫ್ಲೆಟ್ಸ್ ಬಲ್ಕೀಶ್ವರೆ ಸಾಕಷ್ಟು ಇವತ್ತು ನೋಡ್ತಾ ಇದೀವಿ. ಇದೆಲ್ಲವೂ ನಮಗೆ ಒಂದು ಸಿಸ್ಟಮ್ ಅಂತ ಹೇಳ್ತೀವಿ, ಟ್ರೈನಿಂಗ್ ಸಿಸ್ಟಮ್. ಇದರ ಮೂಲಕ ನಾವು ಎಜುಕೇಶನ್ ಎಸ್, ಶ್ರೀಕಾಂತ್ ಅವರು ನಮ್ಗೆ ಹೇಳ್ಕೊಡ್ತಾ ಇದ್ರು ಒನ್ ವೆರಿ ಸ್ಟ್ರಾಂಗ್ ಟ್ರೈನಿಂಗ್ ಟೂಲ್ಸ್ ಬಗ್ಗೆ, SPBM ಅಕಾಡೆಮಿ ಅಂತ. ಸೊ SPBM ಬಗ್ಗೆ ಹೇಳ್ಕೊಡ್ತಾ ಇದ್ರು. ಸೊ ತುಂಬಾ ಧನ್ಯವಾದ ಶ್ರೀಕಾಂತ್ ಅವರೇ.
ಸೊ ಫೈನಲ್ ಆಗಿ ಅಲ್ಟಿಮೇಟ್ ಆಗಿ ನಮ್ಮ ಪ್ರೋಗ್ರಾಮ್ ಅನ್ನು ಮುಕ್ತಾಯ ಮಾಡುವಂತಹ ಸಮಯ ಬಂತು. ಸೊ ನಮ್ಮ ಫೌಂಡರ್ ಮೋದಿ ಕೇರ್ ಫೌಂಡರ್ ಬಗ್ಗೆ ಏನಾದ್ರು ಹೇಳ್ಬೇಕಂತ ನೀವು ಹೇಳಿ ನಮ್ಮ ಇವತ್ತಿನ ಸೆಷನ್ ಅನ್ನು ಕಂಪ್ಲೀಟ್ ಮಾಡಬಹುದು ಶ್ರೀಕಾಂತ್ ಅವರೇ. ಖಂಡಿತ. ಬಟ್ ಇದೆಲ್ಲದಕ್ಕೂ ಒಬ್ಬ ರೂವಾರಿ ಬಲ್ಕೇಶ್ವರೇ ಲೈಕ್ ಫೈನಲಿ ಹೇಳ್ಬೇಕಾಗಿರೋದು, ಸೊ ಒನ್ ಪರ್ಸನ್ ದಟ್ ಈಸ್ ನಮ್ಮ ಸಮೀರ್ ಮೋದಿ ಅವರು. ಓಕೆ, ಹಿ ಹ್ಯಾಸ್ ಅ ಸ್ಟ್ರಾಂಗ್ ಡ್ರೀಮ್, ಸ್ಟ್ರಾಂಗ್ ಡಿಸೈರ್. ಓಕೆ, ಸೊ ಅವ್ರದ್ದು ಡಿಸೈರ್ ಏನು ಅಂತ ಹೇಳಿದ್ರೆ, ಭಾರತದ ಪ್ರತಿಯೊಬ್ಬ ಸಾಮಾನ್ಯನಿಗೂ, ದ ಕಾಮನ್ ಪೀಪಲ್, ಎವ್ರಿಬಡಿ ಮಸ್ಟ್ ಗೆಟ್ ಫೈನಾನ್ಷಿಯಲ್ ಆಜಾದಿ, ಆರ್ಥಿಕ ಸ್ವಾತಂತ್ರ್ಯತೆಯನ್ನ ಪಡ್ಕೋಬೇಕು, ಸೆಲ್ಫ್ ಡಿಪೆಂಡೆನ್ಸಿ ಪಡ್ಕೋಬೇಕು. ಅದಕ್ಕೋಸ್ಕರ ಅವರು ಡ್ರೀಮ್ ಇಟ್ಕೊಂಡು ಇವತ್ತು ಮೋದಿ ಕೇರ್ ಕಂಪನಿ ಸಾಕಷ್ಟು ಜನಗಳಿಗೆ ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ ಗಳನ್ನ ತಲುಪಿಸ್ತಾ ಇದ್ದಾರೆ. ಇದೆಲ್ಲದರ ಹಿಂದೆ ಆ ಸಮೀರ್ ಮೋದಿ ಅವರ ಒಂದು ಡ್ರೀಮ್ ಏನಿದೆ, ಅವರ ವಿಷನ್ ಏನಿದೆ, ಖಂಡಿತ ವರ್ಕ್ ಆಗತ್ತೆ. ಸೊ ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಬಹುದು ಅಂತ ಹೇಳ್ತಾ, ಈ ನೇರ ಕಾರ್ಯಕ್ರಮದಲ್ಲಿ ನನ್ನ ಎಲ್ಲಾ ಸ್ನೇಹಿತರು ಯಾರೆಲ್ಲ ಇದನ್ನ ಕೇಳಿಸ್ಕೊಂಡ್ರಿ, ಸೊ ಮೋದಿ ಕೇರ್ ಇವರಿಂದ ರೈಟ್ ಪಾತ್, ಒಳ್ಳೆ ಇದರಲ್ಲಿ ಇದೀರಾ. ಟೇಕ್ ಆಫ್ ಚೆನ್ನಾಗಾಗುತ್ತೆ, ಯಾವುದೇ ಸ್ಪೀಡ್ ಕಟರ್ಸ್ ಇಲ್ಲ, ಕ್ಲಟರ್ಸ್ ಇಲ್ಲ. ಒಳ್ಳೆ ಟೇಕ್ ಆಫ್ ಚೆನ್ನಾಗಿದ್ದಾಗ ಒಳ್ಳೆ ಸೇಫ್ ಜರ್ನಿ ಇರುತ್ತೆ, ರಿಸ್ಕ್ ಫ್ರೀ ಅಂತ ಹೇಳ್ತೀವಿ ಅಂತ ಹೇಳ್ತಾ, ಮತ್ತೊಮ್ಮೆ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಬಲ್ಕೀಶ್ ಟು ಕನ್ವೆ. ಐ ಥಿಂಕ್ ಈ ಒಂದು ಪಾಯಿಂಟ್ಸ್ ಏನಿದೆ ಮೆಸೇಜ್ ಅನ್ನ ಕನ್ವೆ ಮಾಡೋದಕ್ಕೆ ನನಗೆ ಟೈಮ್ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು. Thank you so much. ಎಸ್ ಸ್ನೇಹಿತರೆ, ಸೊ ನೋಡಿದ್ದೀರಾ ನಮ್ಮ ಶ್ರೀಕಾಂತ್ ಅವರು ಯಾವ ತರ ವೈ ಡೈರೆಕ್ಟ್ ಸೆಲ್ಲಿಂಗ್ ಅಂಡ್ ವೈ ಮೋದಿ ಕೇರ್ ಕಾನ್ಸೆಪ್ಟ್ ಬಗ್ಗೆ ತುಂಬಾ ಚೆನ್ನಾಗಿ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದಾರೆ. ಸೊ ಮೋಸ್ಟ್ ಆಫ್ ದ ಪಾಯಿಂಟ್ಸ್ ನಮ್ಗೆ ಅರ್ಥ ಆಗಿರ್ಬಹುದು ಇವಾಗ. ಸೊ ಯಾಕೆ ಮೋದಿ ಕೇರ್ ನಾವು ಚೂಸ್ ಮಾಡ್ಕೋಬೇಕಂಪ ಅಂತ. ಸೊ ಮೆನಿ ಬೆನಿಫಿಟ್ಸ್ ಇದೆ, ಸೋ ಮೆನಿ ನಮ್ಗೆ ಫೆಸಿಲಿಟೀಸ್ ಸಿಗ್ತಾ ಇದೆ. ಅಂಡ್ ಅಪಾರ್ಟ್ ಫ್ರಮ್ ದಟ್ ಒನ್ ಆಫ್ ದ ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಬೆನಿಫಿಟ್ SPBM ಅಕಾಡೆಮಿಯನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಮಚ್ ಆಫ್ ನಾಲೆಜ್ ಅನ್ನು ಕೂಡ ನೀವು ಇನ್ಕ್ರೀಸ್ ಮಾಡ್ಕೋಬಹುದು. ಅಂಡ್ ಎಸ್, ಆಲ್ ದ ವೆರಿ ಬೆಸ್ಟ್ ಅಂತಾನು ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸೊ ಯಾರ್ಯಾರ ಪರಿವರ್ತನೆ ಶುರುವಾತಿಂದ ನಿಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದೀರಾ ಮೋದಿ ಕೇರ್ ಅಲ್ಲಿ, ಸೊ ಇವಾಗ ನಿಮ್ಮ ರಫ್ತಾರನ್ನು ಹಿಡ್ಕೊಳ್ಳಿ. ಸೊ ರಫ್ತಾರ್ ಅಂದ್ರೆ ಸ್ಪೀಡ್ ಅನ್ನು ನಿಮ್ಮ ಇನ್ಕ್ರೀಸ್ ಮಾಡಿ, ಸ್ಪೀಡ್ ಅನ್ನು ಇನ್ಕ್ರೀಸ್ ಮಾಡ್ತಾ ಡೆಫಿನೆಟ್ ಆಗಿ ನೀವು ಉಡಾನ್ ಅನ್ನು ಹಿಡ್ಕೋಬಹುದು. ಡೆಫಿನೆಟ್ ಆಗಿ 101% ನಿಮ್ಮ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಆಗುತ್ತೆ ಇಲ್ಲಿ. ಸೊ ಡ್ರೀಮ್ಸ್ ಫುಲ್ಫಿಲ್ ಆಗ್ಕೋಬೇಕಪ್ಪ ಅಂದ್ರೆ ನಮ್ಮ ಕಮಿಟ್ಮೆಂಟ್ ಕೂಡ ಸ್ಟ್ರಾಂಗ್ ಇರ್ಬೇಕಾಗಿರುತ್ತೆ. ಸೊ ಅದಕ್ಕಾಗಿ ನಿಮ್ಮ ಡೇ ಟು ಡೇ ರುಟೀನ್ಸ್ ಅನ್ನು ನೀವು ಕಂಪ್ಲೀಟ್ ಮಾಡಿ. ಸೊ ಬಿಫೋರ್ ಕಂಪ್ಲೀಟಿಂಗ್ ನಿಮ್ಮ ಡೇ ಟು ಡೇ ರುಟೀನ್, ಸೊ ನೀವು ಲೈಕ್ ಪ್ರಾಪರ್ಲಿ ನಿದ್ದೆ ಮಾಡಬಾರ್ದು ಆಕ್ಚುಲಿ. ಸೊ ಈ ತರ ನಮ್ಮ ಸ್ಟ್ರಾಂಗ್ ಆಗಿರುವಂತಹ ಕಮಿಟ್ಮೆಂಟ್ ಇದ್ರೆ ಮಾತ್ರ ಸೊ ನಾವು ಈ ತರ ಡ್ರೀಮ್ಸ್ ಅನ್ನು ನೋಡ್ಬಹುದು. ಸೊ ಆಲ್ ದ ಡ್ರೀಮ್ಸ್ ನಿಮ್ಮೆಲ್ಲರದು ಫುಲ್ಫಿಲ್ ಆಗ್ಲಿ ಅಂತ ಸೊ ನಾನು ವಿಶ್ ಯು ಆಲ್ ದ ಬೆಸ್ಟ್ ಅಂತಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅಂಡ್ ಸ್ಟೇ ಟ್ಯೂನ್ ವಿತ್ SPBM ಚಾನೆಲ್. SPBM ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಬೇರೆ ತರಹದ ಇನ್ವಾಲ್ವ್ಮೆಂಟ್ ನಿಮ್ಮ ಕಡೆಯಿಂದ ಕೂಡ ಇಲ್ಲಿ ಇರ್ತಾ ಇರ್ಲಿ. ಅಂಡ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಇಂಟರಾಕ್ಷನ್ ನೀವೆಲ್ಲರೂ ಮಾಡಿದ್ದಕ್ಕೆ. ಅಂಡ್ ಮತ್ತೆ ನಾಳೆ ಸಿಗೋಣ ಇನ್ನೊಂದು ಸೆಷನ್ ಜೊತೆ. ಸೊ ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್.